ಸೊ ಎಲ್ಲಾರು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಬಿಟ್ಟು ನಿಮ್ಗೆ ಯಾವ ದೇವ್ರ ಇಷ್ಟ ಇದೆಯೋ ಆ ದೇವ್ರನ್ನ ಅಥವಾ ಗುರುಗಳನ್ನ ನೆನೆಸ್ಕೊಂಡು ಇವತ್ತಿನ ಸೆಷನ್ ನಮ್ಗೆ ತುಂಬಾ ಉಪಯುಕ್ತವಾಗಿರ್ಲಿ ಅಂತ ಅನ್ಕೊಂಡು ನಾವ್ ಇವತ್ತೇನ್ ಮಾಡೋಣ, ಸೆಷನ್ ಸ್ಟಾರ್ಟ್ ಮಾಡೋಣ. ಎಲ್ಲಾರು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ನಿಮ್ಮ ದೇವರುಗಳನ್ನ ನೀವು ಪ್ರಾರ್ಥನೆ ಮಾಡಿ. ಓಕೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನಗೆ ಈ ವಿದ್ಯೆಯನ್ನು ಧಾರೆ ಎದ್ದು ಕೊಟ್ಟಂತಹ ನನ್ನ ಗುರುಗಳ ಪಾದಾರವಿಂದಕ್ಕೆ ನಮಿಸುತ್ತಾ, ನಿಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿರುವ ಭಗವಂತನಲ್ಲಿ ಈ ವಿದ್ಯೆ ನಿಮಗೆ ಕರಗತವಾಗಲೆಂದು ಪ್ರಾರ್ಥಿಸುತ್ತಾ ಈ ದಿನ ತರಗತಿಯನ್ನು ಪ್ರಾರಂಭಿಸುವ. ಓಕೆ. ಸೊ ಇವತ್ತು ಎಲ್ಲಾರು ಕೂಡ ಆಕಾಶಿಕ್ ರೆಕಾರ್ಡ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ಕುತೂಹಲದಿಂದ ಬಂದಿದ್ದೀರಾ. ನೋಡಿ, ಈ ಕುತೂಹಲಕ್ಕೂ ಒಂದ್ ಕಾರಣ ಇದೆ, ಅದೇನಂತ ಹೇಳ್ತೀನಿ. ಯಾರಿಗೆಲ್ಲ ಡಿವೈನ್ ಬ್ಲೆಸ್ ಮಾಡಿದ್ಯೋ ಅವ್ರು ಮಾತ್ರನೇ ಈ ಆಕಾಶಿಕ್ ರೆಕಾರ್ಡಿಂಗ್ ಅನ್ನ ಕಲಿಯೋದಕ್ ಸಾಧ್ಯ. ಅದರ್ವೈಸ್ ನೀವ್ ಏನೇ ಪ್ರಯತ್ನ ಪಟ್ರು ಕೂಡ ಅದನ್ನ ಕಲಿಯೋದಕ್ಕೆ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಆಕಾಶಿಕ್ ರೆಕಾರ್ಡಿಂಗ್ ಅನ್ನೋದೇ ಅದು ಒಂದು ದೈವಿಕವಾಗಿ ಬಂದಿರುವಂತಹ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಎಲ್ಲಾರು ಕಲ್ತ್ಬಿಟ್ಟು ಎಲ್ಲಾರು ಅಚೀವ್ಮೆಂಟ್ ಮಾಡಕ್ ಆಗತ್ತಾ ಅಂತ ಹೇಳಿದ್ರೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಈ ಸೆಷನ್ ಅವ್ರಿಗೂ ಬರೋದೇ ಇಲ್ಲ. ಕೇಳಿಸ್ಕೊಂತಾರೆ, ಆಕಾಶಿಕ್ ರೆಕಾರ್ಡಿಂಗ್ ಏನಂತ ಗೊತ್ತಿರುತ್ತೆ, ನಂಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಅವ್ರಿಗೆ ಯಾವಾಗ ಡಿವೈನ್ ಬ್ಲೆಸ್ಸಿಂಗ್ ಇರೋಲ್ವೋ ಅವರು ಎಲ್ಲೂ ಕೂಡ ಜಾಯ್ನ್ ಆಗ್ಲಿಕ್ಕೆ ವೆಬಿನಾರ್ಸ್ ಗಳನ್ನ ಸಾಧ್ಯನೇ ಇಲ್ಲ. ಕೆಲವೊಂದು ಸೆಲೆಕ್ಟೆಡ್ ಪೀಪಲ್ಸ್ ನ ಮಾತ್ರನೇ ಡಿವೈನ್ ಸೆಲೆಕ್ಟ್ ಮಾಡ್ಕೊಳುತ್ತೆ. ಆ ಸೆಲೆಕ್ಟೆಡ್ ಪೀಪಲ್ಸ್ ಅಂತ ಹೇಳಿದ್ರೆ ಇವತ್ತು ನಮ್ಮ ಸೆಷನ್ ಅಲ್ಲಿರುವಂತಹ ನೀವುಗಳು. ಸೊ ಇಲ್ಲ ಅಂತ ಅಂದ್ರೆ ಇಲ್ಲಿವರೆಗೂ ಖಂಡಿತವಾಗ್ಲೂ ರೀಚ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಇವಾಗ ನೋಡ್ತಾ ಇರೋ ಲೀಸ್ಟ್ ಅಲ್ಲಿ ತುಂಬಾ ಕಲಿಬೇಕು ಅಂತ ಕುತೂಹಲ ಇರುವಂತವ್ರು ಯಾರು ಕೂಡ ಈ ಲೀಸ್ಟ್ ಅಲ್ಲಿ ಇಲ್ಲ. ಓಕೆ, ಹೇಳ್ದವ್ರು ಯಾರು ಈ ಲಿಸ್ಟ್ ಬಂದಿಲ್ಲ. ಹೇಳ್ದಲೇ ಇರೋ ನೀವೆಲ್ಲ ಈ ಲಿಸ್ಟ್ ಬಂದಿದ್ದೀರಾ ಅಂದ್ರೆ ಡಿವೈನು ನಿಮ್ಮನ್ನ ಇಲ್ಲಿವರೆಗೂ ಕರ್ಸ್ಕೊಂಡಿದೆ. ಮುಂದಕ್ಕೆ ನಿಮ್ಮಿಂದ ಏನ್ ಹೆಲ್ಪ್ ಆಗ್ಬೇಕು ಅಂತ ಡಿವೈನ್ಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಇದು ಸಾಮಾನ್ಯ ವಿದ್ಯೆ ಅಲ್ಲ. ಇದನ್ನ ಕಲಿಬೇಕಾದ್ರೆ ಡಿವೈನ್ ಬ್ಲೆಸ್ಸಿಂಗ್ ಅನ್ನೋದು ತುಂಬಾ ಅಗತ್ಯ ಇದೆ. ಆ ಈಶ್ವರ ಯಾರಿಗೆ ಆಶೀರ್ವಾದ ಮಾಡ್ತಾನೋ ಅವ್ರು ಮಾತ್ರನೇ ಈ ಒಂದು ಕ್ಲಾಸ್ಗೆ ಅಟೆಂಡ್ ಮಾಡೋದಿಕ್ಕೆ ಸಾಧ್ಯ ಆಗುವಂಥದ್ದು. ಓಕೆ, ನೀವೆಲ್ಲರೂ ಡಿವೈನ್ ಬ್ಲೆಸ್ಸಿಂಗ್ ಅಲ್ಲಿ ಇರುವಂತಹ ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈ ಆಕಾಶಿಕ್ ರೆಕಾರ್ಡಿಂಗ್ ಅಂದ್ರೆ ಏನು, ಇದರಿಂದ ನಿಮ್ಗೆ ಏನು ಉಪಯೋಗ, ಇದು ನೀವು ಕಲಿಯೋದ್ರಿಂದ ನೀವು ಮುಂದಕ್ಕೆ ಯಾವ ರೀತಿ ನೀವು ನಿಮ್ಮ ಲೈಫ್ ಅನ್ನ ನೀವೇ ನಿಮ್ಮ ಕೈಯಿಂದ ಚೇಂಜ್ ಮಾಡ್ಕೋಬಹುದು, ಅಥವಾ ಬೇರೆಯವ್ರ ಲೈಫ್ ಅನ್ನು ಕೂಡ ನೀವು ಯಾವ ರೀತಿ ಮ್ಯಾಜಿಕಲ್ ರೀತಿಯಲ್ಲಿ ಚೇಂಜ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳುವಂತಹ ಒಂದು ಸಬ್ಜೆಕ್ಟೇ ಆಕಾಶಿಕ್ ರೆಕಾರ್ಡಿಂಗ್. ಸೊ ಆಕಾಶಿಕ್ ರೆಕಾರ್ಡಿಂಗ್ ಅಂದ್ರೆ ಆಕಾಶ ಅಂತ ಏನು? ಆಕಾಶ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆಕಾಶ. ಓಕೆ, ರೆಕಾರ್ಡಿಂಗ್ ಅಂದ್ರೆ ಅಲ್ಲಿ ಇರುವಂತಹ ನಿಮ್ಮ ಆತ್ಮದ ಒಂದು ಖಜಾನೆ. ಓಕೆ, ಸೊ ಹಾಗಾದ್ರೆ ಆತ್ಮ ಅಂದ್ರೆ ಏನು, ಸೋಲ್ ಅಂದ್ರೆ ಏನು? ಸೋಲಿಗೆ ಸಂಬಂಧಪಟ್ಟಿರುವಂತದೇ ಆಕಾಶಿಕ್ ರೆಕಾರ್ಡಿಂಗ್ ಅಂತ ಹೇಳ್ಬೋದು. ನಮ್ಮ ಆತ್ಮಗಳಿಗೆ ಸಂಬಂಧಪಟ್ಟಿರುವಂತದ್ದು ಆಕಾಶಿಕ್ ರೆಕಾರ್ಡಿಂಗ್. ಸೊ ನೀವ್ ಏನನ್ ಬೇಕಾದ್ರೂ ಕಳ್ಕೊಬಹುದು. ಇವಾಗ ಈ ದೇಹ ನಿಮ್ದ? ಖಂಡಿತ ದೇಹ ನಮ್ದಲ್ಲ. ನಮ್ಮ ಆತ್ಮ ಇರೋವರೆಗೂ ಅಷ್ಟೇ ನಮ್ಮ ದೇಹ. ಹಾಗಾದ್ರೆ ನಮ್ ದೇಹಕ್ಕೆ ಒಂದು ಹೆಸರಿಟ್ಟಿರ್ತಾರಲ್ವಾ. ಈಗ ನನ್ನ ಹೆಸರು ಅನುಷಾ ಅಂತ ಹೇಳಿದ್ರೆ, ಶಿವು ಅಂತ ಇದೆ, ಚಂದ್ರಿಕಾ ಅಂತ ಇದೆ, ಪರಿಮಳ ಅಂತ ಇದೆ. ಈ ಆತ್ಮ ಬಿಟ್ಟು ಹೋದ್ಮೇಲೆ ನಿಮ್ಗೆ ಆ ಹೆಸರು ಶಾಶ್ವತವಾಗಿರುತ್ತ? ಆ ದೇಹಕ್ಕೆ ಮಾತ್ರ ಇರುತ್ತೆ ಹೊರತು ಆತ್ಮಕ್ಕೆ ಯಾವುದೇ ಹೆಸರು ಆಗ್ಲಿ ಯಾವುದೇ ನಿಮ್ಮ ದೇಹ ಆಗ್ಲಿ ಅದಕ್ಕೆ ಶಾಶ್ವತ ಅಲ್ಲ. ಮೇಡಮ್ ನಮಸ್ತೆ, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಹಾ. ಚಾಟ್ ಒಂದ್ಸಲ ಮ್ಯೂಟ್ ಮಾಡ್ತೀರಾ ಪ್ಲೀಸ್? ಚಾಟ್ ಮತ್ತೆ ಮೈಕ್ ಎರಡು ಕೂಡ ಮ್ಯೂಟ್ ಮಾಡಿ ಪ್ಲೀಸ್. ಮೈಕ್ ಮ್ಯೂಟ್ ಮಾಡಿದ್ದೀನಿ, ಯಾರು ಚಾಟ್ ಮಾತಾಡ್ತಾ ಇಲ್ಲ. ಮ್ಯೂಟ್ ಮಾಡಿ, ಚಾಟ್ ಮ್ಯೂಟ್ ಮಾಡಿ ಮ್ಯಾಮ್. ಓಕೆ.
ಸಾರಿ, ಇಲ್ಲಿ ಚಾರ್ಟ್ ಮ್ಯೂಟಿಂಗ್ ಆಪ್ಷನ್. ಓಕೆ, ಮ್ಯೂಟ್ ಆಗಿದೆ. ಓಕೆ. ಆ ನಮ್ಮ ಆತ್ಮ, ಆತ್ಮಕ್ಕೆ ಸಂಬಂಧಪಟ್ಟಿರೋದೇ ಆಕಾಶ್ ರೆಕಾರ್ಡಿಂಗ್. ಈಗ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮ ಇಲ್ಲಿದೆ ಅಂತ ಹೇಳಿದ್ರೆ, ನಿಮ್ಮ ದೇಹವನ್ನ ತ್ಯಾಗ ಮಾಡಿರೋ ಆತ್ಮ ಮತ್ತೆ ಇನ್ನೊಂದು ದೇಹವನ್ನ ಪ್ರವೇಶ ಮಾಡಿದಾಗ ಈ ದೇಹ ಏನಾಗಿತ್ತು ಅಂತ ಆತ್ಮಕ್ಕೆ ಗೊತ್ತೇ ಇರೋದಿಲ್ಲ. ಈ ದೇಹ ಏನ್ ಕರ್ಮ ಮಾಡಿದೆ, ಈ ದೇಹದಲ್ಲಿ ನಾವ್ ಏನೆಲ್ಲ ಪಾಪಗಳನ್ನ ಮಾಡಿದೀವಿ, ಈ ದೇಹದಲ್ಲಿ ಯಾವ್ದಾದ್ರು ಒಂದು ನಮಗೆ ಗೊತ್ತಿಲ್ದಲೇ ಇರುವಂತ ಘಟನೆ ನಡೀತಿದ್ಯಾ ಅನ್ನೋದು ಯಾವುದನ್ನು ಕೂಡ ನಿಮ್ಗೆ ನೆಕ್ಸ್ಟ್ ಜನ್ಮಕ್ಕೆ ಹೋಗುವಾಗ ಅದು ಗೊತ್ತಾಗದೇ ಇಲ್ಲ. ಅದನ್ನ ಯಾವ ರೀತಿ ತಿಳ್ಕೊಬಹುದು ಅಂತ ಹೇಳಿದ್ರೆ ಈ ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ಈಗ ನಾವೇನು ದಿನನಿತ್ಯದ ಒಂದು ಇದ್ರಲ್ಲಿ ಇರ್ತೀವೋ ನಮ್ಗೆ ಕೆಲವೊಂದು ಕೆಲ್ಸಗಳು ಆಗದೇ ಇಲ್ಲ. ನಿಮ್ಗೆ ಗೊತ್ತಿಲ್ಲ, ಎಂತಕ್ ನನ್ಗೆ ಈ ಕೆಲ್ಸ ಆಗ್ತಾ ಇಲ್ಲ, ಯಾಕೆ ನಾನು ಫೈನಾನ್ಷಿಯಲಿ ಮುಂದಕ್ಕೆ ಹೋಗಕ್ ಆಗ್ತಿಲ್ಲ, ಯಾದಕ್ಕೆ ನನ್ನ ಸಾಂಸಾರಿಕ ಜೀವನದಲ್ಲಿ ಬಹಳ ಅಡೆತಡೆ ಇದೆ, ಯಾದಕ್ಕೋಸ್ಕರ ನಾನು ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ಸಕ್ಸಸ್ ಅನ್ನ ಗಳಿಸಕ್ ಆಗ್ತಿಲ್ಲ, ಯಾಕೆ ಪದೇ ಪದೇ ನನಗೆ ದ್ರೋಹ ಆಗತ್ತೆ, ಯಾಕೆ ಪದೇ ಪದೇ ನನಗೆ ಅನ್ಯಾಯ ಆಗತ್ತೆ, ನಾನಂತ ಪಾಪ ಏನ್ ಮಾಡಿದ್ದೀನಿ? ಆ ದೇಹ ಮಾಡಿರತ್ತಾ ಪಾಪನ? ಖಂಡಿತ ಇಲ್ಲ. ಅದು ನಿಮ್ಮ ಇಂದಿನ ಜನ್ಮದಲ್ಲಿ ಆಗಿರುವಂತಹ ಘಟನೆಗಳು ಆ ಆತ್ಮ ಈ ಜನ್ಮದಲ್ಲಿ ಏನಾಗಿರುತ್ತೆ ನಿಮ್ ಜೊತೆ ಕ್ಯಾರಿ ಮಾಡ್ಕೊಂಡ್ ಬಂದಿರುತ್ತೆ, ಕ್ಯಾರಿ ಮಾಡ್ಕೊಂಡ್ ಬರ್ತಾ ಇರತ್ತೆ. ಹಾಗಾಗಿ ನಿಮ್ಗೆ ಗೊತ್ತಿರೋದಿಲ್ಲ ಆ ನೋವು, ಆ ಭಯ. ಸೊ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ನಿಮ್ಮನೇಲಿ ಯಾವ್ದೋ ಒಂದು ಮಗು ಹುಟ್ಟುತ್ತೆ, ಆ ಮಗು ಚಿಕ್ಕದ್ರಲ್ಲಿ ಕತ್ಲು ಅಂತ ಅಂದ್ರೆ ಭಯ ಪಡೋದಿಕ್ಕೆ ಒಂದು ರೀಸನ್ ಇರುತ್ತೆ. ಯಾಕೆ ಅಂದ್ರೆ ಆ ಮಗು ಬಹಳ ಚಿಕ್ಕದಿರುತ್ತೆ, ಕತ್ಲು ಅಂದ್ರೆ ಭಯ, ಮೇಲಿಂದ ಕೆಳಗಡೆ ನೋಡೋದು ಅಂತ ಅಂದ್ರೆ ಭಯ ಪಡ್ತಾ ಇರುತ್ತೆ. ಅದೇ ಬರ್ತಾ ಬರ್ತಾ ದೊಡ್ಡದಾಗ್ತಾ ಇದ್ರು ಕೂಡ ಆ ಭಯ ಹಾಗೆ ಆವರಿಸ್ಕೊಂಡಿದೆ ಅಂತ ಹೇಳಿದ್ರೆ ಅದು ಏನಾಗಿರುತ್ತೆ ಅಂದ್ರೆ ನಮ್ಮ ಇಂದಿನ ಜನ್ಮದಲ್ಲಿ ನಡೆದಿರುವಂತಹ ಘಟನೆಗಳು ಈ ಜನ್ಮದಲ್ಲಿ ಈ ಒಂದು ಆತ್ಮ ಸಫರ್ ಮಾಡ್ತಾ ಇರುತ್ತೆ. ಸೊ ಅದನ್ನ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ನಾವು ಯಾರನ್ನ ಕನೆಕ್ಟ್ ಮಾಡ್ಕೋಬೇಕು, ಅಂತ ಹೇಳಿದ್ರೆ ನಮ್ಮ ಒಂದು ರೆಕಾರ್ಡ್ ನ ಇಟ್ಕೊಂಡಿರುವಂತಹ ಚಿತ್ರಗುಪ್ತ ಅಂತ ಹೇಳ್ಬೋದು. ನಮ್ಮನ್ನ ನಾವು ಸತ್ಮೇಲೆ ನಮ್ಮ ಆತ್ಮವನ್ನ ಪರಿಶೀಲನೆ ಮಾಡುವಂಥದ್ದು ಯಾರು? ಚಿತ್ರಗುಪ್ತ, ಕರೆಕ್ಟಾ? ಅವ್ರ ಹತ್ರ ನಮ್ಮ ಇಂದಿನ ಜನ್ಮದಾಗಿರ್ಬೋದು, ಈ ಜನ್ಮದಾಗಿರ್ಬೋದು ಎಲ್ಲವೂ ಕೂಡ ರೆಕಾರ್ಡು ಅವ್ರ ಹತ್ರ ಇರುತ್ತೆ. ಅಂದ್ರೆ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ನಾ ಮುಂದೆ ಏನಾಗ್ತೀವಿ, ನಾವು ಅದಕ್ಕೆ ನನ್ನ ಸೊಲ್ಯೂಷನ್ ಇದೆಯಾ, ಪ್ರತಿ ಒಂದು ರೆಕಾರ್ಡ್ ಅನ್ನ ಇಟ್ಕೊಂಡಿರುವಂತಹ ಒಂದು ಡಿವೈನ್ ಅಂತ ಹೇಳಿದ್ರೆ ಆಕಾಶಿಕ್ ರೆಕಾರ್ಡ್ ಅಲ್ಲಿ ನಿಮ್ಮ ಒಂದು ಪ್ರತಿ ಒಂದು ಕೂಡ ಬುಕ್ಕು ಅದ್ರಲ್ಲಿ ಇರುತ್ತೆ. ಅದನ್ನ ನೀವೇ ಹೋಗಿ ತೆಗ್ದಿ ನೋಡಿ ನಿಮ್ಮ ಒಂದು ಈಗಿನ ಪರಿಸ್ಥಿತಿಯನ್ನ ಕಂಪ್ಲೀಟ್ ಆಗಿ ನೀವು ಸಾಲ್ವ್ ಮಾಡ್ಕೊಳ್ಬಹುದಾದಂತಹ ಒಂದು ಅದ್ಭುತವಾದಂತಹ ವಿದ್ಯೆ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ಇಮ್ಮಿಡಿಯೇಟ್ ನಾವು ಯಾವುದೇ ರೀತಿಯಾದಂತಹ ಮೆಡಿಟೇಷನ್ ಇಲ್ದಲೇನೆ, ಯಾವುದೇ ರೀತಿಯಾದ ಕನೆಕ್ಟಿವಿಟಿ ಇಲ್ದಲೇನೆ ನಾವು ರೀಚ್ ಆಗ್ಬೋದಾ ಅಲ್ಲಿವರೆಗೂ? ಖಂಡಿತ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ನಿಮ್ಮನ್ನ ನೀವು ಪ್ಯೂರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮನ್ನ ನೀವು ನಿಮ್ಮಲ್ಲಿರುವಂತಹ ಭಯ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಇರುವಂತಹ ಕಳವಳ ಆಗಿರ್ಬೋದು, ಅಥವಾ ನಾನ್ ಮುಂದೆ ಏನಾಗ್ತೀನೋ, ನಂದು ಏನಾಗಿರುತ್ತೋ, ನಿಮ್ಮಲ್ಲಿರುವಂತಹ ಭಯ ಆಗಿರ್ಬೋದು, ಆಲೋಚನೆ ಆಗಿರ್ಬೋದು, ಇವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನಿಮ್ಮ ಮುಂದಿನ ಪರಿಸ್ಥಿತಿಯನ್ನು ಕೂಡ ನೀವೇನ್ ಮಾಡ್ಬೋದು, ತುಂಬಾ ದೊಡ್ಡ ಮಟ್ಟದಲ್ಲಿ ತಗೊಂಡು ನಿಮ್ಮ ಪರಿಸ್ಥಿತಿಯನ್ನ ನೀವೇ ನಿಮ್ಮ ಕೈಯಿಂದ ಏನ್ ಮಾಡ್ಬೋದು, ಸರಿ ಮಾಡ್ಕೊಳ್ಳುವಂತಹ ಒಂದು ಡಿವೈನ್ ನ ಬ್ಲೆಸ್ಸಿಂಗ್ ಅನ್ನ ನೀವು ಪಡ್ಕೋಬಹುದು. ಡಿವೈನ್ ಬ್ಲೆಸ್ಸಿಂಗ್ ಕೊಡ್ಬೇಕಾದ್ರೆ ಏನ್ ಇರುತ್ತೆ, ಯಾವ ರೀತಿ ಇದ್ ಮಾಡ್ಬೇಕು ನೀವು, ಸೊ ಆ ಚಿತ್ರಗುಪ್ತನನ್ನ ಯಾವ ರೀತಿ ನೀವು ಕನೆಕ್ಟ್ ಮಾಡ್ಕೋಬೇಕು, ನಿಮ್ಮಲ್ಲಿರುವಂತಹ ಭಯವನ್ನ ಯಾವ ರೀತಿ ತೆಗ್ದಾಕ್ಬೇಕು, ಅಥವಾ ನಿಮಗೆ ಸಂಬಂಧಪಟ್ಟವರ ಜೀವನದಲ್ಲಿ ಯಾವ ರೀತಿ ಏನ್ ನಡೀತಿದೆ ಅನ್ನೋದನ್ನ ನೀವು ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನ ಕಲಿಸ್ಕೊಡುವಂತದೇ ಈ ಆಕಾಶಿಕ್ ರೆಕಾರ್ಡಿಂಗ್. ಆಕಾಶಿಕ್ ರೆಕಾರ್ಡಿಂಗ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಏನ್ ಅನ್ಸ್ಬೋದು, ನೀವು ಈ ಆಕಾಶಿಕ್ ರೆಕಾರ್ಡಿಂಗ್ ನ ಕಲ್ತ್ಕೊಂಡು ನೀವು ಏನನ್ನ ನೀವು ಅಚೀವ್ ಮಾಡ್ಬೇಕು ಅಂತ, ನೀವೇನ್ ಅಚೀವ್ ಮಾಡ್ಬೇಕು
ನೀವು ಅಂದ್ರೆ ನಿಮ್ಮನ್ನ ನೀವು ಈ ಆಕಾಶಿಕ್ ರೆಕಾರ್ಡಿಂಗ್ ಯಾವ್ದಕ್ಕೋಸ್ಕರ ಕಲಿಬೇಕು ಅಂತ ಇದ್ದೀರಾ? ಯಾರಿಗಾದ್ರೂ ಇದ್ಯಾ, ಇಲ್ಲ ನಾನು ದುಡ್ಡನ್ನ ಅರ್ನ್ ಮಾಡ್ಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇಂದ ಆಕರ್ಷಿಕ್ ರೆಕಾರ್ಡಿಂಗ್ ಕಲಿತಿದ್ದೀರಾ, ಅಥವಾ ನಿಮ್ಮನ್ನ ನೀವು ನಿಮ್ಮ ಲೈಫ್ ಅನ್ನ ಸರಿ ಮಾಡ್ಕೋಬೇಕು ಅಂತ ಇದ್ ಮಾಡ್ತಿದ್ದೀರಾ, ಅಥವಾ ನಾನು ಪ್ರಪಂಚದಲ್ಲಿ ನಾನು ಎಲ್ಲಾರ್ದು ನನ್ನ ಲೈಫ್ ಅಲ್ಲಿ ಯಾವ್ದು ನಡೀತಾರ ಅಂತ ಲೈಫ್ ಅಲ್ಲಿ ನಾನು ಅವ್ರನ್ನ ಸರಿ ಮಾಡ್ಬೇಕು, ಅವ್ರಿಗೆ ಯಾವ ರೀತಿ ಬಂದಿದೆ ಈ ರೀತಿ ಕರ್ಮಗಳು ಅನ್ನೋದನ್ನ ತಿಳಿಸ್ಬೇಕು, ಆ ಆಸಕ್ತಿಯಿಂದ ನಾನು ಇಲ್ಲಿ ಪಾಠವನ್ನ ಕಲಿತಾ ಇದ್ದೀನಿ ಅನ್ನೋದಿದ್ಯಾ? ಯಾವ್ದಿದೆ ನಿಮ್ಗೆ ಏನ್ ಅನ್ನಿಸ್ತಿದೆ? ನೀವ್ ಯಾವ್ದಕ್ಕೋಸ್ಕರ ಈ ಆಕಾಶಿಕ್ ರೆಕಾರ್ಡಿಂಗ್ ಕಲಿಬೇಕು ಅಂತ ಒಂದೆರಡು ಮಾತಲ್ಲಿ ಯಾರಾದ್ರೂ ಇಬ್ರೇ ಹೇಳಿ. ಓಕೆ, ತುಂಬಾ ಜನ ತಗೊಳಲ್ಲ, ಎರಡು ಮಾತಲ್ಲಿ ಹೇಳಿ. ಆಮೇಲೆ ನೀವ್ ಏನ್ ಕಲಿತಾ ಇದ್ದೀರಾ, ನೀವು ನಿಮ್ಮಿಂದ ನೀವು ಯಾವ ರೀತಿ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾರಾದ್ರೂ ಹೇಳ್ತೀರಾ ಎಂತಕ್ಕೋಸ್ಕರ ನೀವು ಆಕಾಶಿಕ್ ರೆಕಾರ್ಡಿಂಗ್ ನ ಕಲಿಬೇಕು ಅಂತೀರಾ? ಎನಿವನ್? ನಿಮ್ಗೆ ಗೊತ್ತಿಲ್ವಾ ಎಂತ ಕಲಿಬೇಕು ಅಂತ ಇದ್ದೀನಿ ಅಂತ ಅನ್ಬಿಟ್ಟು? ಚಂದ್ರಿಕಾ ಹೇಳಿ, ಚಂದ್ರಿಕಾ ಎಂತ ಕಲಿಬೇಕಂತಿದ್ದೀರಾ? ಮ್ಯಾಮ್, ಒಂದು ನಮ್ದೊಂದು ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇದೆ, ಫ್ಯಾಮಿಲಿದು ಕ್ಲಿಯರ್ ಮಾಡ್ಕೊಬೇಕು. ಇನ್ನೊಂದು ಕೆಲವೊಂದು ವಿದ್ಯೆಗಳು ಕಲ್ತಿದ್ದೀನಿ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ. ನಾನ್ ಕಲ್ತಿರೋ ವಿದ್ಯೆನ ಕೆಲವ್ರಿಗೆ ಹಂಚ್ಬೇಕು ಅಂತ ಇದೆ, ಅಂದ್ರೆ ಬೇರೆಯವ್ರಿಗೂ ಹೀಲ್ ಮಾಡ್ಬೇಕು ಅಂತ ಇದೆ. ಓಕೆ, ನೆಕ್ಸ್ಟ್ ಮೋಹನ್ ಸರ್ ಎಂತ ಕಲಿಬೇಕು ಅಂತಿದ್ದೀರಾ? ನಮಸ್ತೆ. ನಮಸ್ತೆ ಮೇಡಮ್, ಇದು ಆಕರ್ಷಕ ಕಾಣಿಸ್ತದೆ. ನಮ್ ಹಿಂದಿ ಜನ್ಮದಲ್ಲಿ ಏನ್ ನಡೀತು, ಈಗ ಮುಂದೆ ಜನ್ಮದಲ್ಲಿ ನಮ್ಗೆ ಏನ್ ಆಗುತ್ತೆ, ಈಗ ಪ್ರೆಸೆಂಟ್ ಏನಾಗುತ್ತೆ ಅಂತ ತಿಳ್ಕೊಳಕ್ಕೆ, ಆಮೇಲೆ ಇದು ಮೇಡಮ್ ಹೇಳಿದಲ್ಲ ಆತರ ಬೇರೆಯವ್ರಿಗೆ ಹೀಲ್ ಮಾಡಕ್ಕೆ, ನಮ್ ಕುಟುಂಬ ರಕ್ಷಣೆಗೋಸ್ಕರ ಎಲ್ಲ ಕಲ್ತ್ಕೊಳಕ್ಕೆ. ಖಂಡಿತ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಏನಾನ ಹೇಳ್ಬೇಕಾ? ಏನಾನ ಹೇಳ್ತೀರಾ ಎಂತ ಕಲಿಬೇಕು ಅಂತ? ಚಂದ್ರು ಸರ್ ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ. ಏಂತಕ್ಕೆ ಅಂತಂದ್ರೆ ಮೇಡಮ್, ಎಲ್ಲಾ ತರ ತಿಳ್ಕೊಬೇಕು, ಎಲ್ಲಾ ವಿದ್ಯೆನೂ ಕಲಿತಾ ಇದೀವಿ. ನಿಮ್ ಕ್ಲಾಸ್ ಅಲ್ಲಿ ಮೇನ್ ಯಾವ್ದ್ ಕಲ್ತಿಲ್ಲ ಅನ್ನಂಗಿಲ್ಲ, ಎಲ್ಲದ್ರಿಂದನೂ ಒಂದು ಆನ್ಸರ್ ಬೇಕು. ಈಗ ಯಾವ ತರ ಬಂದು ಕೇಳ್ತಾರೆ ಅಂತ ಗೊತ್ತಿಲ್ಲ ಕಸ್ಟಮರ್ಸ್ಗಳು. ಆಲ್ಮೋಸ್ಟ್ ನಮ್ ಕ್ಲೈಂಟ್ಸ್ ಗಳು ಬಂದಾಗ ಅವ್ರಿಗೆ ಯಾವ ರೀತಿನಲ್ಲೇ ಈಸಿ ಆಗುತ್ತೋ ಆ ಮೆಥಡ್ ಅಲ್ಲಿ ಹೇಳಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಫಸ್ಟ್ ನಮ್ಮನ್ನ ನಾವು ಕ್ಲೈಮ್ ಮಾಡ್ಕೊಳ್ಳೋಕೋಸ್ಕರನಾರು ಕಲಿಬೇಕು, ನಮ್ಮನ್ನ ನಾವು ತಿಳ್ಕೊಳ್ಳೋಕೋಸ್ಕರನಾರು ಕಲಿಬೇಕು ಮೇಡಮ್ ಇದನ್ನ. ಮತ್ತೆ ನಾವು ಕರೆಕ್ಟ್ ಆಗಿದ್ರೆ ಬೇರೆಯವ್ರಿಗೆ ಹೇಳೋದಕ್ಕೆ ಚೆನ್ನಾಗಿರುತ್ತಲ್ವ ಅಂತ ನನ್ನ ಅನಿಸಿಕೆ ಮೇಡಮ್. ಗುಡ್, ಕರೆಕ್ಟ್. ಎಸ್, ನಮ್ಮನ್ನ ನಾವು ಏನು ಅಂತ ಮೊದಲು ತಿಳ್ಕೊಬೇಕು. ಸೊ ನಮ್ಮನ್ನ ನಾವ್ ಏನು ಅಂತ ತಿಳ್ಕೊಂಡಾಗ್ತಾನೆ ನಾವು ಬೇರೆಯವ್ರನ್ನ ಇದ್ ಮಾಡಕ್ ಸಾಧ್ಯ. ಕರೆಕ್ಟ್ ಅಲ್ವಾ? ಬೇರೆಯವ್ರಿಗೆ ನಾವ್ ಏನ್ ಹೀಟ್ ಕೊಡ್ತೀವಿ, ಅಥವಾ ಅವರ ಭವಿಷ್ಯ, ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್ ಅನ್ನ ನೋಡ್ತೀವಿ. ಅವರಲ್ಲಿರುವಂತಹ ಯಾವ ಒಂದು ಕರ್ಮ ಅವರನ್ನ ಕಾಡ್ತಿದೆ ಅನ್ನೋದನ್ನ ನಾವು ನೋಡ್ಬೇಕು ಅಂದಾಗ ಫಸ್ಟ್ ನಾವು ನಮ್ಮನ್ನ ಪ್ಯೂರಿಫಿಕೇಶನ್ ಮಾಡ್ಕೋಬೇಕು, ನಮ್ಮನ್ನ ನಾವು ಮೆಡಿಟೇಷನ್ ಅಲ್ಲೇ ತೊಡಗಿಸ್ಕೋಬೇಕು. ಅಷ್ಟು ಸುಲಭವಾಗಿ ಯಾರು ಕೂಡ ಮೆಡಿಟೇಷನ್ ಅಲ್ಲಿ ತೊಡಗಿಸ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಇವತ್ತಿನ ದಿನ ಮೆಡಿಟೇಷನ್ ಕುತ್ಕೊಳ್ಳೋ ನಾಳೆ ಮೆಡಿಟೇಷನ್ ಕುತ್ಕೋಬೇಕು ಅನ್ಸದೇ ಇಲ್ಲ ಅಲ್ವಾ? ಫಸ್ಟ್ ನಾವು ಇದ್ರಲ್ಲಿ ಕಂಪ್ಲೀಟ್ ಆಗಿ ಮುಳುಗ್ದಾಗ ಅಷ್ಟೇನೆ ನಾವು ಬೇರೆಯವರನ್ನ ನಾವು ಏನ್ ಮಾಡ್ಬೋದು, ಕ್ಲೆನ್ಸ್ ಮಾಡ್ಬೋದು, ಅವರ ಒಂದು ಭವಿಷ್ಯವನ್ನ ಇದ್ ಮಾಡ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಫಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಸುಮಾರು ಜನ ಎಲ್ಲರೂ ಕೇಳಿದ್ದಾರೆ. ಕರೆಕ್ಟಾ? PRN, ಒಬ್ರನ್ನ ಹಿಪ್ನೋಟಿಸ್ ಮಾಡಿ ಅವರ ಇಂದಿನ ಜನ್ಮದ ಬಗ್ಗೆ ತಿಳ್ಕೊಂಡು ಅವರ ಬಾಯಲ್ಲೇ ಹೇಳಿಸುವಂತಹ ಒಂದು ವಿದ್ಯೆ ಅಂದ್ರೆ ಫಾಸ್ಟ್ ಲೈಫ್ ರಿಗ್ರೆಷನ್. ಕರೆಕ್ಟ್ ಅಲ್ಲ? ಕೆಲವೊಂದು ಸಲಿ ನಾವು ಅವ್ರನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗಕ್ ಆಗತ್ತಾ? ಖಂಡಿತ ಆಗಲ್ಲ. ಯಾಕೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಏನಿರುತ್ತೆ, ನಾವು ಯಾರಿಗೆ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀವೋ ಅವ್ರಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಅವ್ರನ್ನ ಒಪ್ಕೊಳ್ಳಿಲ್ಲ, ನಾನ್ ಯಾವ್ದೇ ಕಾರಣಕ್ಕೂ ಹೋಗೋದಿಲ್ಲ, ನಾನು ಹೀಗೆ ಇರ್ತೀನಿ ಅಂದಾಗ ನೀವ್ ಏನೇ ಪ್ರಯತ್ನ ಪಟ್ರು ಕೂಡ ನಾವು ಅವ್ರನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ದಲೇ ಇರುವಂತಹ ಮಾತು. ಯಾರು ಮನಸ್ಥಿತಿ ಸುಪ್ತ ಮನಸ್ಸು ಅಂತ ನಾವ್ ಏನ್ ಹೇಳ್ತೀವೋ ಅದು ಯಾವಾಗ ನಮ್ಮನ್ನ ಓಕೆ ನಾನು ಹಿಂದಿನ ಜನ್ಮಕ್ಕೆ ಹೋಗ್ಬೇಕು, ನನ್ಗಲ್ಲಿ ಏನಾಗಿದೆ, ನನ್ನ ಪರಿಸ್ಥಿತಿ ಯಾಕೆ ಈ ರೀತಿ ಆಯ್ತು, ಏಂತಕ್ಕಾಯ್ತು ಅನ್ನೋದನ್ನ ನಾವು ನೋಡ್ಬೇಕು ಅಂತ ಅಂದವ್ರು ಮಾತ್ರ ಹೋಗಕ್ ಸಾಧ್ಯ, ಇಲ್ದಲೆ ಹೋದ್ರೆ ಆಗೋದಿಲ್ಲ. ಆದ್ರೆ ಈ ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ ನೀವು ಮುಂದೆ ಇರುವಂತಹ ವ್ಯಕ್ತಿಗಳನ್ನ
ಅವರ ಫಾಸ್ಟ್ ಲೈಫ್ಗೆ ಕಳಿಸುವಂತಹ ಅಗತ್ಯ ಇಲ್ಲ. ಅವರ ಫಾಸ್ಟ್ ಲೈಫ್ ಪ್ರತಿ ಒಂದು ಕೂಡ ನಮಗೆ ಗೊತ್ತಾಗತ್ತೆ. ಅವ್ರಿಗೆ ಯಾವ ಕರ್ಮದಿಂದ ಈ ಜನ್ಮದಲ್ಲಿ ಏನ್ ಬಳಲ್ತಾ ಇದ್ದಾರೆ, ಯಾಕೆ ಆ ಒಂದು ಬಳಲಿಕೆ ಅವರಲ್ಲಿ ಬಂತು, ಯಾಕೆ ಅವ್ರು ಆ ಕಾಯಿಲೆಯಿಂದ ಯಾಕೆ ತತ್ತರಿಸ್ತಾ ಇದ್ದಾರೆ, ಅಥವಾ ಆ ಫೈನಾನ್ಷಿಯಲಿ ಯಾಕೆ ಟ್ರಬಲ್ ಆಗಿದೆ. ನಿಮ್ಗೆ ಒಂದು ಚಿಕ್ಕ ಸ್ಟೋರಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಇವಾಗ ಒಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಇಬ್ರು ಯಾವಾಗ್ಲೂ ಕಿತ್ತಾಡ್ತಾ ಇದ್ರಂತೆ. ಏಂತಕ್ಕೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ಜಾತಕ ಚೆನ್ನಾಗಿದೆ, ಮನೆತನ ಚೆನ್ನಾಗಿದೆ, ಕುಟುಂಬ ಚೆನ್ನಾಗಿದೆ, ಆದ್ರೂ ಅವ್ರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇರ್ಲಿಲ್ಲ. ಸೊ ಅವರ ಒಂದು ಏನು ನಮ್ಮ ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ ನೋಡಿದಾಗ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇಂದಿನ ಜನ್ಮದಲ್ಲಿ ಅವರಿಬ್ರು ರಿಲೇಶನ್ಶಿಪ್ ಯಾಕೆ ಈ ಜನ್ಮದಲ್ಲಿ ಕೆಟ್ಟಿದೆ ಅಂತ ಹೇಳಿದ್ರೆ, ಇಂದಿನ ಜನ್ಮದಲ್ಲಿ ಆ ಹುಡುಗಿಯಾಗಿ ಈ ಜನ್ಮದಲ್ಲಿ ಹುಡುಗ ಆಗಿ ಹುಟ್ಟಿದ್ನಲ್ಲ, ಆತ ಬಂದ್ಬಿಟ್ಟು ಹುಡುಗಿ ಆಗಿದ್. ಓಕೆ, ಹೆಂಡತಿ ಈ ಜನ್ಮದ ಗಂಡ ಬಂದ್ಬಿಟ್ಟು ಏನ್ ಮಾಡಿದ, ಅಲ್ಲಿ ಹುಡುಗ ಅಂದ್ರೆ ಇಲ್ಲಿ ಚೇಂಜ್. ಇಲ್ಲಿ ಹುಡುಗಿ ಆಗಿದ್ದವಳು ಅಲ್ಲಿ ಹುಡುಗ, ಇಲ್ಲಿ ಹುಡುಗ ಆಗಿದ್ದವನು ಅಲ್ಲಿ ಹುಡುಗಿ. ಓಕೆ, ಅಲ್ಲಿ ಏನಾಗಿತ್ತು, ಗಂಡ ತುಂಬಾ ಟಾರ್ಚರ್ ಕೊಡ್ತಾ ಇದ್ದ. ಆಗಿನ ಕಾಲದಲ್ಲಿ ಗೊತ್ತಲ್ಲ ನಿಮ್ಗೆ, ಟಾರ್ಚರ್ ಕೊಡೋದು. ನಾನ್ ಗಂಡಸು ಅನ್ನೋ ಒಂದು ಇದ್ರಲ್ಲಿ. ಆಗ ಆಕೆ ಅವಳು ಅನ್ಕೊಂಡಿದ್ಲಂತೆ, ನಾನೇನ ಮುಂದಿನ ಜನ್ಮದಲ್ಲಿ ಗಂಡ ಆಗ್ಬಿಟ್ರೆ ನಿನ್ಗೆ ಈ ಜನ್ಮದಲ್ಲಿ ಟಾರ್ಚರ್ ಕೊಡ್ತೀನಿ ಅಂತ. ಸೊ ಅದೇನಾಗಿದೆ, ಈ ಜನ್ಮದಲ್ಲಿ ಹುಟ್ಟಾಗ ಅದು ರಿವರ್ಸ್ ಆಗಿದೆ. ಗಂಡು ಹೆಣ್ಣಾಗಿದೆ, ಹೆಣ್ಣು ಗಂಡ ಆಗಿದೆ. ಅವಾಗ ಏನಾಗಿದೆ, ಅವರಿಬ್ರು ಮಧ್ಯೆ ಯಾವಾಗ್ಲೂ ಮದ್ವೆ ಆದಾಗಿಂದ ಕಿತ್ತಾಟ. ಕೊನೆಗೆ ಗೊತ್ತಾಗಿದ್ದು, ಇಂದಿನ ಜನ್ಮದಲ್ಲಿ ಅವಳ ಒಂದು ದ್ವೇಷ ಅನ್ನೋದು ಈ ಜನ್ಮಕ್ಕೂ ಕ್ಯಾರಿ ಆಗಿದೆ. ಏನಾಗಿದೆ, ಅದು ಈ ಒಂದು ಜನ್ಮದಲ್ಲಿ ಕಿತ್ತಾಟ ಅನ್ನೋದು ಹೆಚ್ಚಾಗಿದೆ. ಯಾಕಂದ್ರೆ ಸೇಡು ಅನ್ನೋ ಭಾವನೆ ಅನ್ನೋದು ಮನಸ್ಸಿನಲ್ಲಿ ಬಂತು ಅಂದ್ರೆ, ಆತ್ಮಕ್ಕೆ ಬಂತು ಅಂತ ಹೇಳಿದ್ರೆ, ಆತ್ಮ ಎಷ್ಟು ಜನ್ಮ ಹೋದ್ರು ಕೂಡ ಅದನ್ನ ಕ್ಯಾರಿ ಮಾಡ್ತಾನೆ ಇರುತ್ತೆ. ನಾವು ಕ್ಯಾರಿ ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹ ಕ್ಯಾರಿ ಮಾಡೋದಿಲ್ಲ. ನಮ್ಮ ದೇಹ ಈಗ ಹೋಯ್ತು ಅಂತ ಹೇಳಿದ್ರೆ ಮುಗೀತು, ಇದ್ರ ಕತೆ ಅಷ್ಟೇ. ಮುಂದಿನ ಜನ್ಮದಲ್ಲಿ ಏನಾಗತ್ತೆ, ಅದು ನಮ್ಮ ಆತ್ಮ ಯಾವ ಒಂದು ಗರ್ಭವನ್ನ ಧರಿಸ್ಬೇಕು, ಅಲ್ಲಿಂದ ನಮ್ಮ ಒಂದು ಇದು. ಇವಾಗ ನೀವು ಈ ಜನ್ಮದಲ್ಲಿ ನೀವು ಸತ್ರಿ. ಈಗ ಪ್ರೇಮಾನಾಥ್ ಗುರುಜಿಗಳು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿದ್ರಿ. ಈ ಜನ್ಮದಲ್ಲಿ ಸತ್ತಂತಹ ವ್ಯಕ್ತಿ ಮುಂದಿನ ಇದ್ರಲ್ಲಿ ಹೋದಾಗ ಆತ್ಮವಾಗಿ ಹುಟ್ತಾನಲ್ಲ, ಆಗ ನಿಮ್ಗೆ ಯಾರ ಅಣ್ಣ, ಯಾರ ತಮ್ಮ, ಯಾರ ತಾಯಿ, ಯಾರ ತಂಗಿ ಅನ್ನೋದು ಯಾರು ನೆನ್ಪಿರಲ್ಲ. ಆ ಜನ್ಮದಲ್ಲಿ ಏನ್ ಬರುತ್ತೆ ಅದನ್ನೇ ಸ್ವೀಕಾರ ಮಾಡೋದು. ಅಲ್ಲಿಂದ ಯಾವ ರೀತಿ ಬಂದಿರ್ತಾರೋ ಅದನ್ನ ನೀವು ಹಾಗೆ ಸ್ವೀಕಾರ ಮಾಡ್ಬೇಕು. ಇನ್ನೊಂದ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಕೆಲವೊಬ್ರು ದುಡ್ಡನ್ನ ನಿಮ್ ಹತ್ರ ಇಸ್ಕೊಂಡಿರ್ತಾರೆ. ಮೇನ್ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗಿರುವಂತದ್ದೇನು, ದುಡ್ಡು. ಈಗ ಏನ್ ಮಾಡ್ತೀರಾ, ಈಗ ನಾನೇನ್ ಮಾಡ್ದೆ, ನನ್ ಫ್ರೆಂಡ್ ಹತ್ರ ಒಂದು ದುಡ್ಡು ಇಸ್ಕೊಂಡೆ, ಆಯ್ತಾ. ವರ್ಷಾನ್ಗಟ್ಲೆ ನಾನು ಅವ್ನಿಗೆ ಕೊಡ್ಲಿಲ್ಲ. ಒಂದಷ್ಟು ವರ್ಷ ಆದ್ಮೇಲೆ ಅವ್ನ್ ನನ್ನ ಹತ್ರ ಬಂದು ದುಡ್ಡು ಕೇಳ್ತಾನೆ. ನಾನ್ ಸ್ಟೇಬಲ್ ಇದ್ದೆ, ಅವಾಗ ಏನ್ ಮಾಡ್ತೀನಿ, ನಾನು ಕೊಡ್ತೀನಿ. ಕೊಟ್ಟಾಗ ಅವ್ನ್ ನನಗ್ ಕೊಡೋದಿಲ್ಲ, ನಾನ್ ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟಿರ್ತೀನಿ. ಅವಾಗ ನಾನ್ ಏನ್ ಅನ್ಕೋತೀನಿ, ಈ ಜನ್ಮದಲ್ಲಿ ನಡೆದಿರೋದ್ರೆ ನಾನ್ ಅವತ್ ಇಸ್ಕೊಂಡೆ, ಮಾಡಿದ್ದೆ, ಡಿಲೇ ಮಾಡಿದ್ದೆ, ಇವತ್ತು ಅವ್ನ್ ಇಸ್ಕೊಂಡಿದ್ದಾನೆ, ಮುಗೀತು, ಅಲ್ಲಿಗೆ ಸರಿ ಹೋಯ್ತು ಅಂತ ನಾವು ಸುಮ್ನಾಗ್ಬಿಡ್ತೀವಿ. ಅದೇ ಈ ಜನ್ಮದಲ್ಲಿ ಯಾವ್ದೋ ಕಾರಣದಲ್ಲಿ ಇರೋ ವ್ಯಕ್ತಿ ಬಂದ್ಬಿಟ್ಟು ನಿಮ್ ಹತ್ರ ಲಕ್ಷಾಂತರ ರೂಪಾಯಿ ಇಸ್ಕೊಂತಾನೆ, ಕೊಡೋದಿಲ್ಲ, ಹೋಗ್ಬಿಡ್ತಾನ. ಅವಾಗ ನೀವೇನಂತ ಅನ್ಕೊಂತೀರಾ, ಅಯ್ಯೋ ನಾನ್ ನಿಯತ್ತಾಗಿದ್ದೆ, ನಾನ್ ನ್ಯಾಯವಾಗಿರೋ ದುಡ್ಡನ್ನ ಅವ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಅವನು ಸಿಗ್ತಾ ಇಲ್ಲ, ಎಲ್ಲಿ ಹೋದ್ನೋ ಏನ್ ಹೋದ್ನೋ ಗೊತ್ತಿಲ್ಲ. ಆದ್ರೆ ಹೋದ್ ಜನ್ಮದಲ್ಲಿ ನೀವು ಅವನೇನಾದ್ರೂ ದುಡ್ಡು ಇಸ್ಕೊಂಡು ಅವನಿಗೆ ಕೊಡ್ದಲೇ ಇದ್ರೆ, ಆತ ಬಂದ್ ಈ ಜನ್ಮದಲ್ಲಿ ನಿಮ್ ಹತ್ರ ತಗೊಂಡ್ ಹೋಗಿರ್ತಾನಲ್ವಾ. ದೂಷಣೆ ಯಾರಿಗ್ ಮಾಡ್ತೀರಾ ನೀವು? ಯಾತಕ್ಕೋಸ್ಕರ ದೂಷಣೆ ಮಾಡ್ಬೇಕು? ಎಲ್ಲವೂ ಕೂಡ ಆತ್ಮಕ್ಕೆ ಕನೆಕ್ಟ್ ಆಗಿರೋಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮನುಷ್ಯ ಜನ್ಮದ ಆತ್ಮ, ನಾನು ಆಲ್ರೆಡಿ ನಿಮ್ಗೆ ಕೆಲವೊಂದು ಕ್ಲಾಸ್ಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ನಮ್ಮ ಜನ್ಮ ಬಂದಿ ಎಷ್ಟು 84,000 ವರ್ಷ ನಮ್ಮ ಆತ್ಮ ಓಡಾಡುತ್ತಂತೆ. ಎಷ್ಟು? 84,000 ವರ್ಷ. ಯಾಕಂದ್ರೆ ಅದನ್ನ ಡಿವೈಡ್ ಮಾಡಿದಾಗ ಒಬ್ಬ ವ್ಯಕ್ತಿ, ಇವಾಗ ನಾವೇನ್ ಅನ್ಕೋತೀವಿ, 7 ಜನ್ಮ ಅಂತ ಅನ್ಕೊಂತೀವಿ, ಕರೆಕ್ಟಾ? ಒಬ್ಬ ಮನುಷ್ಯನ್ಗೆ 7 ಜನ್ಮ, 7 ಜನ್ಮದ್ಮೇಲೆ ನಾವು ಪ್ರಾಣಿ ಪಕ್ಷಿ ಆಗ್ಬಿಟ್ಬಿಡ್ತೀವಿ ಅಂತ. ಇಲ್ಲ, 7 ಜನ್ಮ ಅಲ್ಲ, 84 ಜನ್ಮ. 84 ಜನ್ಮ ನಾವು ಪಡಿಲೇಬೇಕು. ಆ ಆತ್ಮ ಒಂದ್ರಿಂದ ಒಂದು ಗರ್ಭಕ್ಕೆ ಶಿಫ್ಟ್ ಆಗ್ತಲೇ ಹೋಗ್ಬೇಕು. ಸೊ ಆ ಆತ್ಮ ಜೊತೆಗೆ ಕ್ಯಾರಿ ಮಾಡೋದೇನು ಅಂತ ಹೇಳಿದ್ರೆ, ನಾವು ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮ.
ಕೆಲವೊಬ್ರು ಏನ್ ಮಾಡ್ತಾರೆ, ಕರ್ಮಗಳನ್ನ ಮಾಡ್ಬೇಡಿ ಅದು ಕ್ಯಾರಿ ಆಗ್ತಾ ಹೋಗುತ್ತೆ, ಮುಂದಿನ ಜನ್ಮಕ್ಕೂ ಇರುತ್ತೆ ಅಂತ ಹೇಳ್ತಾರೆ. ಹೌದು, ಸತ್ಯ. ಇದು ಮುಂದಿನ ಜನ್ಮಕ್ಕೆ ನಾವು ಈ ಜನ್ಮದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ನಾವು 1 to 1 ತಗೊಂಡಾಗ ನಂದೇ ಆದಂತಹ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಮತ್ತೆ ರಾಜ್ಯಲಕ್ಷ್ಮಿ ಮೇಡಮ್ ಇಬ್ರು ಡಿಸ್ಕಸ್ ಮಾಡಿರುವಂತದನ್ನ ನಾವು ನಿಮ್ಗೆ ಹೇಳ್ತೀನಿ. ಈಗ ಫಸ್ಟ್ ಲೈಫ್ ಅನ್ನೋದೇ ಬರ್ತಾ ಇದೆ. ನಮ್ಮ ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಒಂದ್ಸಲಿ ಅವ್ರು ನನ್ನನ್ನು ಕನೆಕ್ಟ್ ಮಾಡ್ಕೊಳ್ಳಿ, ಏನ್ ನಡೆದಿತ್ತು, ಯಾಕೆ ನನ್ಗೆ ಈ ಜನ್ಮದಲ್ಲಿ ಕೆಲವೊಂದು ಸಂಬಂಧಗಳು ನನ್ಗೆ ಹತ್ರದಲ್ಲಿ ಇಲ್ಲ ಅಂತ ಕೇಳಿದಾಗ ಮೇಡಮ್ ನನ್ನನ್ನ ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡಾಗ ಅಲ್ಲಿ ನಡೆದಿದ್ದು ಅಂತ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಇನ್ನು ಡಿಸ್ಕಷನ್ಸ್ ಕ್ಲಾಸ್ ಇದ್ರಲ್ಲೇ ಇದ್ದು, ಅವಾಗ ತುಂಬಾ ಅದ್ಭುತವಾಗಿರುವಂತ ಒಂದ್ ಮೆಸೇಜ್ ಸಿಕ್ಕಿತ್ತು. ನನ್ ಲೈಫಲ್ಲಿ ನನ್ಗೆ ಬಿಲೀವೇ ಮಾಡಕ್ಕಾಗಿಲ್ಲ, ನನ್ನ ಒಂದು ಜನ್ಮ ಇದ್ರಲ್ಲಿ ನನ್ಗೂ ಈ ರೀತಿ ನನ್ನ ಲೈಫಲ್ಲಿ ಹಿಂದಿನ ಜನ್ಮದಲ್ಲಿ ನಡೆದಿದ್ಯಾ ಅಂತ. ಯಾಕೆಂದ್ರೆ ಅದು ಈ ಜನ್ಮದಲ್ಲಿ ಕ್ಯಾರಿ ಆಗಿದೆ ನಂದು. ಯಾಕೆ ಆ ಒಂದು ಜನ್ಮದಲ್ಲಿ ಇಬ್ರು ಹೆಣ್ಮಕ್ಳು ನನ್ನ ಹಿಂದೆ ಬಿದ್ದವರು ಈಗ್ಲೂ ಕೂಡ ನನ್ನ ಹಿಂದೆನೆ ಸೇಡಾಗಿ ಪರಿವರ್ತನೆ ಮಾಡಿ ಹಿಂದೆ ಬಿದ್ದಿದ್ದಾರೆ. ಸೊ ಅದು ಸ್ಟೋರಿ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಮಟ್ಟ ಸ್ಟೋರಿ ಆಗ್ಬಿಡತ್ತೆ. ನೆಕ್ಸ್ಟ್ ನೀವು ಕ್ಲಾಸ್ ಅಟೆಂಡ್ ಆಗ್ತಿರಲ್ಲ, ಅವಾಗ ಆ ಸ್ಟೋರಿ ಹೇಳ್ತಾ ಹೋಗೋಣ. ನೋಡಿ, ಆ ರೀತಿ ಕರ್ಮಗಳು ಅನ್ನೋದು ಕೂಡ ಬಹಳ ನಮ್ ಹಿಂದೆನೆ ಬರ್ತಾ ಇರುತ್ತೆ. ಹಾಗನ್ಬಿಟ್ಟು ಅದನ್ನ ಈ ಸಲ ಕಾರ್ಡ್ ಕಟ್ ಮಾಡಿ ಅವ್ರೇನ್ ಮಾಡಿದ್ರು, ಆ ಒಂದು ಸಂಬಂಧವನ್ನ ಕಟ್ ಮಾಡಿದ್ರು. ಅವಾಗಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ಸ್ ಕಮ್ಮಿ ಆಗಿದೆ. ಅದಕ್ ಮುಂಚೆ ಬಹಳ ಪ್ರಾಬ್ಲಮ್ ಆಗ್ತಿತ್ತು. ಇಬ್ರಿಂದ ಅವ್ರು ಯಾರು ಅಲ್ಲ, ನನ್ನ ಸ್ವಂತ ದೊಡ್ಡಮ್ಮನ ಮಕ್ಳುಗಳು. ಅವ್ರಿಗೆ ಯಾವ್ದೋ ಹಿಂದಿನ ಜನ್ಮದಲ್ಲಿ ನಾನು ಅವ್ರಿಗೆ ಪ್ರಾಬ್ಲಮ್ ಮಾಡಿದೆ, ಈಗ ಅವ್ರು ನನಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಸೊ ಹೇಗಿದೆ ಅಂತ ಹೇಳಿದ್ರೆ ಬಹಳ ಮಿರಾಕಲ್ ಇದೆ. ಅದೆಲ್ಲ ನೀವು ಹಿಂದಿಂದ ಮಾತ್ರ ಅಂತ ಅಲ್ಲ, ಈಗಿನ ಲೈಫ್ ತಿಳ್ಕೊಬಹುದು, ಮುಂದಿನ ಲೈಫ್ ತಿಳ್ಕೊ. ಸೊ ಹಾಗಾಗಿ ನಿಮ್ಗೆ ಒಂದು ಆಕಾಶಿಕ್ ರೆಕಾರ್ಡಿಂಗ್ ಕಲಿಬೇಕಾದ್ರೆ ಫಸ್ಟ್ ಆಫ್ ಆಲ್ ನಿಮಗ್ ಬೇಕಾಗಿರೋದು ಕಾನ್ಸಂಟ್ರೇಷನ್ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಇದು. ಯಾರು ನೀವುಗಳೆಲ್ಲರೂ ಮೆಡಿಟೇಷನ್ ಅನ್ನ ಕರೆಕ್ಟ್ ಆಗಿ ಮಾಡಿ ನಾನು ಕಲ್ತ್ಕೊಂತೀನಿ ಅನ್ನೋದಿದ್ರೆ ಮಾತ್ರನೇ ಆಕಾಶಿಕ್ ರೆಕಾರ್ಡಿಂಗ್. ಅದರ್ವೈಸ್ ನಾನು ಏನೋ ಹೇಳ್ತಾರೆ, ವೀಕ್ಲಿಗೆ ಒಂದ್ಸಲಿ 2 ಸಲಿ ಕ್ಲಾಸ್ ತಗೊಂತಾರೆ, ಅದ್ರಲ್ಲಿ ನಾವು ಏನೋ ಒಂದ್ ಮೆಡಿಟೇಷನ್ ಮಾಡಿಸ್ತಾರೆ, ಆ ಮೆಡಿಟೇಷನ್ ನಾವ್ ಇದ್ ಮಾಡ್ತೀವಿ ಅಂದ್ರೆ ನೀವು ಬೇರೆಯವ್ರ ಲೈಫ್ ಅಲ್ಲೇ ಆಟ ಆಡ್ತೀವಿ. ಆದ್ರೆ ಆಕಾಶಿಕ್ ರೆಕಾರ್ಡಿಂಗ್ ಯಾವ ರೀತಿ ನಮಗ್ ಕಾಣಿಸುತ್ತೆ, ನಾವ್ ಇದನ್ನ ಕಲ್ತ್ಕೊಂಡ್ರೆ, ನಾವು ಮೆಡಿಟೇಷನ್ ಮಾಡಿ ನಾನು ಇದನ್ನೆಲ್ಲ ಕಲ್ತ್ಕೊಳ್ಳೋದ್ರಿಂದ ನಮ್ಗೆ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ, ಒಂದು ನಿಮ್ಗೆ ವಿಷನ್ ಟೈಪ್ ಅಲ್ಲಿ ಕಾಣಿಸ್ಬೋದು. ವಿಷನ್ ಅಂದ್ರೆ ನಿಮ್ಮ ಮುಂದೆ ಇರೋ ಒಂದು ಪಿಕ್ಚರ್ ಟೈಪ್ ಅಲ್ಲಿ, ಅಥವಾ ನಿಮ್ಗೆ ನಿಮ್ಮ ಸೂಕ್ತ ಮನ್ಸಿಗೆನೆ ಅಲ್ಲಿ ಏನ್ ನಡೀತಿದೆ ಅನ್ನೋದು ಮೊದ್ಲೇನೆ ಸ್ಟಾರ್ಟ್ ಆಗುತ್ತೆ. 2ನೇದು, ಇನ್ನೊಂದು ನಿಮ್ಮ ಕಿವಿಯೊಳಗಡೆನೆ ನಿಮ್ಗೆ ಬಂದು ಹೇಳಿರೋ ರೀತಿ 3 ರೀತಿ ನಿಮ್ಗೆ ವಿಷನ್ಸ್ ಗಳು ಸಿಗುತ್ತೆ. ಆ ಆಧಾರದ ಮೇಲೆ ಮುಂದೆ ಇರುವಂತಹ ವ್ಯಕ್ತಿಗಳಿಗೆ ನೀವೇನ್ ಮಾಡ್ಬೋದು, ನಿಮ್ಮ ರೀಡಿಂಗ್ ಅನ್ನ ತಗೋಬಹುದು. ಹಾಗಾದ್ರೆ ಪರ್ಮಿಷನ್ ಇದೆಯಾ ಎಲ್ಲಾರ್ಗು? ನಾನು ನೋಡಿರೋ ವ್ಯಕ್ತಿಗಳಿಗೆಲ್ಲ ನಾನು ರೀಡ್ ಮಾಡ್ಬೋದಾ? ಖಂಡಿತ ಇಲ್ಲ. ವಿತೌಟ್ ಪರ್ಮಿಷನ್ ನೀವು ಯಾರಿಗೂ ಕೂಡ ರೀಡ್ ಮಾಡೋಂಗಿಲ್ಲ. ಅವ್ರ ಪರ್ಮಿಷನ್ ಕೊಟ್ಟಾಗ ಅಷ್ಟೇನೆ ನೀವು ಅವರ ಒಂದು ಫಾಸ್ಟ್ ಫ್ಯೂಚರ್ ಅಂಡ್ ಪ್ರೆಸೆಂಟ್ ಅನ್ನ ನೋಡುವಂತಹ ಒಂದು ಅಧಿಕಾರವನ್ನ ಪಡಿತೀರಾ. ಹಾಗಾದ್ರೆ ವಿತೌಟ್ ಪರ್ಮಿಷನ್ ನಾನು ಯಾರ ಒಂದು ರೀಡಿಂಗ್ ಅನ್ನ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ತಂದೆ ತಾಯಿ ಅವ್ರಗಳಷ್ಟೇ ಮಾಡ್ಬೋದು. ನಿಮ್ಮ ಅಣ್ಣ ತಮ್ಮಂದಿರ್ದು ಕೂಡ ನೀವು ಪರ್ಸನಲ್ ಲೈಫ್ ಅನ್ನ ನೀವು ನೋಡೋ ಹಾಗಿಲ್ಲ. ಓಕೆ, ಇಷ್ಟೆಲ್ಲ ಇದನ್ನ ನೆನ್ಪಿಟ್ಕೋಬಹುದು. ಫಸ್ಟ್ ನೀವು ನಿಮ್ಮ ಕರ್ಮಗಳನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ವಿತೌಟ್ ಕರ್ಮ ನೀವು ಆಕಾಶ ರೀಡಿಂಗ್ ಅನ್ನ ನೀವು ಕಲಿಯೋದಿಕ್ಕಾಗಲ್ಲ. ಯಾಕೆಂದ್ರೆ ಫಸ್ಟ್ ನಿಮ್ಮ ಆತ್ಮ ಅನ್ನೋದೇನಿದೆ ಅದು ಪ್ಯೂರಿಫೈ ಆಗ್ಬೇಕು. ಕಂಪ್ಲೀಟ್ ಆಗಿ ನಿಮ್ಮಲ್ಲಿರೋ ಭಯ, ಆತಂಕ ಅಥವಾ ಎಲ್ಲಾ ಮನುಷ್ಯರಲ್ಲಿರೋದು ನಾನು ಅನ್ನೋದನ್ನ ಅನ್ನೋದ್ ಬಿಟ್ಬಿಟ್ಟು ಒಬ್ಬ ಯಾವಾಗ ಡೌನ್ ಟು ಅರ್ತ್ ಆಗ್ತಾನೆ ಮನುಷ್ಯ, ಆಗ ಎಲ್ಲವನ್ನು ಪಡೆಯುವಂತಹ ಶಕ್ತಿ ಅನ್ನೋದೇನಿದೆಯಲ್ಲ ಅದು ನಿಮ್ಗೆ ಬರತ್ತೆ. ಓಕೆ, ಆ ಶಕ್ತಿ ಅನ್ನೋದನ್ನ ನೀವು ಮೊದಲನೇದಾಗಿ ನೀವು ಪಡ್ಕೋಬೇಕಾಗಿರೋಂಥದ್ದೇ ಆ ಶಕ್ತಿ. ಅದನ್ನ ಪಡ್ಕೊಂಡ ನಂತರ ನೀವು ಏನ್ ಮಾಡ್ಬೋದು,
ಈಸಿಯಾಗಿ ನಿಮ್ಮ ಮುಂದೆ ಇರುವಂತಹ ಕ್ಲೈಂಟ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಎಲ್ಲವನ್ನು ನೋಡೋದಕ್ಕೆ ಸಾಧ್ಯ ಇದೆ. ಓಕೆ, ಸೊ ಹೀಗೆ ನೀವೇನ್ ಮಾಡ್ಬೇಕು, ರೆಕಾರ್ಡಿಂಗ್, ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ ಹಾಗೆ ಹೀಗೆ ಅನ್ನೋ ಸ್ಟೋರಿ ಯಾವುದು ಇಲ್ಲ. ಇದು ಕಂಪ್ಲೀಟ್ಲಿ ಮೆಡಿಟೇಷನ್ ಸೆಷನ್ ಆಗಿರುತ್ತೆ. ಕಂಪ್ಲೀಟ್ಲಿ ಮೆಡಿಟೇಷನ್ ಸೆಷನ್ ಆಗಿರುತ್ತೆ. ಪ್ರತಿ ಒಂದು ಮೆಡಿಟೇಷನ್ಗೂ ಕೂಡ ನೀವು ಏನ್ ಮಾಡ್ಬೋದು. ಹಾಗಾದ್ರೆ ಇದ್ರಲ್ಲಿ ಏನೇನೆಲ್ಲ ನಾವು ಕಲಿಬಹುದು, ಏನನ್ನ ಕಲ್ತ್ಕೋಬಹುದು. ಒಂದು, ಮೊದಲನೇದಾಗಿ ಮೆಡಿಟೇಷನ್ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಅವರವನ್ನ ಕ್ಲೆನ್ಸ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಡಿಕೋಡ್ ಮಾಡುವಂಥದ್ದು. ಕಾರ್ಡ್ ಕಟ್ ಅಂತ ಹೇಳಿದ್ರೆ ಯಾರಿಗಾನ ಪ್ರಾಬ್ಲಮ್ ಇದ್ರೆ ಆ ಒಂದು ಪ್ರಾಬ್ಲಮ್ ನ ನೀವು ಕಟ್ ಮಾಡುವಂಥದ್ದು, ನಿಮ್ಮ ಫಾಸ್ಟ್ ಲೈಫ್ ಅನ್ನ ನೋಡುವಂಥದ್ದು, ನಿಮ್ಮ ಪ್ರೆಸೆಂಟ್ ಲೈಫ್ ಅನ್ನ ನೋಡುವಂಥದ್ದು, ನಿಮಗೆ ಫ್ಯೂಚರ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ. ಇವಾಗ ಕೆಲವೊಬ್ರು ಏನಾಗ್ತಾರೆ, ನೀವು ನೋಡಿರ್ಬೋದು, ಕೆಲವೊಬ್ರಿಗೆ ಎಷ್ಟೇ ಬಿಸ್ನೆಸ್ ಮಾಡಿದ್ರು ಕೈ ಎತ್ತಲ್ಲ. ಈಗ ಈ ಬಿಸ್ನೆಸ್ ಮಾಡ್ತಾರೆ, ಸ್ವಲ್ಪ ದಿನ ಆಗುತ್ತೆ, ಅದೇನಾಗುತ್ತೆ, ಕಟ್ ಆಗುತ್ತೆ, ಮತ್ ಇನ್ನೊಂದು ಬೇರೆ ಬಿಸ್ನೆಸ್, ಆ ಬಿಸ್ನೆಸ್ ಕಟ್ ಆಗುತ್ತೆ, ಮತ್ ಇನ್ನೊಂದು ಬೇರೆ ಬಿಸ್ನೆಸ್. ಈ ರೀತಿ ಹಲವಾರು ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ. ಯಾವ ಬಿಸ್ನೆಸ್ ಕೈ ಎತ್ತುತ್ತಾ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಯಾವ್ದೋ ಒಂದು ನಿಮ್ಗೆ ಏನಾಗುತ್ತೆ, ಯಾವ್ದೋ ಒಂದು ಪ್ರಾಬ್ಲಮ್ ಈ ಜನ್ಮದಲ್ಲಿ ಕೊಡ್ತಾ ಇರುತ್ತೆ. ವಿತೌಟ್ ನೀವು ಅವ್ರನ್ನ ಅದನ್ನ ಕ್ಲಿಯರ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಫ್ಯೂಚರ್ ಯಾವುದೇ ಬಿಸ್ನೆಸ್ ಮಾಡಿದ್ರು ಇದ್ ಮಾಡುತ್ತ. ಹಾಗಾದ್ರೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. ಏನಂದ್ರೆ ಈ ಜನ್ಮದಲ್ಲಿ ಚೆನ್ನಾಗಿ ಓದಿರ್ತಾರೆ, ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರ್ತಾರೆ, ಪ್ರತಿಯೊಂದು ಇರುತ್ತೆ. ಬಟ್ ಅವ್ರ ಕೆಲಸ ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ, ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರೋದಿಲ್ಲ. ಒಂದೇ ಮನೇಲಿ ಕುತ್ಕೊಂಡು ಮಲ್ಕೊಂಡಿರ್ತಾರೆ. ಯಾವಾಗ ಹೇಳಿದ್ರು ಅಷ್ಟು ಓದಿದ್ಯೇನ, ನಾ ಕೆಲಸ ಮಾಡು ಅಂದ್ರು ಕೆಲಸ ಮಾಡೋದಿಲ್ಲ. ಮಲ್ಗೋದು, ಕುತ್ಕೊಳ್ಳೋದು, ಊಟ ಮಾಡ್ದು ಮಲ್ಗೋದು, ಕುತ್ಕೊಳ್ಳೋದು, ಊಟ ಮಾಡ್ದು ಮಲ್ಗೋದು. ಏನಾಗಿರುತ್ತೆ ಅದನ್ನ ನೀವು ತಿಳ್ಕೋಬೇಕು ಅಲ್ವಾ. ಆ ವ್ಯಕ್ತಿಗೆ ಮುಂದಕ್ಕೆ ಅವನ ಫ್ಯೂಚರ್ ಅನ್ನ ರೂಪಿಸ್ಕೊಳ್ಳುವಂತದ್ದು ಕೊಡ್ಬೋದು. ಇಂದಿನ ಜನ್ಮದಲ್ಲಿ ಅವನ ಆತ್ಮ ಯಾವ ರೀತಿ ಇತ್ತು, ಅವನು ಏನ್ ಮಾಡ್ತಿದ್ದ, ಯಾತಕ್ಕೋಸ್ಕರ ಈ ಜನ್ಮದಲ್ಲಿ ಆತ ಈ ರೀತಿ ಮಾಡ್ತಾ ಇದ್ದಾನೆ, ಅದನ್ನ ತಿಳ್ಕೋಬೇಕು. ಪ್ರತಿಯೊಂದು ತಿಳ್ಕೊಳ್ಳುವಂತಹ ಶಕ್ತಿ ಅಂದ್ರೆ ಆ ಡಿವೈನ್, ಆ ಊರ್ಜಾ, ಆ ಕಿರಣಗಳು ನಿಮ್ಗೆ ಪ್ರತಿ ಒಂದನ್ನು ತಿಳಿಸ್ತಾ ಹೋಗ್ತಾ ಇರುತ್ತೆ. ಯಾರ ಲೈಫಲ್ಲಿ ಏನಾಗ್ತಿದೆ, ಅಥವಾ ನಿಮ್ಮ ಲೈಫಲ್ಲೇ ಆತರ ಆಗ್ತಿದೆ, ಯಾತಕ್ಕೋಸ್ಕರ ಆಗ್ತಿದೆ. ಈಗ ಒಬ್ಬರು ಬೇಡ ಅಂದ್ರೂ ಕೂಡ ಸಾಲ ಮಾಡ್ಕೊಳ್ಳುವಂತ ಕೇಳಿದ್ರೆ, ಅಯ್ಯೋ ನನ್ ಗ್ರಹಚಾರ ಚೆನ್ನಾಗಿಲ್ಲ, ನನ್ಗೇನ್ ಮಾಡೋದು, ನಾನು ಏನೇ ಮಾಡಿದ್ರು ಮುಟ್ಟಿದೆಲ್ಲ ಮಣ್ಣಾಗತ್ತೆ, ಎಲ್ಲೋದ್ರೂ ಸಾಲಗಳೇ ಮಾಡಿ ನನ್ ಜೀವನ ಮಾಡ್ಬೇಕು. ಯಾತಕ್ಕೋಸ್ಕರ ಸಾಲ ಮಾಡ್ತಾ ಇದ್ದಾರೆ, ಏಂತಕ್ಕೋಸ್ಕರ ಸಾಲ ಮಾಡ್ತಾರೆ, ಅದನ್ನ ಕಂಡುಹಿಡಿಬೇಕು. ಯಾವಾಗ ನಿಮ್ಮ ಜೊತೆ ನಿಮ್ಮ ಆತ್ಮದ ದೇವರು ನಿಮ್ ಜೊತೆ ಇರ್ತಾರೆ, ಡಿವೈನ್ ನಿಮ್ ಜೊತೆ ಇರುತ್ತೋ, ನಿಮ್ಮ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ಗೈಡ್ ಮಾಡ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಸ್ಟೆಪ್, ನಿಮ್ಮ ನಾಳೆಯ ಸ್ಟೆಪ್ ಅನ್ನ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದೇನು, ನಮ್ಮ ಒಂದು ಬುಕ್ ಏನಿದೆಯಾ ಅದ್ರಲ್ಲಿ ಏನ್ ಬರ್ದಿದ್ದಾರೆ ಅದನ್ನ ನಾವು ಮೊದಲೇ ಓದುವಂತಹ ಶಕ್ತಿಯನ್ನ ಪಡ್ಕೋಬೇಕಾಗತ್ತೆ. ಆ ಶಕ್ತಿ ಸಿಗೋದೆಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ ಮಾತ್ರನೇ. ಯಾಕೆಂದ್ರೆ ಅವರು ಆಲ್ರೆಡಿ ನಿಮ್ಮ ಎಷ್ಟು ಜನ್ಮ ನಿಮ್ಮ ಆತ್ಮ ಬಂದಿದ್ಯೋ ಅಷ್ಟು ಜನ್ಮದ ರೆಕಾರ್ಡಿಂಗು ನಿಮ್ಗೆ ಡಿವೈನು ಮೇಲ್ಗಡೆ ನಿಮ್ಮದೇ ಆದಂತಹ ಲೈಬ್ರರಿಯಲ್ಲಿ ಇಟ್ಟಿರ್ತಾರೆ. ನಿಮ್ಮದೇ ಆದಂತಹ ಲೈಬ್ರರಿ ಇದೆ, ಅಲ್ಲಿ ಪ್ರತಿಯೊಂದು ಈಗ ಆಗೋದ್ರಿಂದ ಹಿಂದೆ ಏನಾಗಿತ್ತು, ಇವಾಗ ಏನಾಗಿತ್ತು, ಮುಂದೆ ಏನಾಗುತ್ತೆ, ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ನೀವು ಮೋಸ ಹೋಗ್ತೀರಾ ಇಲ್ಲಾಂದ್ರೆ ಯಾತಕ್ಕೋಸ್ಕರ ಈಗಿನ ಈ ಬಳಲಿಕೆ ಯಾತಕ್ಕೋಸ್ಕರ ಆಗ್ತಿದೆ, ಈಗಿನ ಈ ಕಾಯಿಲೆ ಯಾತಕ್ಕೋಸ್ಕರ ನಮ್ಗೆ ಆವರಿಸಿದೆ, ಈ ದಿನ ಈ ಅನ್ಸಕ್ಸಸ್ ಅನ್ನೋದು ನಮ್ಮ ಲೈಫಲ್ಲಿ ಸಕ್ಸಸ್ ಅನ್ನದಲ್ಲೇ ಇರೋದು ಯಾತಕ್ಕೋಸ್ಕರ ಇದೆ. ಪ್ರತಿ ಒಂದನ್ನು ಕೂಡ ರೆಕಾರ್ಡ್ ಅನ್ನೋದು ಆ ದೇವ್ರು ಅಲ್ಲಿ ಇಟ್ಟಿದ್ದಾನೆ. ಈ ಕೆಲವೊಬ್ರಿಗೆ ಅನ್ಸ್ಬೋದು, ಏನ್ ರೆಕಾರ್ಡ್ ಅಂತ ಹೇಳ್ತಾರೆ, ಏನ್ ಹೇಳ್ತಾರ, ನನ್ಗೆ ಏನೂ ಅರ್ಥ ಆಗ್ತಿಲ್ಲ, ಅದ್ ಹೆಂಗೆ ಅಲ್ಲಿ ಸ್ಟೋರೇಜ್ ಆಗಿಟ್ಟಿರುತ್ತೆ ಅಂತ. ಅದನ್ನ ನೀವು ನಿಮ್ಮ ಆತ್ಮದ ಜೊತೆ ವಿಲೀನ ಆದಾಗ ಮಾತ್ರನೇ ಅದ್ ಕಾಣಿಸುತ್ತೆ ಹೊರತು ನಿಮ್ಮ ಡೌಟ್ ಗಳಿಗೆ ಇಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ನೀವು ನಿಮ್ಮ ಒಂದು ಡಿವೈನ್ ಕನೆಕ್ಷನ್ ಅಂದ್ರೆ ದೇವರ ಈಶ್ವರನ ಕನೆಕ್ಷನ್ ಯಾವಾಗ ನಿಮಗ್ ಸಿಗುತ್ತೋ ಅವಾಗ ನಿಮಗೆ ಪ್ರತಿ ಒಂದು ಕೂಡ ನಿಮ್ಮ ಜೀವನ ಗೊತ್ತಾಗ್ಬಿಡುತ್ತೆ. ಕೆಲವೊಬ್ರು ಮುಂದೆ ಹೋಗಿ ನಿಂತ್ಕೊಂತೀರ, ಏನಿದ್ ನನ್ ಕರೆಕ್ಟ್ ಆಗಿ ನಂದು ವಿಷಯಗಳನ್ನೆಲ್ಲ ಹೇಳಿದ್ರು, ಹೆಂಗ್ ಹೇಳ್ತಾ ಇದಾರೆ ಇವ್ರು ಅಂತ ನೀವ್ ಅನ್ಕೋಬಹುದು. ಅದಕ್ಕೆ ಅವ್ರಿಗೆ ಅವರ ಒಂದು ಪವಿತ್ರವಾದ ಆತ್ಮ
ದೇವರ ಜೊತೆ ವಿಲೀನ ಆದಾಗ ಮಾತ್ರನೇ ಇದೆಲ್ಲ ಕಂಡುಹಿಡಿಯಕ್ ಸಾಧ್ಯ. ನಿಮ್ಗೆ ಗೊತ್ತಿದೆಯಲ್ಲ, ಅರ್ಜುನ ಕೃಷ್ಣನ ಜೊತೆ ವಿಲೀನ ಆದಾಗ ಅಷ್ಟೇನೆ ಅವನಿಗೆ ಗೊತ್ತಿತ್ತು ನನ್ ಮುಂದೆ ಹೇಗಿರುತ್ತೆ, ನಾವ್ ಯುದ್ಧ ಗೆಲ್ತೀವೋ ಇಲ್ವೋ, ಮುಂದೆ ಯಾರ್ಯಾರು ಹೇಗಿರ್ತಾರೆ ಅನ್ನೋದು ಅರ್ಜುನನ್ ಮೊದ್ಲೇ ಗೊತ್ತಾಗ್ತಿತ್ತು. ಅಂದ್ರೆ ಅವ್ನು ಯಾರ ಜೊತೆ ಕನೆಕ್ಟ್ ಆಗಿದ್ದ? ಕೃಷ್ಣನ ಜೊತೆ ಕನೆಕ್ಟ್ ಆಗಿದ್ದ. ಹಾಗಾಗಿ ನೀವು ಏನ್ ಮಾಡ್ಬೇಕು, ದೇವರ ಜೊತೆ, ಈಶ್ವರನ ಜೊತೆ ಕನೆಕ್ಟ್ ಆದಾಗ, ಡಿವೈನ್ ಜೊತೆ ಕನೆಕ್ಟ್ ಆದಾಗ, ಆಗ ಪ್ರತಿಯೊಂದನ್ನು ತಿಳ್ಕೊಳ್ಳುವಂತಹ ಒಂದು ಶಕ್ತಿಯನ್ನ ಕೊಡುವಂತಹದ್ದೇ ನಮ್ಗೆ ಆಧ್ಯಾತ್ಮಿಕ ಮೆಡಿಟೇಷನ್. ಆ ಮೆಡಿಟೇಷನ್ ನ ಯಾರು ಮಾಡ್ತಾ ಹೋಗ್ತಾ ಇರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಪ್ರಪಂಚದಲ್ಲಿ ಏನ್ ನಡೆಯುತ್ತೆ, ಹೇಗ್ ನಡೆಯುತ್ತೆ ಅನ್ನೋದೆಲ್ಲವೂ ಕೂಡ ಗೊತ್ತಾಗುತ್ತೆ. ಕೆಲವೊಂದು ನೀವು ನೋಡಿರ್ಬೋದು, ಇಂಥ ಡೇಟಲ್ಲಿ ಹೀಗೆ ಆಗತ್ತೆ, ಇಂಥ ಡೇಟಲ್ಲಿ ಹೀಗೆ ಆಗತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ನಿಮ್ಗೂ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದಿರ್ಬೋದು. ಯಾವಾಗ್ಲೂ ಮುಂದೆ ಆಗುವಂಥದ್ದು ಈಗ್ಲೇ, ಮುಂದೆ ಯಾವಾಗ್ಲೂ ಏನೋ ಅನಾಹುತ ಆಗತ್ತೆ ಅಂದಾಗ ಮನ್ಸಿಗೆ ಏನೋ ಒಂಥರ ತಳಮಳ ಆಗ್ತಾ ಇರತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಇಗ್ನೋರ್ ಮಾಡ್ತೀವಿ. ಏನ್ ಮಾಡ್ತೀವಿ? ಇಗ್ನೋರ್ ಮಾಡ್ತೀವಿ. ಯಾಕೆಂದ್ರೆ ಅದು ಡಿವೈನ್ ನಮ್ಗೆ ಸೂಚನೆ ಕೊಡ್ತಿರುತ್ತೆ, ಇದ್ ಬೇಡ, ಇದ್ ಕೆಟ್ಟದ್ದು, ಹೋಗ್ಬೇಡ. ಇವಾಗ ನೀವ್ ಯಾವ್ದೋ ಒಂದ್ ಕೆಲ್ಸಕ್ಕೆ ಕೈ ಹಾಕ್ತಿದ್ದೀರಾ, ಎಲ್ಲೋ ಒಂದ್ ಕಡೆ ನಿಮ್ ಮನ್ಸು ಏನನ್ಸ್ತಾ ಇರತ್ತೆ, ಬೇಡ ಬೇಡ, ಇದ್ಯಾಕೋ ಬೇಡ ಅನ್ನಿಸ್ತಿರುತ್ತೆ ಅಂತ. ಆದ್ರೆ ನಿಮ್ ಬುದ್ಧಿ ಏನ್ ಮಾಡ್ತಾ ಇರತ್ತೆ, ಮನ್ಸು 1000 ಹೇಳ್ಕೊಳ್ಳಿ, ನಾನ್ ಮಾಡೋದೇ ಅಂತ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಫೇಲ್ಯೂರ್ ಆಗುತ್ತೆ. ಡಿವೈನ್ ನಿಮ್ಗೊಂದು ಅದ್ಭುತವಾದ ಶಕ್ತಿ ಕೊಟ್ಟಿದೆ, ಅದೇ ನಿಮ್ಮ ಆತ್ಮ ಮತ್ತೆ ಮನಸ್ಸು. ಆ ಮನಸ್ಸು ಹೇಳ್ತಾ ಇರುತ್ತೆ ಬೇಡ, ಈ ಕೆಲ್ಸ ಬೇಡ ಅಂತ. ನಾವ್ ಅದನ್ನ ಮೀರಿ ಮಾಡಿದಾಗ ಏನಾಗುತ್ತೆ, ನಾವು ಅಲ್ಲಿ ಫೇಲ್ಯೂರ್ ಅನ್ನೋದನ್ನ ನಾವು ಅನುಭವಿಸ್ತೀವಿ. ಮೊದಲನೇದಾಗಿ ನಮ್ಮ ಆತ್ಮವನ್ನೇ ಶುದ್ಧಿ ಮಾಡ್ಕೊಂಡಾಗ ನಾವು ಪ್ರತಿಯೊಂದು ಹೆಜ್ಜೆನೂ ಕೂಡ ಗೊತ್ತಾಗುತ್ತೆ. ಕೆಲವೊಂದು ಏನೋ ಒಂಥರ ಪ್ರಕೃತಿಯಲ್ಲಿ ಅನಾಹುತ ನಡೀತಿದೆ ಅಂದಾಗ ಸುಮಾರು ಜನಕ್ಕೆ ಆ ಪ್ರಕೃತಿಯಲ್ಲಿ ಭೂಕಂಪ ಆಗೋ ರೀತಿನೋ, ಅಥವಾ ಎಲ್ಲೋ ಒಂದ್ ಕಡೆ ಏನೋ ಒಂದ್ ನೀರುಗಳ ಅಲೆಗಳು ಬರೋ ರೀತಿನೋ ಏನೋ ಒಂದಾಗಿರುತ್ತೆ. 15 ದಿನ ಬಿಟ್ಕೊಂಡು ಆ ಇನ್ಸಿಡೆಂಟ್ಸ್ ನಡೆದಾಗ ನೀವು ಟಿವಿಯಲ್ಲೋ ಎಲ್ಲೋ ಒಂದು ನೋಡ್ದಾಗ ಏನಾಗುತ್ತೆ, ಇದು ನನ್ ಕನ್ಸಲ್ಲಿ ಬಂದಿತ್ತಲ್ವಾ. ಹಂಗಾರೆ ಆ ಕನ್ಸು ಕಳ್ಸಿರೋದು ಯಾರು? ಡಿವೈನ್ ತಾನೆ, ಡಿವೈನ್ ತಾನೆ. ಆ ಡಿವೈನ್ ಇಲ್ದಲೆ ಹೋದ್ರೆ ನಮ್ಗೆ ಏನ್ ಗೊತ್ತಾಗತ್ತೆ? ನಂಬಿಕೆ ಅನ್ನೋದೇ ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿರುತ್ತೆ. ಸೊ ಈಗ ಸ್ವಲ್ಪ ಹೊತ್ತು ನಮ್ಮ ರಾಜಲಕ್ಷ್ಮಿ ಮೇಡಮ್ ಅವ್ರು ಹೇಳ್ತಾರೆ. ಸೊ ಅವರೊಂದು ಚಿಕ್ಕದಾಗಿ ಮೆಡಿಟೇಷನ್ ಮಾಡ್ತಾರೆ. ಮೆಡಿಟೇಷನ್ ಮಾಡಿದ್ಮೇಲೆ ಮತ್ತೆ ನಾವು ಕನೆಕ್ಟ್ ಆಗೋಣ. ಓಕೆ? ಎಲ್ರಿಗೂ ನಮಸ್ಕಾರ. ನನ್ ವಾಯ್ಸ್ ಆಡಿಬಲ್ ಅಲ್ಲ, ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಓಕೆ ಮ್ಯಾಮ್, ಸರಿ ಇದೆಯಲ್ಲ, ಕ್ಲಿಯರ್ ಇದೆಯಲ್ಲ ನಂದು ಆಡಿಯೋ? ಹಾ ಮ್ಯಾಮ್, ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಅನುಷಾ ಮ್ಯಾಮ್ ಎಲ್ಲ ನಿಮ್ಗೆ ಹೇಳಿದ್ರು ಆಕಾಶಿಕ್ ರೆಕಾರ್ಡ್ ಅಂದ್ರೆ ಏನು, ನೀವ್ ಯಾವ ತರ ಆಕ್ಸೆಸ್ ಮಾಡ್ಬೇಕು ಅದನ್ನ, ನೀವ್ ಹೇಗೆ ಪ್ಯೂರಿಟಿ ಆಗಿರ್ಬೇಕು, ಎಲ್ಲವನ್ನ ಹೇಳ್ತಾ ಹೋದ್ರು ಅಲ್ವಾ. ಅದೆಲ್ಲ ನಮ್ಗೆ ಕೇಳಿಸ್ಕೊಳ್ತೀವಿ ನಾವು, ಆದ್ರೆ ನಮ್ಗೆ ಮರ್ತೋಗುತ್ತೆ. ನಾವ್ ಅದನ್ನ ಅನುಭವಿಸಿದಾಗ ಅದು ನಮ್ಗೆ ಶಾಶ್ವತವಾಗಿ ಉಳಿಯುತ್ತೆ. ಹೇಗೆ ಅಂತ, ಒಬ್ಬ ಸೈಕಲ್ ಹೊಡಿಯೋದನ್ನ ನೀವು ಓದ್ಬಿಟ್ಟು ಕಲ್ತ್ಕೊಳಕ್ ಆಗತ್ತಾ? ನೀವು ಸೈಕಲ್ ಮೇಲೆ ಕುತ್ಕೊಂಡು ಸೈಕಲ್ ಪೆಡಲ್ ತೊಳ್ದು ಬಿದ್ದು ಎದ್ದು ಒಂದು 10 ದಿನ ಕಲ್ತ್ರೆ 11ನೇ ದಿನ ಚೆನ್ನಾಗಿ ನೀವು ಸೈಕಲ್ ಬಿಡ್ತೀರ ತಾನೆ? ಅದೇ ತರ ಆಕಾಶಿಕ್ ರೆಕಾರ್ಡ್ ಕೂಡ ನೀವು ಧ್ಯಾನಗಳನ್ನ ಏನ್ ಹೇಳ್ಕೊಡ್ತಾರೆ ಮೇಡಮ್ ಕ್ಲಾಸಸ್ ಅಲ್ಲಿ, ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಅವ್ರು ಹೇಳ್ತಾರೆ ಯಾವ್ದು ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು, ಯಾವ್ದು ಮಾಡ್ಬಾರ್ದು, ಎಲ್ಲವನ್ನ ಅವರು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಅದನ್ನ ಮಾಡಿ ಅನುಭವಿಸಿದಾಗ ಅದು ನಿಮ್ಗೆ ಮರ್ತೋಗಲ್ಲ, ಅದು ನಿಮ್ಗೆ ಶಾಶ್ವತವಾಗಿ ಉಳಿಯುತ್ತೆ. ಇವಾಗ ನಾವೇನ್ ಮಾಡೋಣ ಅಂದ್ರೆ, ಆಕಾಶಿಕ್ ರೆಕಾರ್ಡ್ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ನಮ್ಮಲ್ಲಿರುವ ಎಲ್ಲ ಅಶುದ್ಧತೆಗಳು, ಅಂಧಕಾರ, ಇಂಪ್ಯೂರಿಟೀಸ್ ಎಲ್ಲವನ್ನ ತೆಗ್ದು ಹಾಕೋಣ. ಅದಕ್ಕೊಂದು ಮೆಡಿಟೇಷನ್ ಇದೆ. ನಾನು ಪೂರ್ತಿ ಮೆಡಿಟೇಷನ್ ನಿಮ್ಗೆ ಗೈಡ್ ಮಾಡ್ತೀನಿ. ಇದೊಂದು 20 to 25 ಮಿನಿಟ್ಸ್ ಆಗತ್ತೆ. ಸೊ ನೀವೇನ್ ಮಾಡ್ಬೇಕಂದ್ರೆ, ಒಂದ್ ವಾಟರ್ ಬಾಟಲ್ ಅನ್ನ ನೀವ್ ಇಟ್ಕೊಳ್ಬೇಕು ಹತ್ರದಲ್ಲಿ, ಕಂಫರ್ಟಬಲ್ ಆಗಿ ಕುತ್ಕೊಳ್ಬೇಕು. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಬೇಕು. ಸೊ ಎನರ್ಜಿ ಕನೆಕ್ಟ್ ಆಗ್ತೀವಿ ನಾವು ವಿಡಿಯೋ ಆನ್ ಮಾಡ್ಕೊಂಡ್ರೆ. ಏನು ಡಿಸ್ಟ್ರಾಕ್ಷನ್ ಇರದೇ ಇರೋ ಜಾಗದಲ್ಲಿ ಕುತ್ಕೊಳ್ಳಿ ಎಲ್ರು. 2 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಎಲ್ಲ ರೆಡಿ ಆಗ್ಬಿಡಿ. ಏನಾದ್ರೂ ನೇಚರ್ ಕಾಲ್ ಇದ್ರೆ, ವಾಶ್ರೂಮ್ ಹೋಗ್ಲಿಕ್ಕಿದ್ರೆ ಹೋಗ್ಬಿಟ್ಟು ಬಂದ್ಬಿಡಿ ಎಲ್ರು. ಒಂದು 20 to 25 ಮಿನಿಟ್ಸ್ ಆಗತ್ತೆ ಇದು. ನೀರ್ ಇಟ್ಕೊಳ್ಳಿ, ಒಂದು ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೊಳ್ಳಿ. ನೆಲದ ಮೇಲೂ ಕುತ್ಕೊಳ್ಬಹುದು, ನೀವು ಚೇರ್ ಮೇಲೆ ಕುತ್ಕೊಳ್ಬಹುದು, ಸೋಫಾದಲ್ಲಿ ಕುತ್ಕೊಳ್ಬಹುದು, ಬೆನ್ನು ವರ್ಗಿ ಕುತ್ಕೊಳ್ಬಹುದು, ಹೊರಗಡೆ ಬೇಕಾದ್ರೆ ಕುತ್ಕೊಳ್ಬಹುದು. ನೆಲದಲ್ಲಿ ಕುತ್ಕೊಳ್ಳೋರು ಒಂದೇನಾದ್ರೂ
ಚಾಪೆ ಅಥವಾ ಬಟ್ಟೆ ಏನಾದ್ರೂ ಹಾಕೊಂಡ್ ಕೂತ್ಕೊಳ್ಳಿ, ಮ್ಯಾಟ್ ಆತರ ಏನಾದ್ರೂ ಹಾಕೊಂಡ್ ಕೂತ್ಕೊಳ್ಳಿ. ಸೊ ನಿಮ್ಗೆ ಅದ್ರ ಅನುಭವ ಚೆನ್ನಾಗಾಗತ್ತೆ. ಥ್ರೂ ಔಟ್ ದ ಮೆಡಿಟೇಷನ್ ನಾನು ಏನ್ ಹೇಳ್ತೀನಿ ಅದನ್ನ ಮಾಡ್ತಾ ಹೋಗಿ. ನಾನು ವಿಜುವಲೈಸ್ ಮಾಡಿ ಅಂದ್ರೆ ವಿಜುವಲೈಸ್ ಮಾಡಿ, ಅಂದ್ರೆ ಅದನ್ನ ನೀವು ಒಂದು ಪಿಕ್ಚರ್ ತರ ನೋಡ್ತಾ ಹೋಗ್ಬೇಕು. ನಾನು ಏನೇನ್ ಹೇಳ್ತೀನೋ ಅದನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋಗಿ ಅಷ್ಟೇ. ಸರಿನಾ? ಮತ್ತೆ ಇದು ಕ್ಲೆನ್ಸಿಂಗ್ ಪ್ರೋಸೆಸ್ ಇರೋದ್ರಿಂದ ನಿಮ್ಮಲ್ಲಿ ಇರುವಂತಹ ಒಂದು ಭಯದ ವಾತಾವರಣ ಇರ್ಬೋದು, ಅಥವಾ ಯಾವುದೋ ಒಂದು ಖಿನ್ನತೆ ಇರ್ಬೋದು, ಏನೇ ಒಂದು ಪ್ರತಿ ಒಂದು ಕ್ಲಿಯರ್ ಆಗುವಂತಹ ಸೆಷನ್ ಇದಾಗಿರೋದ್ರಿಂದ ದಯವಿಟ್ಟು ಆದಷ್ಟು ಎಲ್ರು ಹಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಬಹುದು, ಕ್ಯಾಮ್ರಾಸ್ ನ ಆನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಮಲ್ಲಿ ಇರುವಂತಹ ಒಂದು ಏನಿರುತ್ತಲ್ವಾ ಅದು ಅವರ ಒಂದು ಮೆಡಿಟೇಷನ್ ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ ಇವತ್ತು 100% ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ನೀವು ಹೇಳ್ತೀರಾ ಯಾವ ರೀತಿ ಇದು ಅದ್ಭುತವಾಗಿ ಯಾವ ರೀತಿ ಆಯ್ತು, ಆಮೇಲೆ ನಿಮ್ಮ ಅನುಭವನ ಶೇರ್ ಮಾಡ್ಕೊ ಅನುಭವನ ಶೇರ್ ಮಾಡ್ಕೊಳ್ಳೋರಂತೆ. ಓಕೆ, ಆದಷ್ಟು ದಯವಿಟ್ಟು ಕ್ಯಾಮ್ರಾಸ್ ಆನ್ ಮಾಡ್ಕೊಳ್ಳಿ. ಇವಾಗ ಯಾರೋ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ಓಕೆ, ಅದು ಬಿಡಿ, ಟ್ರಾವೆಲ್ ಮಾಡಿದವ್ರಿಗೆ ಅಷ್ಟು ಕಾನ್ಸಂಟ್ರೇಟ್ ಬರಲ್ಲ. ದಯವಿಟ್ಟು ನೀವ್ ಯಾರೆಲ್ಲ ಮನೇಲಿ ಇದ್ದೀರಾ ಅವ್ರ ಒಂದು ಅನುಭವವನ್ನ ಪಡ್ಕೊಳ್ಳಿ. ನಿಮ್ಗೆ ಏನ್ ಅನ್ನಿಸ್ತು, ನಿಮ್ಮ ಬಾಡಿಲಿರುವಂತ ಯಾವ ರೀತಿಯಾದಂತಹ ಎನರ್ಜಿ, ಬ್ಲಾಕ್ ಎನರ್ಜಿ ಹೋಯ್ತು ಅನ್ನೋದನ್ನ ನೀವು ಹೇಳ್ಬೋದು. ಮೇಡಮ್, ಇದು ಒಂದ್ ಮ್ಯೂಸಿಕ್ ಪ್ಲೇ ಮಾಡೋಣ ಅಥವಾ ಹಾಗೆ ಮಾಡ್ಸೋಣ? ಮ್ಯೂಸಿಕ್ ಒಂದು ಲೈಟ್ ಆಗಿ ಏನಾದ್ರು ಪ್ಲೇ ಮಾಡಿ ಮ್ಯಾಮ್. ಅಂದ್ರೆ ಅದು ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಧಾನಕ್ಕೆ ಆಗ್ತಾ ಇರ್ಲಿ ಇದ್ರೆ ನಿಮ್ಮ ಹತ್ರ, ಇಲ್ಲಾದ್ರೆ ಬೇಡ, ಪರವಾಗಿಲ್ಲ. ನೋಡ್ತೀನಿ, ನೋಡ್ಬಿಟ್ಟು ಇದ್ ಮಾಡ್ತೀನಿ. ಅಷ್ಟರೊಳಗಡೆ ಎಲ್ಲ ನೀರಿನ ಬಾಟ್ಲ್ ಇಟ್ಕೊಳ್ಳಿ, ಒಂದ್ ಬ್ಯಾಗ್ ಇಟ್ಕೊಳ್ಳಿ. ನಾನ್ ಸ್ಟಾರ್ಟ್ ಮಾಡಿ ರಿಲ್ಯಾಕ್ಸೇಷನ್ ಮಾಡಿಸ್ತಾ ಇರ್ತೀನಿ, ಅಷ್ಟೊತ್ತಿಗೆ ನೀವು ಹುಡುಕ್ಬಿಟ್ಟು ಹಾಕಿ ಮ್ಯಾಮ್, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಅದನ್ನ. ಸರಿ, ಓಕೆ. ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ನಾ ಹೇಳಿದಾಗೆ ನೀವು ಕಂಫರ್ಟಬಲ್ ಆಗಿ 20 ನಿಮಿಷ 25 ನಿಮಿಷ ಕೂತ್ಕೊಳ್ಳೋ ತರ ಆರಾಮಾಗಿ ಕೂತ್ಕೊಳ್ಳಿ. ಮೃದುವಾಗಿ ಕಣ್ಣನ್ನ ಮುಚ್ಕೊಳ್ಳಿ. ಸಾಫ್ಟ್ಲಿ ಅಂಡ್ ಜೆಂಟ್ಲಿ ಕ್ಲೋಸ್ ಯುವರ್ ಐಸ್. ಬೆನ್ನು ನೇರವಾಗಿರ್ಲಿ, ಆದ್ರೆ ಬಿಗಿತನ ಬೇಡ. ಶೋಲ್ಡರ್ ಅನ್ನ ರಿಲ್ಯಾಕ್ಸ್ ಮಾಡಿ, ಹುಬ್ಬುಗಳನ್ನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ದವಡೆಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ತೊಡೆ, ಕಾಲು ಎಲ್ಲ, ಇಡೀ ದೇಹದ ಒಂದೊಂದು ಅಂಗವನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆಳವಾದ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಟೇಕ್ ಎ ಡೀಪ್ ಬ್ರೀತ್ ಇನ್ and breathe out slowly. Take a deep breath in and breathe out slowly. ಶಾಂತವಾಗಿರಿ. ಇಡೀ ನಿಮ್ಮ ದೇಹ ಮನಸ್ಸು ಶಾಂತವಾಗಿದೆ. ಈಗ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಪುರಾತನವಾದ ಮನೆಯ ಮುಂದೆ ನೀವು ಶಾಂತವಾಗಿ ನಿಂತಿದ್ದೀರಾ. ಒಂದು ಹಳೆಯ ಮನೆ, ಅದು ನಿಮ್ಮದೇ ಮನೆ. ಅದನ್ನ ವಿಜುವಲೈಸ್ ಮಾಡಿ, ಅಂದ್ರೆ ಆ ಮನೆ ನಿಮ್ಮ ಕಣ್ಣಿನ ಮುಂದೆ ಇದೆ ಅಂತ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಅದು ನಿಮ್ಮ ಒಳಗಿನ ಮನೆ, ನಿಮ್ಮ ಒಳ ಮನಸ್ಸು, ಒಳಗಿನ ಮನೆ ವಿಜುವಲ್ ಮಾಡಿ. ಅದೊಂದು ಹಳೆಯ ಪುರಾತನವಾದ ಮನೆ. ನೀವು ಆ ಮನೆ ಮುಂದೆ ನಿಂತಿದ್ದೀರಾ. ಈಗ ಮನೆಯ ಬಾಗಿಲು ನಿಧಾನವಾಗಿ ತೆರಿತಾ ಇದೆ. ನೀವು ಒಳಗೆ ಹೋಗ್ತೀರಾ. ಒಳಗೆ ಹೋಗಿ ನೋಡ್ತಾ ಇದ್ದೀರಾ, ಎಲ್ಲಾ ಕಡೆ ಹೊಳೆ ಇದೆ, ಭಾವನೆಗಳು ತುಂಬಿಕೊಂಡಿದೆ, ಆಲೋಚನೆಗಳು ತುಂಬಿದೆ, ಚಿಂತೆಗಳು ತುಂಬಿಕೊಂಡಿದೆ, ಹಳೆಯ ವಸ್ತುಗಳಿವೆ, ಹಳೆಯ ನೆನಪುಗಳಿವೆ, ಕೆಲವು ಧೂಳುಗಳಿಂದ ತುಂಬಿಕೊಂಡಿದೆ, ಕೆಲವು ವಸ್ತುಗಳು ಮುರಿದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಇದೆಲ್ಲವನ್ನ ನೀವು ನೋಡ್ತಾ ಇದ್ದೀರಾ. ಇದೆಲ್ಲ ನಿಮ್ಮ ಜೀವನದ ಭಾವನೆಗಳು. ಇದನ್ನ
ನೀವು ನಿಮ್ಮ ಜೀವನದುದ್ದಕ್ಕೂ ಕ್ಯಾರಿ ಮಾಡ್ತಾ ಬಂದಿದ್ದೀರಾ, ಅದನ್ನ ಹಿಡ್ಕೊಂಡಿದ್ದೀರಾ ನೀವು. ಈಗ ನೀವೊಂದು ಡಿಸಿಷನ್ ತಗೊಳ್ತೀರಾ, ಏನಂದ್ರೆ ಈ ನನ್ನ ಒಳಗಿನ ಮನೆಯನ್ನ ನಾನು ಕ್ಲೀನ್ ಮಾಡ್ತೀನಿ ಅಂತ. ಹೇಗ್ ಕ್ಲೀನ್ ಮಾಡ್ತೀರಾ? ಪ್ರೀತಿಯಿಂದ ಕ್ಲೀನ್ ಮಾಡ್ತೀನಿ, ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ, ಯಾವುದೇ ಒತ್ತಡಗಳಿಲ್ಲದೆ ಆರಾಮವಾಗಿ ಪ್ರೀತಿಯಿಂದ ಈ ಮನೆಯನ್ನ ನಾನು, ನನ್ನ ಒಳಗಿನ ಮನೆಯನ್ನ ಕ್ಲೀನ್ ಮಾಡ್ತೀನಿ ಅಂತ ಒಂದು ಸಂಕಲ್ಪವನ್ನ ಮಾಡ್ತೀರ. ಈಗ ಆ ಮನೆಯ ಮೊದಲನೇ ರೂಮಿಗೆ ಹೋಗ್ತೀರ. ಒಳಗೆ ಈ ಮೊದಲನೇ ರೂಮು ಭಯದ ರೂಮ್, ಭಯದ ಕೋಣೆ. ಎಲ್ಲಾ ಭಯಗಳು ಇಲ್ಲಿ ತುಂಬಿಕೊಂಡಿದೆ. ನಿಮ್ಮ ಚಿಕ್ಕ ವಯಸ್ಸಿನ ಭಯಗಳು, ನಿಮ್ಮ ಈಗ ನೀವೇನೇನು ಭಯ ಪಡ್ತಾ ಇದ್ದೀರಾ, ಈ ಅನ್ಸರ್ಟನಿಟಿ, ಅನ್ನೋನ್ ಬಗ್ಗೆ ಏನು ಭಯಗಳನ್ನ ಪಡ್ತಾ ಇದ್ದೀರಾ, ಅಥವಾ ನೀರಿನ ಭಯ, ಕತ್ತಲೆಯ ಭಯ, ಹಾಗೆ ಎಲ್ಲ ಭಯಗಳು ಈ ರೂಮ್ ಅಲ್ಲಿ ತುಂಬಿಕೊಂಡಿದೆ. ಆ ರೂಮ್ ಅಲ್ಲಿ ಚಿಕ್ಕ ಚಿಕ್ಕ ದಾರದ ಬಾಕ್ಸ್ ಗಳಿದೆ. ಆ ಬಾಕ್ಸ್ ಮೇಲೆ ಬರೆದಿದ್ದಾರೆ ಭಯ, ಇನ್ಸೆಕ್ಯೂರಿಟಿ, ಆ ತರ ಎಲ್ಲ ಬರ್ದಿದ್ದಾರೆ. ನೀವು ಆ ದಾರದ ಒಂದು ಬಾಕ್ಸ್ ಅನ್ನ ಕೈಯಲ್ಲಿ ತಗೊಳ್ತಾ ಇದ್ದೀರಾ. ಅದನ್ನ ವಿಜುವಲೈಸ್ ಮಾಡಿ ಆ ಬಾಕ್ಸ್ ಅನ್ನ ನಿಧಾನವಾಗಿ ಓಪನ್ ಮಾಡಿ. ಆ ಬಾಕ್ಸ್ ಅಲ್ಲಿ ಬರ್ದಿದ್ದಾರೆ ಇನ್ಸೆಕ್ಯೂರಿಟಿ ಅಂತ ಬರ್ದಿದ್ದಾರೆ. ಫಸ್ಟ್ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹೌದು, ನಾನು ಈ ಭಯವನ್ನ ಪಡ್ತಾ ಇದ್ದೀನಿ. ಎಸ್, ಐ ಆಮ್ ಅಕ್ಸೆಪ್ಟಿಂಗ್ ಇಟ್. ಆದ್ರೆ ನೀನು ಈಗ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಆಗ ಹೇಳ್ತಾ ಇದ್ದ ಹಾಗೆ ಅದು ಒಂದು ದಿವ್ಯ ಬೆಳಕಿನಲ್ಲಿ ಕರಗಿ ಹೋಗುತ್ತೆ. ಆ ಭಯ ಏನಿತ್ತು, ಮೇಲಿಂದ ಬ್ರಹ್ಮಾಂಡದಿಂದ ಒಂದು ದಿವ್ಯ ಬೆಳಕು ಬಂದು ಆ ನಿಮ್ಮ ಭಯವನ್ನ ಕರಗಿಸ್ತಾ ಇದೆ. ಹೀಗೆ ಒಂದೊಂದಾಗಿ ಎಲ್ಲಾ ಭಯಗಳನ್ನ ಆ ಒಂದು ಬಾಕ್ಸ್ ಅನ್ನ ಎತ್ಕೊಳ್ಳಿ. ಆ ಭಯವನ್ನ ಹೇಳಿ, ಹೌದು, ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ಈಗ ನಿನ್ನ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಾ ಒಂದೊಂದೇ ಬಾಕ್ಸ್ ಅನ್ನ ಆ ದಿವ್ಯ ಬೆಳಕಿನಲ್ಲಿ ಕರಗಿಸಿ. ಎಲ್ಲಾ ಭಯಗಳು ರಿಲೀಸ್ ಆಗ್ತಾ ಇದೆ. ಒಂದೊಂದೇ ಬಾಕ್ಸ್ ಅನ್ನ ತಗೊಳ್ಳಿ, ದಾರದ ಬಾಕ್ಸ್ ಅನ್ನ, ಅದನ್ನ ಅಕ್ಸೆಪ್ಟ್ ಮಾಡಿ, ಅದನ್ನ ದಿವ್ಯ ಬೆಳಕಿನಲ್ಲಿ ಬಿಡ್ತಾ ಇದ್ದೀರಾ. ಎಲ್ಲಾ ಭಯಗಳು ರಿಲೀಸ್ ಆಗ್ತಾ ಇದೆ. ಈಗ ಆ ಭಯದ ಮನೆ ದಿವ್ಯ ಪ್ರಕಾಶದಿಂದ ಕೂಡಿದೆ. ಆ ದಿವ್ಯ ಕೋಣೆ, ಆ ಭಯದ ಕೋಣೆ ಏನಿತ್ತು ಅದು ದಿವ್ಯ ಪ್ರಕಾಶದಿಂದ, ಆ ದೈವಿ ಪ್ರಕಾಶದಿಂದ ತುಂಬಿಕೊಂಡಿದೆ. ಈಗ ಇನ್ನೊಂದು ಕೋಣೆಗೆ ಹೋಗ್ತಾ ಇದ್ದೀರಾ. ಅದರ ಪಕ್ಕದಲ್ಲಿ ಇರುವ ಇನ್ನೊಂದು ಕೋಣೆಗೆ. ಆ ರೂಮು ನಿಮ್ಮ ಪಾಸ್ಟ್ ಅನ್ನ ಹೇಳ್ತಾ ಇದೆ. ಅಲ್ಲಿ ಎಲ್ಲ ಹಳೆಯ ನೆನಪುಗಳಿದೆ, ನೋವಿದೆ, ದುಃಖ ಇದೆ, ಅದನ್ನೆಲ್ಲ ನೋಡ್ತಾ ಇದ್ದೀರಾ. ನೀವ್ ಅದನ್ನ ಹುಡುಕ್ತಾ ಇಲ್ಲ, ಆದ್ರೆ ಅದನ್ನ ಒಬ್ಬ ನೋಡುಗನ ಹಾಗೆ ನೋಡ್ತಾ ಇದ್ದೀರಾ. ಏನೂ ಜಡ್ಜ್ ಮಾಡ್ತಾ ಇಲ್ಲ, ಬಟ್ ಸುಮ್ನೆ ನೋಡ್ತಾ ಇದ್ದೀರಾ. ಆ ನೋವು, ದುಃಖ, ಹಳೆಯ ನೆನಪುಗಳು, ಇದೆಲ್ಲವೂ ನಿಮಗೆ ಕಾಣಿಸ್ತಾ ಇದೆ. ಆಗ ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ತೀರಾ, ಇದೆಲ್ಲ ಆಗಿ ಹೋಗಿದೆ, ಶಾಂತವಾಗಿ ಇದನ್ನೆಲ್ಲ ಬಿಡ್ತಾ ಇದ್ದೇನೆ, ರಿಲೀಸ್ ಮಾಡ್ತಾ ಇದ್ದೇನೆ ಅಂತ ಒಂದು ಸಂಕಲ್ಪವನ್ನ ಮಾಡಿ ಅದನ್ನ ರಿಲೀಸ್ ಮಾಡ್ತಾ ಇದ್ದೀರಾ. ನೋವು, ದುಃಖ,
ಹಳೆಯ ನೆನಪುಗಳು. ಹಾಗೆ ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ ಹಾಗೆ ಅದೆಲ್ಲವೂ ದಿವ್ಯ ಪ್ರಕಾಶದಲ್ಲಿ ಗಾಳಿಯಲ್ಲಿ ತೇಲಿ ಹೋಗ್ತಾ ಇದೆ. ಬ್ರಹ್ಮಾಂಡದಿಂದ ದಿವ್ಯ ಪ್ರಕಾಶ ಬಂದು ಅದನ್ನ ಗಾಳಿಯಲ್ಲಿ ತೇಲಿಸ್ಕೊಂಡು ಆ ಪ್ರಕಾಶದೊಂದಿಗೆ ನಿಮ್ಮ ಪಾಸ್ಟಿನ ಎಲ್ಲ ನೋವು, ದುಃಖ, ಮನಸ್ತಾಪ, ಆ ಜಡ್ಜ್ಮೆಂಟಲ್, ಅನ್ಸರ್ಟನಿಟಿ ಇದೆಲ್ಲವೂ ಆ ಗಾಳಿಯಲ್ಲಿ ಹೋಗ್ತಾ ಇದೆ. ಅದು ಹೋಗ್ತಾ ಇದ್ದ ಹಾಗೆ ನೀವು ರಿಲೀಸ್ ಆಗ್ತಾ ಇದ್ದೀರಾ. ಈಗ ನೀವು ಲಾಸ್ಟ್ ರೂಮಿಗೆ ಹೋಗ್ತಾ ಇದ್ದೀರಾ. ಆ ಮನೆಯ ಅದು ನಿಮ್ಮ ಮನಸ್ಸಿನ ಮನೆ. ಅಲ್ಲಿ ಹೋಗ್ತಾ ಇದ್ದಾಗೆ ನಿಮ್ಮ ಆಲೋಚನೆಗಳೆಲ್ಲ ಅಲ್ಲಲ್ಲಿ ಬಿದ್ದಿದೆ. ಹೇಗ್ ಬಿದ್ದಿದೆ ಅಪ್ಪ? ಕಾಗದದ ಚೂರುಗಳು ಮಾಡಿದ್ರೆ ಹೆಂಗಿರುತ್ತೆ ಆತರ ಎಲ್ಲ ಚೂರುಗಳಾಗಿ ನಿಮ್ಮ ಆಲೋಚನೆಗಳು, ಭಾವನೆಗಳು, ಇಮೋಷನ್ಸ್ ಎಲ್ಲವೂ ಬಿದ್ದಿದೆ. ನೀವು ಆ ಕಾಗದದ ಚೂರುಗಳನ್ನ ನಿಧಾನವಾಗಿ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಒಂದೊಂದೇ ಕಾಗದದ ಚೂರುಗಳನ್ನ ಎಲ್ಲವನ್ನ ಕಲೆಕ್ಟ್ ಮಾಡಿ ಒಂದು ದಿವ್ಯ ಸಾಫ್ಟ್ ಲೈಟ್ ಅನ್ನ ಕರಿತಾ ಇದ್ದೀರಾ. ನಿಧಾನವಾಗಿ ಆ ಸಾಫ್ಟ್ ಲೈಟ್, ಡಿವೈನ್ ಲೈಟ್ ಬರ್ತಾ ಇದೆ. ನಿಮ್ಮ ಮನಸ್ಸಿನ ರೂಮ್ ಒಳಗೆ ಬಂದು ತುಂಬಿಕೊಳ್ತಾ ಇದೆ. ನಿಮ್ಮ ಎಲ್ಲ ಆಲೋಚನೆಗಳು ಆ ದಿವ್ಯ ಪ್ರಕಾಶದಲ್ಲಿ ಮಾಯ ಆಗ್ತಾ ಇದೆ. ಎಲ್ಲ ಮಾಯ ಆಗಿ ನೀವು ಸಂಪೂರ್ಣವಾಗಿ ರಿಲೀಸ್ ಆಗಿದ್ದೀರಾ. ಆಲೋಚನೆಗಳಿಂದ ಮುಕ್ತರಾಗಿದ್ದೀರಾ. ಇಡೀ ಮನೆ ಈಗ ಪೂರ್ತಿ ಕ್ಲೀನ್ ಆಗಿದೆ. ಆ ಒಳಗಿನ ಮನೆ ಹಗುರವಾಗಿದೆ, ದಿವ್ಯ ಪ್ರಕಾಶದಿಂದ ಕೂಡಿದೆ. ಅದನ್ನ ಫೀಲ್ ಮಾಡ್ತಾ ಹೋಗಿ. ಈಗ ನಿಧಾನವಾಗಿ ನಿರಾಳತೆಯನ್ನ ಅನುಭವಿಸ್ತಾ ಇದ್ದೀರಾ. ಸಂಪೂರ್ಣ ನಿರಾಳತೆ. ಯು ಆರ್ ಫೀಲಿಂಗ್ ಲೈಟರ್ ಅಂಡ್ ಲೈಟರ್. ನಿಮ್ಮ ಇಡೀ ಮನೆ ಬೆಳಕಿನಿಂದ ತುಂಬಿದೆ, ತುಂಬಾ ಕ್ಲೀನ್ ಆಗಿದೆ, ದಿವ್ಯ ಪ್ರಕಾಶದಿಂದ ತುಂಬಿದೆ. ಎಲ್ಲ ಬ್ಲಾಕೇಜಸ್ ರಿಲೀಸ್ ಆಗಿದೆ. ಈಗ ನಿಮ್ಮ ಮನಸ್ಸನ್ನ ಉಸಿರಾಟದ ಕಡೆಗೆ ಗಮನ ತನ್ನಿ. ಹಗುರತೆಯನ್ನ ಅನುಭವಿಸಿ. ಆ ಮನಸ್ಸು ಸಂಪೂರ್ಣ ಹಗುರವಾಗಿದೆ, ದಿವ್ಯ ಪ್ರಕಾಶದಿಂದ ಕೂಡಿದೆ. ಈಗ ಆ ಮನೆಯ ಒಳಗೆ ಒಂದು ಮಂದಿರ, ಒಂದು ದೇವಾಲಯ ಇದೆ. ಅದು ನಿಮ್ಗೆ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಸಾಫ್ಟ್ ಗೋಲ್ಡನ್ ಲೈಟ್ ಹೊಳಿತಾ ಇದೆ. ನೀವು ಆ ಮಂದಿರದ ಒಳಗೆ ಹೋಗ್ಬೇಕು ಅಂತ ಸಂಕಲ್ಪ ಮಾಡ್ತಾ ಇದ್ದೀರಾ. ನೀವು ನಿಧಾನವಾಗಿ ಆ ಮಂದಿರದೊಳಗೆ, ಆ ದೇವಾಲಯದ ಒಳಗೆ ಹೋಗ್ತಾ ಇದ್ದೀರಾ. ಪ್ರತಿಯೊಂದು ಹೆಜ್ಜೆ ಇಡುವಾಗ ಶಾಂತತೆ, ನಿರಾಳತೆ, ಹಗುರತನವನ್ನ ಅನುಭವಿಸ್ತಾ ಇದ್ದೀರಾ. ಆ ಮಂದಿರದ ಹತ್ರ ಹೋಗ್ತಾ ಇದ್ದಂತೆ ನೀವು ಫೀಲ್ ಮಾಡ್ತಾ ಇದ್ದೀರಾ, ಇದು ಸಾಧಾರಣವಾದ ಜಾಗವಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಏನೋ ಡಿವೈನ್ ಪ್ರೆಸೆನ್ಸ್ ಇದೆ, ಎಲ್ಲವೂ ಸೇಫ್ ಆಗಿದೆ ಅಂತ ಅನಿಸ್ತಾ ಇದೆ. ನೀವು ಒಳಗೆ ಹೋಗ್ತಾ ಇದ್ದೀರಾ. ಆ ಡಿವೈನ್ ಲೈಟ್, ಆ ಪ್ರಕಾಶ ಏನಿದೆ ಅದರ ಮುಂದೆ ನಿಂತಿದ್ದೀರಾ. ನಿಮ್ಮ ಕೈಯಲ್ಲಿ ಚಿಕ್ಕ ಚಿಕ್ಕ ಚೀಲಗಳಿದೆ.
ಆ ಚೀಲಗಳಲ್ಲಿ ಒಂದು ಆಸೆಯ ಚೀಲ, ಒಂದು ನೋವಿನ ಚೀಲ, ಒಂದು ಎಲ್ಲವನ್ನ ನಾನೇ ಕಂಟ್ರೋಲ್ ಮಾಡ್ತೀನಿ ಅನ್ನೋ ಚೀಲ, ಒಂದು ಭಾವನೆಯ ಚೀಲ, ಒಂದು ಡೌಟಿನ ಚೀಲ, ಒಂದು ಅಹಂಕಾರದ ಚೀಲ. ಹೀಗೆ ತುಂಬಾ ಚೀಲಗಳು ನಿಮ್ಮ ಕೈಯಲ್ಲಿದೆ. ಆ ಚೀಲಗಳಲ್ಲಿ ಸೋಲಿದೆ, ಗೆಲುವಿದೆ, ಅಹಂಕಾರ ಇದೆ, ನೋವಿದೆ, ಅಟ್ಯಾಚ್ಮೆಂಟ್ ಇದೆ. ಈಗ ನೀವೇನ್ ಮಾಡ್ತೀರಾ, ಆ ಚೀಲವನ್ನ ಆ ಮಂದಿರದಲ್ಲಿ ಇಡ್ತಾ ಇದ್ದೀರಾ, ಆ ದೇವಾಲಯ, ಆ ಡಿವೈನ್ ಪ್ರೆಸೆನ್ಸ್ ಏನಿದೆ ಅಲ್ಲಿ ಇಡ್ತಾ ಇದ್ದೀರಾ. ಹೇಳ್ತಾ ಇದ್ದೀರಾ, ನಾನೇನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಇಷ್ಟು ದಿನ ಏನ್ ಕಂಟ್ರೋಲ್ ಮಾಡ್ತಾ ಇದ್ದೆ ಅದರ ಅವಶ್ಯಕತೆಯೂ ನನಗಿಲ್ಲ. ಕಾಂಟ್ ಕಂಟ್ರೋಲ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ ಮನಸ್ಸಿನಲ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ಅಲ್ಲಿಂದ ಆ ಪವಿತ್ರ ದಿವ್ಯ ಪ್ರಕಾಶದಿಂದ ಕೂಡಿದ ಮಂದಿರದಿಂದ ನಿಮ್ಮ ಎಲ್ಲವನ್ನ ಸಮರ್ಪಣೆ ಮಾಡ್ತಾ ಇದ್ದೀರಾ. ಆ ದಿವ್ಯ ಪ್ರಕಾಶವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನಾನು ಇಷ್ಟ ದಿನ ಏನ್ ಕಂಟ್ರೋಲ್ ಮಾಡ್ತಿದ್ದೆ, ಹೀಗೆ ಇರ್ಬೇಕು ನನ್ ಜೀವನ, ಹೀಗೆ ಇರ್ಬೇಕು ಅಂತ ಅದೆಲ್ಲವನ್ನ ಅಲ್ಲಿಗೆ ಸಮರ್ಪಿಸ್ತಾ ಇದ್ದೀರಾ. ನಿರಾಳ ಭಾವ, ಎಲ್ಲವನ್ನ ಸಮರ್ಪಿಸಿ ಆಗಿದೆ. ಆಸೆ, ದುಃಖ, ನೋವು, ಪಶ್ಚಾತ್ತಾಪ, ಅನ್ಸರ್ಟನಿಟಿ, ಡೌಟ್ ಎಲ್ಲವನ್ನ ಸಮರ್ಪಿಸಿ ಈಗ ನೀವು ಮನೆಯಿಂದ ಹೊರಗೆ ಬರ್ತಾ ಇದ್ದೀರಾ. ಹೊರಗೆ ಬಂದಾಗ ಬಹಳ ಸುಂದರವಾದ ಒಂದು ಹೂದೋಟ ಇದೆ, ಗಾರ್ಡನ್, ಪ್ರಶಾಂತತೆಯಿಂದ ಕೂಡಿದೆ. ನೀವು ಏನೆಲ್ಲ ಆಗಿತ್ತು ನಿಮ್ಮ ಜೀವನದಲ್ಲಿ ಅದೆಲ್ಲವೂ ನನ್ನ ಹೈಯೆಸ್ಟ್ ಗುಡ್ಗಾಗಿ ಆಗಿದೆ, ನನ್ನ ಆತ್ಮದ ಉದ್ಧಾರಕ್ಕಾಗಿ ಆಗ್ತಾ ಇದೆ. ಅದೆಲ್ಲವನ್ನ ಸಮರ್ಪಿಸಿದ್ದೇನೆ ಅನ್ನುವ ಭಾವ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ದೇವರಲ್ಲಿ ಸಂಪೂರ್ಣ ವಿಶ್ವಾಸವನ್ನ ಹೊಂದಿದ್ದೀರಾ. ನಿಮ್ಮ ಹೆಗಲ ಮೇಲಿದ್ದ ಭಾರವನ್ನ ಇಳಿಸಿದಂತೆ ನೀವು ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಹೃದಯದ ಒಳಗೆ ಒಂದು ಲವಿಂಗ್ ಎನರ್ಜಿ, ದಿವ್ಯ ಪ್ರೀತಿಯ ಎನರ್ಜಿ, ಅದನ್ನ ಫೀಲ್ ಮಾಡ್ತಾ ಇದ್ದೀರಾ. ಆ ಹೃದಯದ ದಿವ್ಯ ಪ್ರಕಾಶ ನಿಮ್ಗೆ ಹೇಳ್ತಾ ಇದೆ, ನೀವೊಬ್ರೇ ಅಲ್ಲ, ಅಥವಾ ನೀವೊಬ್ರೇ ಇದನ್ನೆಲ್ಲ ಹೊರೋದು ಬೇಡ. ಏನೆಲ್ಲ ನೀವು ಇಷ್ಟು ದಿನ ಹೊತ್ತಿದ್ದೀರಿ, ಪರಮಾತ್ಮ ನಿಮ್ಮೊಂದಿಗಿದ್ದಾನೆ, ಯಾವಾಗ್ಲೂ ನಿಮ್ಮೊಂದಿಗೆ ಇದ್ದಾರೆ, ಮುಂದೇನೂ ಇರುತ್ತಾರೆ. ಅದನ್ನ ಫೀಲ್ ಮಾಡಿ. ಇಲ್ಲಿ ಯಾವುದೇ ಅರ್ಜೆನ್ಸಿ ಇಲ್ಲ, ಯಾವುದೇ ಪ್ರೆಷರ್ ಇಲ್ಲ. ಇಲ್ಲಿ ನಂಬಿಕೆ ಮುಖ್ಯ. ಎಲ್ಲವನ್ನ ನೀವು ಸರೆಂಡರ್ ಮಾಡಿದೀರ. ಸಮರ್ಪಣಾ ಭಾವ ನಿಮ್ಮಲ್ಲಿ ತುಂಬಿಕೊಂಡಿದೆ. ಆ ಪ್ರಶಾಂತವಾದ ಗಾರ್ಡನ್ ಅಲ್ಲಿ ಅದು ನಿಮ್ಮ ಕೃತಜ್ಞತೆಯ ಜಾಗ, ಗ್ರಾಟಿಟ್ಯೂಡ್ ಸ್ಪೇಸ್. ಅಲ್ಲಿ ತಂಪಾದ ಗಾಳಿ, ಸುಗಂಧವನ್ನ ಫೀಲ್ ಮಾಡ್ತಾ ಇದ್ದೀರ. ಆ ಗಾರ್ಡನ್ ಒಳಗೆ ನಡೀತಾ ಇದ್ದೀರ. ಪ್ರತಿಯೊಂದು ಹೂವು ನಿಮ್ಗೆ ಸುಂದರವಾಗಿ ಕಾಣ್ತಾ ಇದೆ.
ನಿಮ್ಮ ಎದುರು ಹೂಗಳಿವೆ, ತಂಪಾದ ಗಾಳಿ, ಮರಗಳಿವೆ. ನೀವೀಗ ಒಂದು ಸುಂದರವಾದ ಹೂವಿನ ಹತ್ರ ಹೋಗಿ ನಿಲ್ತೀರಾ. ಆ ಹೂ ಹೇಳ್ತಾ ಇದೆ, ಥ್ಯಾಂಕ್ ಯು ಫಾರ್ ನೋಟಿಸಿಂಗ್ ಮೀ ಅಂತ. ಅದು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದೆ. ಹಾಗೆ ಮರದ ಹತ್ರ ಹೋಗಿ ನಿಲ್ತೀರಾ ನೀವು. ಆಗ ಮರ ಹೇಳ್ತಾ ಇದೆ, ಥ್ಯಾಂಕ್ ಯು ಬ್ರೀತಿಂಗ್ ಅಂತ. ಅಂದ್ರೆ ನೀವು ಅದರ ಗಾಳಿಯನ್ನ ಸೇವಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಬೀಯಿಂಗ್ ಅಲೈವ್ ಅಂತ ಹೇಳ್ತಾ ಇದೆ ಮರ. ಹಾಗೆ ನಿಮ್ಮ ಹೃದಯವನ್ನ ಗಮನಿಸ್ತಾ ಇದ್ದೀರಾ. ಫೀಲ್ ಯುವರ್ ಹಾರ್ಟ್. ಹೃದಯವನ್ನ ಕೇಳಿಸ್ಕೊಳ್ಳಿ ಶಾಂತ ರೀತಿಯಿಂದ. ನೀವು ಹೇಳಿ, ಥ್ಯಾಂಕ್ ಯು ಮೈ ಹಾರ್ಟ್. ಒಂದು ಚೂರು ಸಹ ನಿಲ್ದೆ ಇಷ್ಟು ಚೆನ್ನಾಗಿ ನನ್ಗೋಸ್ಕರ ಕೆಲಸ ಮಾಡ್ತಾ ಇದೀಯಾ. ನಿನ್ಗೆ ನಾನು ಥ್ಯಾಂಕ್ ಯು ಹೇಳಲೇಬೇಕು ಅಂತ ಹೃದಯಕ್ಕೆ ಒಂದು ಧನ್ಯವಾದವನ್ನ, ಕೃತಜ್ಞತೆಯನ್ನ ಸಲ್ಲಿಸಿ. ಈಗ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಯಾವುದೆಲ್ಲ ಚಿಕ್ಕ ಚಿಕ್ಕ ಖುಷಿ, ಕೆಲವರ ನಗು, ಕೆಲವರ ಸಪೋರ್ಟ್, ಎಲ್ಲವನ್ನ ನೆನಪು ಮಾಡ್ಕೊಳ್ಳಿ. ಒಂದ್ಸಲ ರೀಕ್ಯಾಪ್ ಮಾಡ್ಕೊಳ್ಳಿ ಎಲ್ಲವನ್ನ. ಎಲ್ರಿಗೂ ಥ್ಯಾಂಕ್ ಯು ಹೇಳಿ. ನೀವು ಒಬ್ರಿಗೆ ಥ್ಯಾಂಕ್ ಯು ಹೇಳ್ತೀರಾ, ಆಗ ಇನ್ನೊಬ್ಬರು ನೆನಪಾಗ್ತಾರೆ. ಅವ್ರಿಗೆ ಕೂಡ ಥ್ಯಾಂಕ್ ಯು ಹೇಳ್ತೀರಾ, ಇನ್ನೊಬ್ರಿಗೆ ಥ್ಯಾಂಕ್ ಯು ಹೇಳ್ತಿದ್ದಂಗೆ ಮತ್ತೊಬ್ರು ನೆನಪಾಗ್ತಾರೆ. ಅವರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸಿ. ಯಾರದೋ ನಗು, ಯಾರದೋ ಖುಷಿ, ಯಾರದೋ ಸಪೋರ್ಟ್ ಎಲ್ಲವೂ ಮಲ್ಟಿಪ್ಲೈ ಆಗ್ತಾ ಇದೆ. ಆ ಗ್ರಾಟಿಟ್ಯೂಡ್, ಕೃತಜ್ಞತಾ ಭಾವ ನಿಮ್ಮಲ್ಲಿ ಡಬಲ್ ಆಗ್ತಾ ಹೋಗ್ತಾ ಇದೆ, ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇದೆ. ಆಗ ನಿಮ್ ಮನಸ್ಸು ನಿರಾಳ ಆಗ್ತಾ ಇದೆ. ಯಾರೋ ನೋವು ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು. ಅವರಿಗೂ ಕೂಡ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸಿ. ಯಾರೋ ನಿಮ್ಗೆ ಮೋಸ ಮಾಡಿದ್ದಾರೆ, ಅವ್ರಿಗೂ ಕೂಡ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸಿ ಥ್ಯಾಂಕ್ ಯು ಹೇಳಿ. ಈಗ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ, ನನ್ನ ಹತ್ರ ಸಾಕಷ್ಟಿದೆ, ಐ ಆಮ್ ಬ್ಲೆಸ್ಡ್, ನಾನು ಗ್ರೇಟ್ಫುಲ್ ಆಗಿದ್ದೀನಿ, ಇನ್ನೂ ಹೆಚ್ಚು ಬ್ಲೆಸ್ಸಿಂಗ್ಸ್ ಅನ್ನ ಪಡ್ಕೊಳ್ಳಕ್ಕೆ ಅರ್ಹಳಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ಈಗ ಕೇವಲ ಸರೆಂಡರ್ ಮಾತ್ರ ಅಲ್ಲ, ಗ್ರಾಟಿಟ್ಯೂಡ್ ಕೂಡ ನಿಮ್ಮ ಜೊತೆಗೆ ಇದೆ. ಬರೀ ಸಮರ್ಪಣೆ ಮಾತ್ರ ಅಲ್ಲ, ಅದಕ್ಕೆ ಒಂದು ಕೃತಜ್ಞತಾ ಭಾವ ಕೂಡ ನಿಮ್ಮಲ್ಲಿದೆ. ಎಲ್ಲದಕ್ಕೂ ಧನ್ಯವಾದಗಳು. ಹೇ ಪ್ರಭು, ಈ ಜೀವನಕ್ಕೆ ಧನ್ಯವಾದ, ಈ ಉಸಿರಿಗೆ ಧನ್ಯವಾದ, ಯಾವ ವಸ್ತು ನಿಮ್ಗೆ ಸಿಕ್ಕಿದೆ ಅದಕ್ಕೆ ಧನ್ಯವಾದ, ಸಿಗದೆ ಇರೋದಕ್ಕೂ ಧನ್ಯವಾದ. ಎಲ್ಲದಕ್ಕೂ ನಾನು ಆಭಾರಿಯಾಗಿದ್ದೇನೆ. ಎಲ್ಲವನ್ನ ಆ ಪ್ರಭುವಿಗೆ, ಆ ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಕರ್ಮ, ನಿಮ್ಮ ಕನಸು ಏನೇನಿದೆಯೋ ಎಲ್ಲವೂ ನಿನ್ನದೇ. ನಾನು ಕೇವಲ ಒಂದು ಮಾಧ್ಯಮ ಮಾತ್ರ. ಈಗ ಆ ದೇವರ ದಿವ್ಯ ಪ್ರಕಾಶವನ್ನ ಫೀಲ್ ಮಾಡಿ. ಐ ಆಮ್ ಲವ್ಡ್, ಐ ಆಮ್ ಬ್ಲೆಸ್ಡ್. ಧನ್ಯವಾದಗಳನ್ನ ಅರ್ಪಿಸಿ. ತಂದೆ ತಾಯಿಗಳಿಗೆ, ನಿಮ್ಮ ಗುರುಗಳಿಗೆ,
ನಿಮ್ಮ ಹಿರಿಯರಿಗೆ ಯಾರಿಗೆಲ್ಲ ಧನ್ಯವಾದವನ್ನ ಹೇಳ್ಬೇಕು ಅಂತ ಅನಿಸ್ತಾ ಇದೆಯೋ ಎಲ್ಲರಿಗೂ ಧನ್ಯವಾದಗಳನ್ನ ಇವತ್ತು ನೀವೇನ್ ಆಗಿದ್ದೀರಿ ಅದೆಲ್ಲವೂ ಅವರ ಕಾಂಟ್ರಿಬ್ಯೂಷನ್ ಇಂದ ನೀವೊಂದು ಪಕ್ವವಾದ ಹಣ್ಣಾಗಿದ್ದೀರಿ. ಮನಸ್ಸನ್ನ ಕ್ಲೀನ್ ಮಾಡಿದ್ದೀರಿ, ಸರೆಂಡರ್ ಮಾಡಿದ್ದೀರಿ, ಅಕ್ಸೆಪ್ಟ್ ಮಾಡಿದ್ದೀರಿ, ಹಾಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದೀರಿ. ಈಗ ನಿಧಾನವಾಗಿ ನಿಮ್ಮ ಉಸಿರಿನ ಕಡೆಗೆ ಗಮನವನ್ನ ತನ್ನಿ. ಆಳವಾದ ದೀರ್ಘವಾದ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. Without slowly. ಈಗ ನಿಮ್ಮ ಎರಡೂ ಕೈಗಳನ್ನ ಉಜ್ಜಿಕೊಳ್ಳಿ. ಅಂಗೈಯನ್ನ ಎರಡೂ ಕೈಗಳನ್ನ ಉಜ್ಜಿ ಆ ಎನರ್ಜಿಯನ್ನ ಮುಖದ ಮತ್ತೆ ಕಣ್ಣುಗಳಿಗೆ ಸ್ಪರ್ಶಿಸಿ ನಿಧಾನವಾಗಿ ಕಣ್ಣನ್ನ ತೆಗಿಬಹುದು. ಅದನ್ನ ಫೀಲ್ ಎಲ್ಲರೂ ಸ್ವಲ್ಪ ಕುಡೀರಿ, ರಿಲ್ಯಾಕ್ಸ್ ಆಗಿ. ಒಂದ್ ಸ್ವಲ್ಪ ನೀರ್ ಕುಡೀರಿ. ಬಾಟ್ಲ್ ಇಟ್ಕೊಂಡಿದ್ದೀರಲ್ಲ ಅಲ್ಲಿ ಅದ್ರಲ್ಲಿ ನೀರ್ ಕುಡೀರಿ, ರಿಲ್ಯಾಕ್ಸ್ ಆಗಿ. ಮೆಡಿಟೇಷನ್ ಚೆನ್ನಾಗಾಯ್ತು ಅಂತ ಅನ್ಕೊಳ್ತೀನಿ. ಫಸ್ಟ್ ನಿಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಂಡ್ರಿ, ಆಮೇಲೆ ಅಕ್ಸೆಪ್ಟ್ ಮಾಡಿದ್ರಿ ಏನೆಲ್ಲ ಇದೆ ನಿಮ್ಮ ಇಮೋಷನ್ಸ್, ಭಾವನೆಗಳು ಏನೇನಿದೆ ಎಲ್ಲವನ್ನ ಅಕ್ಸೆಪ್ಟ್ ಮಾಡಿದ್ರಿ, ಅದನ್ನ ಕ್ಲಿನ್ಸ್ ಮಾಡಿದ್ರಿ, ಎಲ್ಲವನ್ನ ದೇವರಿಗೆ ಸರೆಂಡರ್ ಮಾಡಿದ್ರಿ, ಅದನ್ನ ಕೂಡ ಅಕ್ಸೆಪ್ಟ್ ಮಾಡಿದ್ರಿ, ಕಡೆಗೆ ಕೃತಜ್ಞತೆಗಳನ್ನ ಹೇಳಿದ್ರಿ, ಧನ್ಯವಾದಗಳನ್ನ ಅರ್ಪಿಸಿದ್ರಿ, ಎಲ್ಲವನ್ನ ಫೀಲ್ ಮಾಡಿದ್ರಿ, ಯಾವ್ದನ್ನು ಕಂಟ್ರೋಲ್ ಮಾಡ್ತಿಲ್ಲ ಅಂತ ಅನ್ಕೊಂಡ್ರಿ ಅಲ್ವಾ? ತುಂಬಾ ಚೆನ್ನಾಗಿತ್ತಲ್ಲ ಪ್ರೋಸೆಸ್. ಎಲ್ರು ಫೀಲ್ ಮಾಡಿದ್ರಿ, ಎಲ್ಲರೂ ವಿಜುವಲೈಸ್ ಮಾಡಿದ್ರಿ ಅನ್ಕೋತೀನಿ. ನಾನು ಏನೇನ್ ಹೇಳ್ತಾ ಇದ್ದೆ ಅದನ್ನ ವಿಜುವಲೈಸ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಕಡೆಗೆ ಸಮರ್ಪಣಾ ಭಾವ, ಕೃತಜ್ಞತೆ ಎಲ್ಲವೂ ಅಂದ್ರೆ ಇಟ್ ಈಸ್ ಅ ಕ್ಲೀನಿಂಗ್ ಆಫ್ ಕರ್ಮಾಸ್, ಕ್ಲೀನಿಂಗ್ ಆಫ್ ಇಮೋಷನಲ್ ಬಾಡಿ, ಕ್ಲೀನಿಂಗ್ ಆಫ್ ಯುವರ್ ಬಾಡಿ, ಮೈಂಡ್ ಅಂಡ್ ಸೋಲ್. ಸೋಲ್ ಯಾವಾಗ್ಲೂ ಪ್ಯೂರ್ ಆಗಿರುತ್ತೆ, ಬಟ್ ಅದ್ರ ಸುತ್ತ ಇರುವಂತಹ ಎಲ್ಲ ಕ್ಲಟರ್ಸ್ ಏನಿದೆ, ಎಲ್ಲ ಬೇಡದೆ ಇರುವಂತಹ ಕೊಳಕುಗಳು ಒಂದೊಂದೇ ಕ್ಲೀನ್ ಆಗ್ತಾ ಹೋಯ್ತು. ಯಾರಾದ್ರೂ ಧ್ಯಾನದ ಬಗ್ಗೆ ಏನಾದ್ರೂ ಹೇಳೋದಿದ್ರೆ ಮ್ಯಾಮ್, ಯಾರಾದ್ರೂ ಧ್ಯಾನದ ಬಗ್ಗೆ ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಅದ್ರ ಬಗ್ಗೆ ಏನಾದ್ರೂ ಅವರಿಗೆ ಅನಿಸಿದ್ರೆ. ಅನುಷಾ ಮ್ಯಾಮ್ ಒಂದ್ ಸೆಕೆಂಡ್ ಮೇಡಮ್, ನಂದು ಮೋಸ್ಟ್ಲಿ ನನ್ ವಾಯ್ಸ್ ಕೇಳಿಸ್ತಿದ್ಯಾ ಎಲ್ರಿಗೂ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನನ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಹೌದು ಮ್ಯಾಮ್, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸ್ವಲ್ಪ ಇಂಟರ್ನೆಟ್ ನೀವೆಲ್ಲ ಸ್ಟ್ರಕ್ ಆಗಿರೋ ತರ ನನಗೆ ಕಾಣಿಸ್ತಿದ್ದೀರಾ. ಕೇಳಿಸ್ತಿದ್ಯಾ? ಇಲ್ಲ ಇಲ್ಲ, ನಮ್ಗೆ ಕ್ಲಿಯರ್ ಇದೆ. ಒಂದ್ ನಿಮಿಷ, ನಂದು ಸ್ಟ್ರಕ್ ಆಗಿರೋ ತರ ಇದೆ. ಇಲ್ಲ ಇಲ್ಲ, ಕ್ಲಿಯರ್ ಇದೆಯಾ? ಕೇಳಿಸ್ತಾ ಇದೆ. ಓಕೆ ಓಕೆ. ನಿಮ್ದು ಆಡಿಯೋ ವಿಡಿಯೋ ಎರಡು ಕ್ಲಿಯರ್ ಇದೆ. ನಂದಿದೆ, ನಿಮ್ದು ನನಗೆ ಅಷ್ಟು ಎಲ್ಲ ಸ್ಟ್ರಕ್ ಆಗಿರೋ ತರ ಕಾಣಿಸ್ತಾ ಇದ್ರಿ, ಅದಕ್ಕೋಸ್ಕರ. ಓಕೆ.
ಯಾರಾದ್ರೂ ಏನಾದ್ರೂ ಹಂಚ್ಕೊಳ್ಳೋದಿದ್ರೆ ಹಂಚ್ಕೊಡಿ, ಇಲ್ದಲೆ ಹೋದ್ರೆ ನಾನ್ ಈ ಒಂದು ಕೋರ್ಸ್ ಅಲ್ಲಿ ಏನೆಲ್ಲ ಕಂಟೆಂಟ್ ಬರುತ್ತೆ, ಏನೇನೆಲ್ಲ ನೀವು ಕಲಿತೀರಾ, ನಿಮ್ ಮುಂದೆ ಯಾವ ರೀತಿ ನಿಮ್ಗೆ ಇದನ್ನ ಆಕ್ಸೆಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಕೊಟ್ಬಿಡ್ತೀನಿ. ಆಮೇಲೆ ನಿಮ್ಮ ಒಂದು ಅನುಭವವನ್ನ ನಾನು ತಗೋತೀನಿ. ಓಕೆ, ಕೇಳಿಸ್ತಿದೆ ಅಲ್ವಾ ಎಲ್ಲಾರ್ಗುನು? ಯಾರಿಗ ಏನಾರ ಕನ್ಫ್ಯೂಷನ್ಸ್? ಓಕೆ, ಇದು ಬಂದ್ಬಿಟ್ಟು ಆಕ್ಚುಲ್ ಆಗಿ ಬಂದ್ಬಿಟ್ಟು ಇದ್ರಲ್ಲಿ ಯಾವುದೇ ಒಂದು ಪಾರ್ಟ್ ಇಲ್ಲ. ಅಂದ್ರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು ಈ ರೀತಿಯಾದಂತದ್ದು ಯಾವ್ದು ಇಲ್ಲ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗುನು ನಾವು ಈ ಕೋರ್ಸ್ ಅನ್ನ ತಗೊಂಡು ಹೋಗ್ತೀವಿ. ಇದು ಮಿನಿಮಮ್ ಅಂತ ಹೇಳಿದ್ರು 2.5 months ಇರುತ್ತೆ. 2 ತಿಂಗಳು ಕೋರ್ಸ್ ಇರುತ್ತೆ. ಪ್ಲಸ್ ನಿಮ್ಗೆ 1 to 1 ಬಂದ್ಬಿಟ್ಟು 4 ಸೆಷನ್ಸ್ 1 to 1 ಇರುತ್ತೆ. ಅಂದ್ರೆ ಒಬ್ರನ್ನ ಒಬ್ರಿಗೆ ಕನೆಕ್ಟ್ ಮಾಡಿ ನಿಮ್ಗೆ ವಿಷನ್ ಬಂದಿದ್ಯಾ, ನೀವು ಬೇರೆಯವ್ರನ್ನ ಇದ್ ಮಾಡ್ಲಿಕ್ಕೆ ಕೇಪಬಿಲಿಟಿ ಇದೀರಾ ಅನ್ನೋದನ್ನ ನಾವು ಚೆಕ್ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತೀವಿ, ನಿಮ್ಗೆ ಬೇರೆಯವ್ರನ್ನ ತಗೊಳೋದಕ್ಕೆ ಅಂದ್ರೆ 1 to 1 ತಗೊಳಕ್ಕೆ ಆಕ್ಸೆಸ್ ಮಾಡ್ಕೊಡ್ತೀವಿ. ಇನ್ನೊಂದು ನಿಮ್ಗೆ ಇಲ್ಲಿ ಸ್ಪೆಷಲ್ ಆಫರ್ ಅಂತ ಅನ್ಬಿಟ್ಟು ನಾನು ಏನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕೆಂದ್ರೆ ಇದು ನಾವು ಇನ್ನು ಪಬ್ಲಿಕ್ ಲೆವೆಲ್ ವರ್ಗುನು ಆಕಾಶಿಕ್ ರೆಕಾರ್ಡಿಂಗ್ ತಗೊಂಡೋಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪಬ್ಲಿಕ್ ಲೆವೆಲ್ ಇರುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಥ್ರೂ ಜನಗಳು ಬರ್ತಾರೆ. ಅದಕ್ ಮುಂಚೆ ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಇರೋರ್ನೇ ನಾವು ಯಾಕೆ ತಗೊಂಡು ಈ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಗೆ ಒಂದು ಸ್ಪೆಷಲ್ ಆಫರ್. ಅಂದ್ರೆ ಸಪೋಸ್ ಈ ಒಂದು ಕ್ಲಾಸ್ ನ ನೀವು ಸೇರ್ಕೊಂಡ್ರಿ, ಜಾಯ್ನ್ ಆದ್ರಿ, ಕಲ್ತ್ರಿ, ಬಟ್ ನಿಮ್ಗೆ ಯಾವ್ದೋ ಕಾರಣಾಂತರದಿಂದ ನಿಮ್ಗೆ ವಿಷನ್ಸ್ ಗಳು ಬರೋದಿಲ್ಲ. ಅಕಸ್ಮಾತ್ ಮೆಡಿಟೇಷನ್ ಅಲ್ಲಿ ನಿಮ್ಗೆ ಅಷ್ಟು ಕಾನ್ಸಂಟ್ರೇಟ್ ಆಗ್ಲಿಲ್ಲ, ಅಕಸ್ಮಾತ್ ನೀವು ಯಾವ್ದೋ ಕಾರಣಾಂತರದಿಂದ ಕೆಲವೊಂದು ಕ್ಲಾಸ್ ಗಳನ್ನ ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು, ನಿಮ್ಗೆ ನೆಕ್ಸ್ಟ್ ಯಾವ ಕ್ಲಾಸ್ ಇದೆಯೋ ಆ ಕ್ಲಾಸ್ಗೆ ನಿಮ್ಗೆ ಕಂಪ್ಲೀಟ್ಲಿ ಫ್ರೀ ಆಗಿ ನಾವು ಏನ್ ಮಾಡ್ತೀವಿ, ನಿಮ್ಮನ್ನ ತಗೊಂಡ್ ಹೋಗ್ತೀವಿ. ಯಾವುದೇ ಪೇಯ್ಡ್ ಸೆಷನ್ಸ್ ಇರೋದಿಲ್ಲ ನಿಮ್ಗೆ. ಓಕೆ, ಆ ತರ ನಿಮ್ಗೆ 2 ಕ್ಲಾಸ್ ನ ಅವೈಲಬಿಲಿಟಿ ಕೊಡ್ತೀವಿ. 3ನೇ ಕ್ಲಾಸ್ಗೂ ವಿಷನ್ ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗೋದಿಲ್ಲ. 4ನೇ ಕ್ಲಾಸ್ ಫ್ರೀ ಇರೋದಿಲ್ಲ. ಓಕೆ, ಇದಾಗಿ ಇದೇನ್ ಪೇಯ್ಡ್ ಇರುತ್ತೋ ನೆಕ್ಸ್ಟ್ ಸೆಷನ್ ನೀವು ಕೂಡ ಯಾರಿಗೆ ಇಲ್ಲ ಮೇಡಮ್ ನಾನು ಇನ್ನೂ ಒಂದ್ ಸ್ವಲ್ಪ ಡೀಪ್ ಆಗಿ ಮೆಡಿಟೇಷನ್ ಮಾಡ್ಬೇಕು, ಇನ್ನೂ ಸ್ವಲ್ಪ ಡೀಪ್ ಆಗಿ ನಾನು ಕಲ್ವಿಬೇಕು, ಸೊ ನನ್ನ ಕ್ಲಾಸಿಗೆ ಜಾಯಿನ್ ಮಾಡಿ ಅಂತ ಯಾರೆಲ್ಲ ಹೇಳ್ತೀರೋ ಅವ್ರಿಗೆ ಏನಾಗುತ್ತೆ, ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಫ್ರೀ ಆಗಿ ನಿಮ್ಗೆ ಆ ಕ್ಲಾಸ್ಗೆ ಏನ್ ಮಾಡ್ತೀವಿ, ನಾವು ಆಕ್ಸೆಸ್ ಕೊಡ್ತೀವಿ. ಇದು 2.5 month ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ನೀವ್ ಏನೆಲ್ಲ ಕಲಿತೀರಾ ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಏನ್ ಕಲಿತೀರಾ ಅಂತ ಹೇಳಿದ್ರೆ, ಸೊ ನೀವು ಇದೇನಾಗುತ್ತೆ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ಗೆ ತಗೊಂಡ್ ಹೋಗ್ತೀವಿ. ಅಡ್ವಾನ್ಸ್ ಲೆವೆಲ್ ಅಲ್ಲಿ ನೀವು ಆಕಾಶಿಕ ರೆಕಾರ್ಡಿಂಗ್ ಅಂದ್ರೆ ಏನು, ಇಂಟ್ರೊಡಕ್ಷನ್ಸ್ ಹೇಗಿರುತ್ತೆ, ಮತ್ತೆ ಆಕಾಶಿಕ್ ರೆಕಾರ್ಡಿಂಗ್ ರೂಲ್ ಅಂಡ್ ರೆಗ್ಯುಲೇಷನ್ಸ್ ಹೇಗಿರುತ್ತೆ. ಓಕೆ, ರೂಲ್ಸ್ ಏನಿರುತ್ತೆ, ಮತ್ತೆ ನೀವು ಸೋಲ್ ಕಾಂಟ್ಯಾಕ್ಟ್, ನಿಮ್ಮ ಕಾರ್ಮಿಕ್ ಕನೆಕ್ಷನ್ಸ್ ಯಾವ ರೀತಿ ಇರುತ್ತೆ, ಯಾವ್ದಕ್ಕೋಸ್ಕರ ನೀವು ಆಕಾಶಿಕ್ ರೆಕಾರ್ಡಿಂಗ್ ಅನ್ನ ಕಲಿಬೇಕು, ಮತ್ತೆ ನೀವು ಲೈಬ್ರರಿಯಿಂದ ಯಾವ ರೀತಿ ನೀವು ಆ ಒಂದು ನಿಮಗೆ ಸಂಬಂಧಪಟ್ಟಿರುವಂತ ಬುಕ್ ಅನ್ನ ಯಾವ ರೀತಿ ನೀವು ತಗೋಬೇಕು, ಅದಕ್ಕೆ ಲಾರ್ಡ್ ಯಾರಿರ್ತಾರೆ, ಆ ಒಂದು ನಿಮಗೆ ಬುಕ್ ಅನ್ನ ಕೊಡುವಂತ ಲಾರ್ಡ್ ಯಾರು ಇರ್ತಾರೆ, ಮತ್ತೆ ಆಕಾಶಿಕ್ ಮಾಸ್ಟರ್ ಯಾಕೆ, ಯಾವ ತರ ನೀವೇನ ಈ ಕ್ಲಾಸಿಂದ ಕಲ್ತ್ಬಿಟ್ಟು ನೀವೇ ಟೀಚಿಂಗ್ ಮಾಡ್ತೀನಿ ಅಂತ, ನೀವೇ ಇನ್ನೊಬ್ರು ಕ್ಲಾಸ್ ತಗೊಂತೀನಿ ಮಾಡ್ತೀನಿ, ಅಥವಾ ನಾನು ಅವ್ರಿಗೆ 1 to 1 ತಗೊಂತೀನಿ ಅಂತ ಅಂದ್ರೆ ಯಾವ ರೀತಿ ಮಾಡ್ಬೋದು. ಸೋಲ್ ಗೈಡೆನ್ಸ್ ಏನಿದೆ, ನಿಮ್ಗೆ ಸೆಲ್ಫ್ ಆಗಿ ನೀವು ಏನನ್ನ ಕಲ್ತ್ಕೋಬಹುದು, ಸೆಲ್ಫ್ ಆಗಿ ನಿಮ್ಮನ್ನ ನೀವು ಯಾವ ರೀತಿ ನೋಡ್ಕೋಬಹುದು, ಪ್ರಿಪೇರ್ ಯಾವ ರೀತಿ ಮಾಡ್ಬೇಕು, ಆಕ್ಸೆಸ್ ಯಾವ ರೀತಿ ಮಾಡ್ಬೇಕು, ಮತ್ತೆ ಡಿ ಕೋಡ್ ಯಾವ ರೀತಿ ಮಾಡೋದು, ಡಿ ಕೋಡ್ ಸಿಂಬಲ್ಸ್ ಗಳೇನು, ಮತ್ತೆ ಕಾರ್ಡ್ ಕಟಿಂಗ್, ನಿಮ್ಮ ಕಾರ್ಮಿಕ್ ಕಾರ್ಡ್ ಕಟಿಂಗ್ ನ ಯಾವ ರೀತಿ ಮಾಡ್ಬೇಕು, ಮತ್ತೆ ಔರಾ ಕ್ಲೆನ್ಸಿಂಗು, ಮತ್ತೆ ಥರ್ಡ್ ಐ ಮೆಡಿಟೇಷನ್. ಓಕೆ, ಥರ್ಡ್ ಐ ಮೆಡಿಟೇಷನ್ ಕೂಡ ಇದರಲ್ಲಿ ಇರುತ್ತೆ. ಮತ್ತೆ ಕ್ಲೆನ್ಸಿಂಗ್, ನಿಮ್ಮ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಸೋಲ್ ನ ಯಾವ ರೀತಿ ಕ್ಲೆನ್ಸ್ ಮಾಡ್ಬೇಕು ಅನ್ನೋದು, ಮತ್ತೆ ಆಕಾಶ್ ರೀಡಿಂಗ್ ಅಲ್ಲಿ ಯಾವ ರೀತಿ ನಾವು ಸೆಲ್ಫ್ ಆಗಿ ನಮ್ಮನ್ನ ನಾವು ನಮ್ಗೆ ಮುಂದೆ ಬರುವಂತಹ ಯಾವುದೇ ಒಂದು ಸಿಚುವೇಶನ್ ನಾವು ಯಾವ ರೀತಿ ನೋಡ್ಕೋಬಹುದು ಅನ್ನೋದನ್ನು ಕೂಡ ನೀವು ಈ ಕ್ಲಾಸ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಕಲಿತೀರಾ. ಮತ್ತೆ ಬೇರೆಯವ್ರದ್ದು ಕೂಡ ಯಾವ್ದು ಪಾಸ್ಟ್, ಫ್ಯೂಚರ್ ಅಂಡ್ ಪ್ರೆಸೆಂಟ್ ಅನ್ನು ಕೂಡ ನೀವು ಅವರಲ್ಲಿ ಯಾವ ರೀತಿ ನೀವು ನೋಡ್ಬೋದು, ನಿಮ್ಮ ಅಪೋಸಿಟ್ ಪರ್ಸನ್ಸ್ ನೋಡ್ಬೋದು ಅನ್ನೋದನ್ನ ನೀವು ಈ ಕ್ಲಾಸ್ ಅಲ್ಲಿ ಕಲಿತೀರಾ. ಈ ಕ್ಲಾಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಮೆಡಿಟೇಷನ್ ಅಂಡ್ ಪ್ರಯರ್ ಇರುತ್ತೆ, ವಿಜುವಲೈಸೇಷನ್ಸ್ ಇರುತ್ತೆ, ಮತ್ತೆ ಚಾನಲೈಸಿಂಗ್ ಇರುತ್ತೆ, ಮತ್ತೆ ಸ್ಪಿರಿಚುವಲ್ ಇರುತ್ತೆ. ಸ್ಪಿರಿಚುವಲ್ ರಿಚುವಲ್ ಅನ್ನೋದು ಏನಿರುತ್ತೆ ಇದರಲ್ಲಿ ಮಸ್ಟ್ ಆಗಿರುತ್ತೆ. ಸೊ ಇದನ್ನೆಲ್ಲವನ್ನು ಕೂಡ ನೀವು ಏನ್ ಮಾಡ್ಬೋದು, ಕಲಿಬಹುದು. ಇದನ್ನ ಕಲ್ತ್ರೆ ಏನಿರುತ್ತೆ ನಿಮಗ್ ಬೆನಿಫಿಟ್ ಏನಂದ್ರೆ, ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಸ್ಟಡಿ ಮೆಟೀರಿಯಲ್, ಅದಾದ್ಮೇಲೆ ರೆಕಾರ್ಡಿಂಗು ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ, ನೀವ್ ಯಾವಾಗ ಬೇಕಾದ್ರೂ ನೋಡ್ಕೊಂಡು ಅದನ್ನ
ನೀವು ಕಲಿಬಹುದು. ಮೆಡಿಟೇಷನ್ಗಳನ್ನ ನೀವು ಎವ್ರಿ ಡೇ ಬೇಕಾದ್ರೂ ಮಾಡ್ಬೋದು. ಅದ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಮತ್ತೆ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಅದಾದ್ಮೇಲೆ ಪ್ರಾಕ್ಟೀಸ್ ಸೆಷನ್ ಅಂತ ಅಂದ್ಬಿಟ್ಟು ನಾವು ನಿಮ್ಗೆ ಈ ಕ್ಲಾಸ್ ಮುಗಿದ್ರ ಮೇಲೂ ಕೂಡ ನಿಮ್ಗೆ ಪ್ರಾಕ್ಟೀಸ್ ಸೆಷನ್, ಅಂದ್ರೆ ಇವಾಗ ನೀವು ನಿಮ್ ಜೊತೆ ಇನ್ನು ಬೇರೆ ಕ್ಲಾಸ್ ಅವರು ಮತ್ತೆ ಬೇರೆ ಕ್ಲಾಸ್ ಅವರು ಮತ್ತೆ ಬೇರೆ ಕ್ಲಾಸ್ ಅವರು ಆ ರೀತಿ ಜಾಯ್ನ್ ಆಗ್ತಾನೆ ಹೋಗ್ತೀರಾ. ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಪ್ರಾಕ್ಟೀಸ್ ಸೆಷನ್ ನಿಮ್ಗೆ ಬೇರೆ ಲಿಂಕ್ ಇರುತ್ತೆ. ಬಟ್ ನಿಮ್ಗೆ ಇದ್ರಲ್ಲಿ ಯಾವುದೇ ರೀತಿಯಾದಂತಹ ನನಗೆ ಇದಾಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ಗೂ ಕೂಡ ನೀವು ವಿತೌಟ್ ಪೇಮೆಂಟ್, ಅರ್ಥ ಮಾಡ್ಕೊಳ್ಳಿ, ವಿತೌಟ್ ಪೇಮೆಂಟ್ ಆ ಕ್ಲಾಸ್ ಕೂಡ ನೀವು ಜಾಯ್ನ್. ರಿಕ್ವೆಸ್ಟ್ ಹೇಳಿದ್ರೆ ನಾನು ಈ ರೀತಿ ಆಗಿದೆ, ನನ್ಗೆ ಆಗ್ಲಿಲ್ಲ, ನನ್ಗೆ ಈ ಕ್ಲಾಸ್ ಆಕ್ಸೆಸ್ ಕೊಡಿ ಅಂತ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ಗೂ ಫ್ರೀ ಆಗಿ ಆಕ್ಸೆಸ್ ಸಿಗುತ್ತೆ. ಇದು ನಮ್ಮ ಬ್ಯಾಚ್ ಅವರಿಗೆ ಮಾತ್ರ. ಓಕೆ, ನಮ್ಮ ಬ್ಯಾಚ್ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ಔಟರ್ ಇಲ್ಲ, ಎಲ್ಲರೂ ನಮ್ಮ ಕಮ್ಯುನಿಟಿಲಿ ಇರೋದ್ರಿಂದ ನಮ್ಮ ಕಮ್ಯುನಿಟಿಗೆ ಇದು ಸ್ಪೆಷಲ್ ಆಫರ್ ಅಂತಾನೆ ತಿಳ್ಕೊ. ಓಕೆನಾ, ಇದು ಸ್ಪೆಷಲ್ ಆಫರ್. ಅದ್ ಬಿಟ್ಬಿಟ್ಟು ನೆಕ್ಸ್ಟ್ ಬರೋ ಅಂತ ಬ್ಯಾಚಸ್ ಗಳಿಗೆಲ್ಲ ಈ ಫೆಸಿಲಿಟೀಸು ಇರೋದಿಲ್ಲ. ನೆಕ್ಸ್ಟ್ ಬ್ಯಾಚ್ಗೆ ನೀವು ಜಾಯ್ನ್ ಆಗಿ ಅಂತ. ಮತ್ತೆ ಇನ್ನೂ ಒಂದು ಹೇಳ್ಬೇಕಂತ ಹೇಳಿದ್ರೆ ನಿಮಗೆ ಏನಾದ್ರೂ ನೆಕ್ಸ್ಟ್ ಬರೋ ಬ್ಯಾಚ್ ಅಲ್ಲಿ 1-to-1 ತಗೊಂತೀನಿ, ನಾನು ಅವ್ರಿಗೆ ಕ್ಲಾಸ್ ಅಲ್ಲಿ 1-to-1 ತಗೊಂಡು ಅವ್ರದ್ದು ಏನಿದೆ ನಾನು ನೋಡ್ತೀನಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಆಕ್ಸೆಸ್ ನಿಮ್ಗೆ ಸಿಗುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಶಾರ್ಟ್ಲಿ ಈ ಮಂತ್ ಅಲ್ಲೇನೆ ನಮ್ದು ಅಪ್ಲಿಕೇಶನ್ಸ್ ಲಾಂಚ್ ಆಗ್ತಾ ಇರೋದ್ರಿಂದ ಅದ್ರಲ್ಲೂ ಕೂಡ ನೀವು ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಆಕಾಶಿಕ್ ರೆಕಾರ್ಡಿಂಗ್ ಬೇಕಾದ್ರೂ ತಗೋಬಹುದು, ಅಥವಾ ನೀವು ನನ್ನ ಹತ್ರ ಕಲ್ತಿರಂತ ಯಾವ ವಿದ್ಯೆ ಬೇಕಾದ್ರೂ ನೀವು ತಗೊಂಡು ಅದನ್ನು ಕೂಡ ವರ್ಕ್ ಮಾಡುವಂತ ಆಕ್ಸೆಸ್ ಓನ್ಲಿ ಫಾರ್ ನಮ್ಮ ಟೀಮ್ ಮಾತ್ರನೇ. ಯಾಕೆಂದ್ರೆ ನಾವು ಬೇರೆಯವ್ರನ್ನ ನೋಡಿರೋದಿಲ್ಲ, ಏನ್ ಕಲ್ತಿದ್ದಾರೆ ಏನ್ ಮಾಡಿದಾರೆ ಅಂತ ಅವ್ರಿಗೆಲ್ಲ ಆಕ್ಸೆಸ್ ಕೊಡಕ್ ಆಗೋದಿಲ್ಲ. ನಮ್ಮ ಟೀಮ್ಗೆ ಇಷ್ಟು ಆಕ್ಸೆಸ್ ಅನ್ನ ನಾವು ನಮ್ಮ ಅನುಗ್ರಹ ಅಕಾಡೆಮಿ ಕಡೆಯಿಂದ ಕೊಡ್ತಾ ಇದೀವಿ. ಸೊ ಇನ್ನ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಬರೋದಿದ್ರೆ, ಪೇಮೆಂಟ್ ಆಪ್ಷನ್ ಆಲ್ರೆಡಿ ನಾನು ಎಲ್ಲಾ ಕ್ಲಾಸ್ ಅಲ್ಲೂ ನೀವು ಕೇಳಿದ್ರಿ, ನಾನು ಹೇಳ್ಬಿಟ್ಟಿದ್ದೀನಿ. ಆದ್ರೂ ಇಲ್ಲಿ ಹೇಳುವಂತದ್ದು ನನ್ ರೂಲ್ ಆಗಿದೆ, ಸೊ ಹಾಗಾಗಿ ಹೇಳಲೇಬೇಕು. ಇದು ಕಂಪ್ಲೀಟ್ ಬಂದ್ಬಿಟ್ಟು 10,000 rupees 2.5 ತಿಂಗಳಿಗೆ. ಅರ್ಥ ಮಾಡ್ಕೊಳ್ಳಿ, 1 ತಿಂಗಳಿಗಲ್ಲ, 2.5 ತಿಂಗಳಿಗೆ 10,000 ಇದೆ. ಅದ್ರಲ್ಲಿ ಯಾರಿಗೆ ಇವತ್ತೇ ಪೇ ಮಾಡ್ತೀನಿ ಮೇಡಮ್, ನಾನು ಇವತ್ತೇ ಜಾಯ್ನ್ ಆಗ್ತೀನಿ ಅಂದ್ರೆ ಅವ್ರಿಗೆ 1,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ, ಅಂದ್ರೆ 9,000 rupees ಇರುತ್ತೆ. ಸಪೋಸ್ ಇಲ್ಲ ಮೇಡಮ್ ನಾನು ನನ್ ಕೈಯಲ್ಲಿ ಆಗಲ್ಲ, ನನ್ಗೆ ಅಷ್ಟು ದುಡ್ಡು ನನ್ಗಿಲ್ಲ, ಪಾರ್ಟ್ ಬೈ ಪಾರ್ಟ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ 2 ಪಾರ್ಟ್ ಮಾಡ್ತೀವಿ. ಒಂದು ಬಂದ್ಬಿಟ್ಟು 5,000 ಅಡ್ವಾನ್ಸ್, ಅದಾದ್ಮೇಲೆ ನೆಕ್ಸ್ಟ್ ಮಂತ್. ಓಕೆ, ನೆಕ್ಸ್ಟ್ ಇವಾಗ 10th ಗೆ ಕ್ಲಾಸ್, ಈ ಕ್ಲಾಸ್ ಬಂದ್ಬಿಟ್ಟು 10th ಸ್ಟಾರ್ಟ್ ಆಗ್ತಿದೆ. ನೆಕ್ಸ್ಟ್ ಮಂತ್ 10th ಗೆ ಏನ್ ಮಾಡ್ಬೇಕು, ಈಗ 5,000 ಅಡ್ವಾನ್ಸ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ 10th ಗೆ ನೀವು 5,000 ಅಡ್ವಾನ್ಸ್ ಕ್ಲಿಯರ್ ಮಾಡಿದ್ರೆ ಸೊ ಅಲ್ಲಿಗೆ ನಿಮ್ಮ ಪೇಮೆಂಟ್ ಏನಾಗುತ್ತೆ ಕ್ಲಿಯರ್ ಆಗುತ್ತೆ. ಇವಾಗ ಅಕ್ಸೆಸ್ ಇದೆ, ನನ್ನ ಹತ್ರ ಅಮೌಂಟ್ ಇದೆ, ನಾನು ಈಗಲೇ ಪೇ ಮಾಡ್ತೀನಿ ಅಂದ್ರೆ 1,000 ರೂಪಾಯಿ ಡಿಸ್ಕೌಂಟ್ ನಿಮ್ಗೆ ಸಿಗುತ್ತೆ. ಓಕೆನಾ, ಇಲ್ಲಾಂದ್ರೆ 10th ಮಾಡ್ತೀನಿ ಅಂದ್ರೆ, ಇಲ್ಲ ಪಾರ್ಟ್ ಬೈ ಪಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ 10ನೇ ತಾರೀಕು ಒಳಗಡೆ 5,000, ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ 5,000 ಕೊಟ್ಬಿಟ್ಟು ನೀವು ಕ್ಲಿಯರ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆ ನಿಮ್ಗೆ ಯಾವುದೇ ಪೇಮೆಂಟ್ ಇರೋದಿಲ್ಲ. ಓಕೆ, ಯಾವುದೇ ಪೇಮೆಂಟ್ ಇರಲ್ಲ. ಸೊ ನಿಮ್ಗೆ ಅಟೆಂಡ್ ಆಗ್ದಲೇ ಇರೋರು, ಆಕ್ಸೆಸ್ ಸಿಗ್ದಲೇ ಇರೋರು ನೆಕ್ಸ್ಟ್ ಕ್ಲಾಸ್ ನೀವು ಫ್ರೀ ಆಗಿ ಜಾಯ್ನ್ ಆಗ್ಬಹುದು. ಇನ್ನ ನೆಕ್ಸ್ಟ್ ಬ್ಯಾಚ್ ಟು ಬ್ಯಾಚ್ ಇದು ಹೋಗ್ತಾನೆ ಇರುತ್ತೆ ಕ್ಲಾಸು. ಸೊ ಯಾವಾಗ ಬೇಕಾದ್ರೂ ನಿಮ್ಗೆ ಇದರಲ್ಲಿ ಆಕ್ಸೆಸ್ ಸಿಗುತ್ತೆ. ಇದು ಬಂದ್ಬಿಟ್ಟು ಇನ್ನ ಪೇಮೆಂಟ್ ಆಪ್ಷನ್ ಬಂದ್ಬಿಟ್ಟು ನಿಮ್ಗೆ ಗ್ರೂಪ್ ಲಿಂಕ್ ಅಲ್ಲಿ ಕೊಡ್ತೀನಿ. ಗ್ರೂಪ್ ಅಲ್ಲಿ ನೋಡ್ಕೊಂಡು ಸ್ಕ್ಯಾನ್ ಮಾಡಿ, ಅಥವಾ ಅಲ್ಲಿ UPI ನಂಬರ್ ಇರುತ್ತೆ, ಅಲ್ಲಿಂದ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಪೇಯ್ಡ್ ಕ್ಲಾಸ್ಗೆ ಏನ್ ಮಾಡ್ತೀರಾ, ನೀವು ಪೇಯ್ಡ್ ಕ್ಲಾಸ್ಗೆ ಬರ್ತೀರಾ. ಇದು ಬಂದ್ಬಿಟ್ಟು ನಮ್ಮ ಒಂದು ಕಂಪ್ಲೀಟ್ ಆಕಾಶಿಕ್ ರೆಕಾರ್ಡಿಂಗು. ಯಾರಿಗೆಲ್ಲ ಈ ಒಂದು ಟೀಮ್ ಅಲ್ಲಿ, ಈ ಒಂದು ಫಸ್ಟ್ ಬ್ಯಾಚ್ ಅಲ್ಲಿ ನೀವು ಜಾಯ್ನ್ ಆಗ್ತೀರಾ ಅವ್ರಿಗೆ ಮಾತ್ರನೇ ಈ ಆಫರ್. ನಾನು ಸೆಕೆಂಡ್ ಬ್ಯಾಚ್ ಜಾಯ್ನ್ ಆಗ್ತೀನಿ, ಥರ್ಡ್ ಬ್ಯಾಚ್ ಜಾಯ್ನ್ ಆಗ್ತೀನಿ ಅಂದ್ರೆ ಮತ್ತೆ ಆ ಬ್ಯಾಚ್ ಇಂದ ಇನ್ನೊಂದು ಬ್ಯಾಚ್ಗೆ ಖಂಡಿತವಾಗ್ಲೂ ಹಾಕೋದಿಲ್ಲ, ಇರೋದೇ ಹೇಳ್ಬಿಡ್ತೀನಿ. ಆ ಬ್ಯಾಚ್ ಅಲ್ಲಿ ಏನ್ ಕಲಿತೀರಾ ಅಷ್ಟೇ ಆಕ್ಸೆಸ್ ಇರುತ್ತೆ. ಅದಾದ್ಮೇಲೆ ನೀವು ರೆಕಾರ್ಡ್ ನೋಡ್ಕೊಂಡೇ ನೀವು ಮೆಡಿಟೇಷನ್ ಮಾಡ್ಬೇಕು. ಯಾವುದೇ ಲೈವ್ ಕ್ಲಾಸ್ ಗಳಿಗೆ ನೀವು ಜಾಯ್ನ್ ಆಗೋದಿಲ್ಲ. ಓಕೆ, ಪ್ರಾಕ್ಟೀಸ್ ಸೆಷನ್ ಜಾಯ್ನ್ ಆಗ್ತೀರಾ, ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀವಿ, ಅದಕ್ಕೆ ಜಾಯ್ನ್ ಆಗ್ತೀರಾ. ಬಟ್ ಲೈವ್ ಸೆಷನ್ ಮತ್ತೆ ನಿಮ್ಗೆ ಆಕ್ಸೆಸ್ ಯಾವ ಕಾರಣಕ್ಕೂ ಕೊಡೋದಿಲ್ಲ. ಓಕೆ, ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಸಪೋಸ್ ಇವಾಗ ನೀವೇನ ಹೇಳ್ಬೇಕು, ನಿಮ್ಮ ಒಪಿನಿಯನ್ಸ್ ಗಳನ್ನ ಹೇಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ಹೇಳ್ಬೋದು. ಹೇಗನ್ನಿಸ್ತು ಏನು, ಇದನ್ನ ಯಾವ್ದಕ್ಕೋಸ್ಕರ ನೀವು ಕಲಿಬೇಕು ಅನ್ಕೊಂಡಿದ್ದೀರಾ, ಈ ಬ್ಯಾಚ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡು ನೋಡಿ. ಇಲ್ಲ ಅಂದ್ರೆ ಈ ಬ್ಯಾಚ್ ಆಗಕ್ ಆಗ್ಲಿಲ್ಲ ಅಂತ ಹೇಳಿದ್ರು ತೊಂದ್ರೆ ಇಲ್ಲ, ನೆಕ್ಸ್ಟ್ ಬ್ಯಾಚಿಗೆ ಜಾಯ್ನ್ ಆಗಿ, ಅದ್ರದ್ದೇನಿಲ್ಲ. ಇನ್ನೊಂದು 10 to 15 days ಅಲ್ಲಿ ಮತ್ತೆ ನೆಕ್ಸ್ಟ್ ಬ್ಯಾಚ್ ಓಪನ್ ಆಗುತ್ತೆ.
ಸೊ ಅವಾಗ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಬಟ್ ಈಗ ಏನೈತೆ 10,000 ಆ ರೇಟ್ ಇರೋದಿಲ್ಲ, ಅದಿನ್ನೂ ಸ್ವಲ್ಪ ಹೈಕ್ ಆಗಿರುತ್ತೆ. ಓಕೆ, ಮತ್ತೆ ಸೆಷನ್ಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಸೆಷನ್ ಸಿಗೋದಿಲ್ಲ, ಇದ್ರಲ್ಲಿ ಸಿಗುತ್ತೆ. ಓಕೆ, ಈಗ ನಿಮ್ದು ಏನಾದ್ರು ಇದ್ರೆ ನಿಮ್ಮ ಒಪಿನಿಯನ್ಸ್ ಗಳನ್ನ ಹೇಳ್ಕೊಳ್ಳಿ. ಮತ್ತೆ ಇದು ಬಂದ್ಬಿಟ್ಟು ವಾರದಲ್ಲಿ 2 ದಿನ ಕ್ಲಾಸ್ ಇರುತ್ತೆ. ಓಕೆ, 2 ದಿನ 2 days ಕ್ಲಾಸ್ ಅಷ್ಟೇನೆ. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ ಮೆಡಿಟೇಷನ್ ಅನ್ನ ನೀವು ಪ್ರತಿದಿನ ಇದನ್ನ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಪ್ರಾಕ್ಟೀಸ್ ನಿಮ್ಗೆ ಟೈಮ್ ಸಿಗೋದಿಲ್ಲ. ಓಕೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮ್ಗೆ ಟೈಮ್ ಸಿಗಲ್ಲ. ವಾರದಲ್ಲಿ 2 ದಿನ ಇರುತ್ತೆ, ಒಂದು ಶುಕ್ರವಾರ ಮತ್ತೆ ಶನಿವಾರ ಇರುತ್ತೆ. ಸಂಜೆ ಬಂದ್ಬಿಟ್ಟು 8:30ಗೆ 8:30ಗೆ ಸ್ಟಾರ್ಟ್ ಆಗುತ್ತೆ ಸೆಷನ್. ಸೊ 8:30 to 10:30 ವರೆಗೂ ಇರುತ್ತೆ. ಅದ್ರಲ್ಲಿ ಮೆಡಿಟೇಷನ್ ಬಂದ್ಬಿಟ್ಟು ನಿಮ್ಗೆ 30 to 40 minutes ವರೆಗೂ ಮೆಡಿಟೇಷನ್ ಇರುತ್ತೆ. ಅದಾದ್ಮೇಲೆ Q&A ತಗೊಂತೀವಿ. ಅದರಲ್ಲಿ ಎಕ್ಸ್ಪ್ಲೈನ್ ಯಾವ ರೀತಿ ಆ ಮೆಡಿಟೇಷನ್ ನೀವು ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋ ಒಂದು ಎಕ್ಸ್ಪ್ಲೈನ್ ಇರುತ್ತೆ. ಕಂಪ್ಲೀಟ್ಲಿ ನಿಮ್ಗೆ PDF ಗಳು ಕೂಡ ಸಿಗುತ್ತೆ, ಡಿಕೋಡಿಂಗು ಮತ್ತೆ ಕಾರ್ಡ್ ಕಟಿಂಗ್ ಪ್ರತಿಯೊಂದು ಕೂಡ ನಿಮ್ಗೆ PDF ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈಗ 10th ಅಂದ್ರೆ 10th 11th, ಅದಾದ್ಮೇಲೆ ಮತ್ತೆ ಶುಕ್ರವಾರ ಮತ್ತೆ ಶನಿವಾರ ಇರುತ್ತೆ. ಅದಾದ್ಮೇಲೆ ಶುಕ್ರವಾರ ಶನಿವಾರ ಇದೇ ರೀತಿ ಕಂಪಲ್ಸರಿ ಶುಕ್ರವಾರ ಶನಿವಾರ 2 ದಿನ ಕ್ಲಾಸ್ ಇರುತ್ತೆ. ಅದ್ರಲ್ಲಿ ನಾವು ಯಾವ ರೀತಿ ನಿಮ್ಗೆ ಎಕ್ಸಸ್ ಕೊಡ್ತೀವೋ ಆ ರೀತಿ ನೀವು ಮೆಡಿಟೇಷನ್ ಗಳನ್ನ ನೀವು ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಯಾವ ರೀತಿ ಮೆಡಿಟೇಷನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ನೀವು ಡಿವೈನ್ ಜೊತೆ ಯಾವ ರೀತಿ ಕನೆಕ್ಟ್ ಆಗ್ಬೇಕು, ನಿಮ್ಮ ಒಂದು ಏನಿದೆ ಅದನ್ನ ನೀವು ಹೇಗ್ ತಿಳ್ಕೊಬೇಕು ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಇಷ್ಟು ಇದು ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಇದಕ್ಕೆ ಯಾರೆಲ್ಲ ಅವೈಲೇಬಲ್ ಇದ್ದೀರಾ ಅವರು ಪರ್ಸನಲಿ ಮೆಸೇಜ್ ಮಾಡೋರು ಮಾಡ್ಬೋದು. ಸಪೋಸ್ ಇಲ್ಲ ಅಂತ ಹೇಳಿದ್ರೆ ಜಾಯ್ನ್ ಕಂಪ್ಲೀಟ್ಲಿ ಇದರಲ್ಲಿ ಜಾಯ್ನ್ ಆಗ್ಬೋದು ಪೇಯ್ಡ್ ಗ್ರೂಪ್ ಅಲ್ಲಿ. ಓಕೆ, ನೆಕ್ಸ್ಟ್ ಪೇಯ್ಡ್ ಗ್ರೂಪ್ ಇರುತ್ತೆ. ಸೊ ಮೋಹನ್ ಸರ್, ಯಾರಾದ್ರೂ ಏನಾರ ಕ್ವಶನ್ಸ್ ಕೇಳ್ಬೇಕು ಇದ್ರಲ್ಲಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಕೇಳಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾನ ಹೇಳೋದಿದ್ರು ಹೇಳಿ. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ಮೇಡಮ್. ಎಲ್ಲ ನೋಡಿದೆ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್. ವಾರದಲ್ಲಿ 2 ದಿವಸ ಮಾತ್ರ ಕ್ಲಾಸ್ ಇರ್ತದೆ, ಶುಕ್ರ ಶನಿವಾರ ಮಾತ್ರ ಕ್ಲಾಸ್ ಇರ್ತದೆ ಅಷ್ಟೇ? ಹೌದು, 2 ದಿನಾನೇ ತಗೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ಮೆಡಿಟೇಷನ್ ಅನ್ನೋದು ಪ್ರತಿದಿನ ಅದು ನಿಮ್ಗೆ ಮಾಡಿಸ್ತಾ ಹೋಗ್ತಾ ಇದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗೋದಿಲ್ಲ. ಇವಾಗ ಕಂಟಿನ್ಯೂಸ್ ಆಗಿ ಏನೋ ಇವಾಗ ನಾವೊಂದು 8-16 ಕ್ಲಾಸ್ ಇದೆ, 16 ದಿನದಲ್ಲಿ ಮಾಡಿ ಮುಗಿಸ್ತೀನಿ ಅಂದ್ರೆ ನೀವು ಪ್ರಾಕ್ಟೀಸ್ ಯಾವಾಗ ಮಾಡ್ತೀರಾ? ಅದನ್ನ ಪ್ರಾಕ್ಟೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ದಿನ ಮಾಡಿಸುವಂತ ಮೆಡಿಟೇಷನ್ ಅಲ್ಲ. ಇವತ್ತು ನಾನು ಒಂದ್ ಮೆಡಿಟೇಷನ್ ಮಾಡಿದ್ರೆ ನಾನು ಇಷ್ಟು ದಿನ ಮೆಡಿಟೇಷನ್ ಗಳನ್ನ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ನೀವು ಕ್ಲೆನ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಮನ್ನ ಫಸ್ಟ್ ಡಿವೈನ್ ಗೆ ಕನೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಅಲ್ಲಿಂದ ಏನ್ ಆನ್ಸರ್ ಬರುತ್ತೆ ಅದನ್ನ ನೀವು ತಿಳ್ಕೊಬೇಕು. ಓಕೆ, ಸೊ ಇಷ್ಟೆಲ್ಲ ರೂಲ್ಸ್ ಇರೋದ್ರಿಂದ ವಾರದಲ್ಲಿ 2 ದಿನ, ಹಂಗಾಗಿ ಇದು ಏನಾಗುತ್ತೆ 2.5 ತಿಂಗಳು ನಿಮ್ಗೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. 2.5 ತಿಂಗಳು ಕಂಪ್ಲೀಟ್ಲಿ 2.5 months ನಿಮ್ಗೆ ಕ್ಲಾಸು ಕಂಟಿನ್ಯೂ ಇರುತ್ತೆ. ದಿನಕ್ಕೆ 2ರಂತೆ. ಮೇಡಮ್ ಟೈಮಿಂಗ್ಸ್ 8:30 to 10 o'clock. 8:30 ಇಂದ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಕೆಲವೊಬ್ರು ರಿಕ್ವೆಸ್ಟ್ ನಾನು 7 ಗಂಟೆಗೆ ಇಡೋಣ ಅನ್ಕೊಂಡೆ, ಕೆಲವೊಬ್ರು ಇನ್ನು ನಾನು ಬಸ್ಸಲ್ಲಿ ಇರ್ತೀನಿ, ಟ್ರಾವೆಲ್ ಅಲ್ಲಿ ಇರ್ತೀನಿ, ಕೆಲ್ಸದಿಂದ ಬರ್ಬೇಕು ಅಂತ ಅದಕ್ಕೆ ನಾನು 8:30ಗೆ ಇಟ್ಟಿದ್ದೀನಿ. 8:30 to 10 ಇರುತ್ತೆ. ಸೊ ಅಷ್ಟರೊಳಗಡೆ ನೋಡ್ಬೋದು. ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ನಿಮ್ಗೆ ಗೊತ್ತಿದೆಯಲ್ಲ ನಮ್ ಕ್ಲಾಸ್ ಯಾವ ರೀತಿ ವೇರಿಯೇಷನ್ ಇದೆ ಅಂತ ಅಂದ್ಬಿಟ್ಟು. ಮೇಡಮ್ ಇನ್ನೊಂದು ಫೀಸು ಸ್ವಲ್ಪ ಇದು ಮಾಡ್ಬೋದಾ? ಅಷ್ಟೇ ಲಾಸ್ಟ್ ಮೇಡಮ್, ಫೈನಲ್ ಇದು ಫೀಸು. ಸರ್ ಇದು ನಾನು ಅದನ್ನೇ ಹೇಳಿದ್ದು ನಿಮ್ಗೆ, ಫೈನಲೈಸೇ ಹೇಳ್ತಾ ಇರೋದು. 2.5 ತಿಂಗಳು ಇರೋದು ಕ್ಲಾಸ್ ಇದು. ಅರ್ಥ ಆಯ್ತಲ್ವಾ? ನಾನು ಆಕ್ಚುಲಿ ನಾವು 2.5 ತಿಂಗಳು ಅಂದ್ರೆ ನೀವು ಮಾಮೂಲಿ ನನಗೇನ್ ಅವಾಗಿನ ಕ್ಲಾಸಿನ ಫೀಸ್ ಕೊಡ್ತಿದ್ರಲ್ಲ ಅಷ್ಟೇ ಬಿತ್ತು ನಿಮ್ಗೆ. ತಿಂಗಳ ಕ್ಲಾಸ್ಗೆ ಎಷ್ಟು ಕೊಡ್ತಿದ್ರೆ ಅಷ್ಟೇ ಬಿತ್ತು. ಡಿಸ್ಕೌಂಟ್ ಅಂತ ಹೇಳಿದ್ರೆ 2.5 ತಿಂಗಳಿಗೆ ಇಷ್ಟು ಕಡಿಮೆ ಹೇಳಿದ್ದೀನಿ, ಗ್ರೇಟ್. ಬೇರೆ ಕಡೆ ಎಲ್ಲ 50,000 25,000 ರೂಪಾಯಿ ಕಮ್ಮಿ ಯಾರು ಮಾಡ್ತಾನೆ ಇಲ್ಲ. ಆಕಾಶ್ ರೆಕಾರ್ಡಿಂಗ್ ನಿಮ್ಗೆ ಗೊತ್ತಿದೆ ಅಲ್ವಾ? 25,000 ಕಮ್ಮಿ ಅಂತ ಇವತ್ತವರೆಗೂ ನಾನು ಎಲ್ಲೂ ನೋಡಿಲ್ಲ. ಯಾಕಂದ್ರೆ ನಮ್ ಕ್ಲಾಸ್ ಪ್ರತಿಯೊಂದು ಗೊತ್ತು ನಿಮ್ಗೆ, ಎಲ್ಲ ಡಿಸ್ಕೌಂಟ್ ತುಂಬಾ ಕಡಿಮೆ ಇರುತ್ತೆ ಅಂತ. ಇವತ್ ಮಾಡಿದ್ರೆ 1,000 ಡಿಸ್ಕೌಂಟ್. ಇವತ್ತು 12 ಗಂಟೆ ಒಳಗೆ ಮಾಡಿದೆ 9,000. ಇವತ್ ಮಾಡಿದ್ರೆ 9,000. 1,000 ಡಿಸ್ಕೌಂಟ್.
ಇವತ್ ಮಾಡಿದ್ರೆ 9,000 ಇದೆ, 1,000 rupees ನಿಮ್ಗೆ ಡಿಸ್ಕೌಂಟ್ ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು EMI ಅಲ್ಲೇ ಇದ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಅದು EMI ಅಲ್ಲಿ ಇದಾಗುತ್ತೆ. ಸುಂದರ್ ಸರ್. ಮ್ಯಾಮ್ ಸುಂದರ್ ಸರ್ ಹೇಳಿ. ನಮಸ್ತೆ ಮ್ಯಾಮ್, ನಮಸ್ತೆ. ಹೆಂಗಿದ್ದೀರಾ? ನೋಡ್ತಾ ಇದ್ದೀನಿ. ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀನಿ, ಹೇಳಿಪ್ಪ. ಮ್ಯಾಮ್ ಇದು ಕ್ಲಾಸ್ ಶನಿವಾರ ಭಾನುವಾರ ಇದ್ರೆ ಚೆನ್ನಾಗಿರುತ್ತೆ, ಆಗತ್ತಾ? ಟ್ರೈ ಮಾಡ್ಬೋದು. ಶನಿವಾರ ಭಾನುವಾರ ಅಲ್ಲ, ಎಲ್ಲ ಓಕೆ ಅಂತ ಹೇಳಿದ್ರೆ ಶನಿವಾರ ಭಾನುವಾರ ನನ್ಗೇನು ಓರಿ ಇರಲ್ಲ. ಕೆಲವರೆಲ್ಲ ನಾನು ಫಂಕ್ಷನ್ಗೆ ಹೋಗಿದ್ದೀನಿ ಅದು ಇದು ಅಂತಾರ ಭಾನುವಾರದೊತ್ತು. ಯಾಕಂದ್ರೆ ನಾವ್ ವರ್ಕಿಂಗ್ ಇರೋದ್ರಿಂದ ಸ್ಯಾಟರ್ಡೆ ಸಂಡೇಸ್ ಅಂದ್ರೆ ನಮಗ್ ಫೀಸಬಲ್ ಇರುತ್ತೆ ಅಂತ ಮ್ಯಾಮ್. ನಮ್ಮ ಕೆಲಸ ನಮ್ದು ನೈಟ್ ಶಿಫ್ಟ್ ಇರುತ್ತೆ. ಲಾಸ್ಟ್ ಟೈಮ್ ಏನ್ ಗೆಲ್ಲಿದ್ದೀರ ನಮ್ ಇಲ್ಲಾಂದ್ರೆ ನಾವು ರೆಕಾರ್ಡಿಂಗ್ ಕೇಳಿ ಆಮೇಲೆ ಆಮೇಲೆ ರೆಕಾರ್ಡಿಂಗ್ ಮತ್ತೆ ಲೈವ್ ಪೂರಕ್ ಆಗಲ್ಲ. ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಸೆಷನ್ ಕೂಡ ಇರುತ್ತೆ, ರೆಕಾರ್ಡಿಂಗ್ ಒನ್ ಡೇ ಕೇಳ್ಬೋದು ಅನ್ಸುತ್ತೆ ಶುಕ್ರವಾರ. ನೋಡೋಣ ಸರ್, ಇಲ್ಲಿ ಎಲ್ಲಾರ್ಗುನು ಕಂಫರ್ಟ್ ನನ್ಗೆ ಶನಿವಾರ ಭಾನುವಾರನೇ ಅಂತ ಹೇಳಿದ್ರೆ ನನ್ಗೇನಿಲ್ಲ, ಏನೇನು ಒಂದಿನ ಮುಂದಕ್ಕೆ ಹೋಗುತ್ತೆ ಅಷ್ಟೇ ಶನಿವಾರ ಭಾನುವಾರ. ಅದೇ ಅದೊಂದು ಡಿಸ್ಕಸ್ ರಿಕ್ವೆಸ್ಟ್ ಮಾಡೋಣ ಇತ್ತು. ಎಲ್ಲ ಜಾಯಿನ್ ಆದ್ಮೇಲೆ. ಓಕೆ ಶೋರ್ ಮೇಡಮ್. ತುಂಬಾ ದಿವಸದಿಂದ ವೆಯ್ಟ್ ಮಾಡ್ತಾ ನಾವ್ ವೇಟ್ ಮಾಡಿ ಲಾಸ್ಟ್ ಟೈಮ್ ನಿಮ್ ಕೇಳಿದ್ದೇನೆ ಮ್ಯಾಮ್, ಆಕಾಶಿಕ ಇವಾಗ ಸ್ಟಾರ್ಟ್ ಮಾಡ್ತೀರ ಅದು ಕಾಯ್ತಾ ಇದ್ದೆ ಇವಾಗ. ಅಷ್ಟೇ ಮ್ಯಾಮ್, ನಮ್ಗೆ ಖಂಡಿತ. ರಿಕ್ವೆಸ್ಟ್ ಈಗ ಇದ್ದಿದ್ದು. ಸ್ಟಾರ್ಟ್ ಆಯ್ತಲ್ಲ ಸರ್, ಜಾಯ್ನ್ ಆಗಿ ಕಲ್ತ್ಕೊಳ್ಳಿ. ಓಕೆ, ಕಂಪ್ಲೀಟ್ಲಿ ಕಲ್ತ್ಕೊಳ್ಳಿ. ನೀವು ಬೇರೆಯವ್ರಿಗೆ ಹೇಳಿ, ಆಯ್ತಾ? ಬೇರೆಯವ್ರಿಗೆ ಹೇಳಿ, ಯಾರನ್ನ ಜಾಯ್ನ್ ಆಗಿರೋರಿದ್ರೆ ಜಾಯ್ನ್ ಮಾಡ್ಸಿ. ಯಾಕೆಂದ್ರೆ ಈ ಒಂದು ಟೀಮ್ ಅಲ್ಲಿ ಮಾತ್ರನೇ, ಈ ಒಂದು ಇದ್ರಲ್ಲಿ ಮಾತ್ರನೇ ಆಫರ್, ಅದ್ ಬಿಟ್ಟು ನೆಕ್ಸ್ಟ್ ಬ್ಯಾಚ್ಗೆಲ್ಲ ಆಫರ್ ಇರಲ್ಲ. ಸೊ ಅದನ್ನ ಕಂಪ್ಲೀಟ್ ಹೇಳ್ತೀನಿ. ಮತ್ತೆ ಇದನ್ನ ಇನ್ನು 1 ವರ್ಷ ಬಿಟ್ಕೊಂಡ್ ಮಾಡೋದಿಲ್ಲ, ಇದನ್ನ ಎವ್ರಿ ಇದ್ರಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ತುಂಬಾ ಜನದ ರಿಕ್ವೆಸ್ಟ್ ಇದೆ. ಹಂಗಾಗಿ ನಾವು ಇವಾಗ ಸದ್ಯದಲ್ಲಿ ಫಸ್ಟ್ ನಾವು ನಮ್ಮ ಟೀಮ್ ಡಿಸೈಡ್ ಮಾಡಿದ್ವು. ಅಂದ್ರೆ ನಾನು, ರಾಜಲಕ್ಷ್ಮಿ ಮೇಡಮ್, ಗೋವರ್ಧನ್ ಸರ್ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಫಸ್ಟ್ ನಮ್ ಟೀಮ್ಗೆ ಸ್ಟಾರ್ಟ್ ಮಾಡ್ಬಿಡೋಣ, ಅದಾದ್ಮೇಲೆ ಹೊರಗಡೆಯವ್ರನ್ನ ತಗೊಳ್ಳೋಣ ಅಂತ ಅನ್ಬಿಟ್ಟು ನಾವು ನಮ್ ಟೀಮ್ ಅನ್ನ ಮಾತ್ರ ಆಕ್ಸೆಸ್ ಕೊಡ್ತಿರೋದು ಈ ಸರ್. ಓಕೆ, ಆಮೇಲೆ ನಮ್ ಟೀಮ್ಗೆ ಇಷ್ಟೆಲ್ಲ ಫೆಸಿಲಿಟಿ. ಓಕೆ ಹಾ. ಓಕೆ. ಸೊ ಹೇಳಿ ಅಶ್ವಿನಿ. ನನಗ್ ಮೆಡಿಟೇಷನ್ ಮಾಡುವಾಗ ಸ್ವಲ್ಪ ತಲೆ ಸುತ್ತ ತರ, ಲಾಸ್ಟ್ ಟೈಮ್ ಅಂದಿದ್ದೆ ಅಲ್ವಾ ಮೇಡಮ್, ತಲೆ ಸುತ್ತ ತರ ಆಯ್ತು ಹಾ ಅಂತ. ಹಾ ಹಾ ಆಮೇಲೆ ಮೇಡಮ್ ಬಂದು ಹಾ ವಿಜುವಲೈಸ್ ಮಾಡ್ಕೊಳ್ಳಿ, ಈ ತರ ಹಳೆ ಮನೆ ಫುಲ್ ಡಸ್ಟ್ ಆಗಿದೆ ಅಂದಾಗ ನನಗೆ ಆ ಹಾ ಸ್ನೇಕ್ಸ್ ಬರೋದು, ಸರ್ಪ ಬರೋದು ಸಡನ್ ಆಗಿ, ಆ ತರ ಎಲ್ಲ ಸ್ವಲ್ಪ ಬರ್ತಾ ಇತ್ತು. ಸೊ ಹಂಗಾಗಿ ಏನಾದ್ರೂ ರಿಲೇಟೆಡ್ ಆಗಿರುತ್ತಾ ಏನು ಅಂತ ಒಂದ್ಸಲಿ ಕೇಳೋಣ ಅಂತ ಮ್ಯಾಮ್. Yes, ಖಂಡಿತ ರಿಲೇಟೆಡ್ ಆಗಿರುತ್ತೆ. ಹಾ. ಆದ್ರೆ ಆಮೇಲೆ ನಿಮ್ಗೆ ಒಂದ್ ಅದು 2-3 ಸ್ವಲ್ಪ ನಿಮಿಷ ನಿಮ್ಗೆ ಭಯನೂ ಬ್ಲಾಂಕ್ ಇದೆ ಆಗೋಗಿತ್ತು ನಂಗೆ, ಅವ್ರು ಮಾತಾಡಿದ ಏನು ಅಲ್ಲ, ನಿಮ್ಗೆ ಹಾವು ಅಂದ್ರೆ ತುಂಬಾ ಭಯನೂ ಇದೆ ಅನ್ಸುತ್ತಲ್ಲ? ಹಾ ಇದೆ. ಭಯನೂ ಇದೆ. ಸೊ ಆ ರಿಲೇಟೆಡ್ ನಿಮ್ಗೆ ಹೋದ್ ಜನ್ಮದಲ್ಲಿ ಪ್ರಾಬ್ಲಮ್ ಇತ್ತು, ಈಗ ಅನ್ಕೊಳ್ಳಿ ಕಂಪ್ಲೀಟ್ಲಿ ಕ್ಲಿಯರ್ ಆಯ್ತು ನಿಮ್ಗೆ ಅದು. ಇನ್ನೂ ಒಂದು, ನನಗೆ ನನ್ನ ಎಷ್ಟೇ Completely. ಪಾಸಿಟಿವ್ ಆಗಿ ಇರ್ಬೇಕು ಅಂದ್ರೂನು ಎಲ್ಲೋ ಒಂದ್ ಕಡೆ ನನಗ್ ನೆಗೆಟಿವ್ ಥಿಂಕ್ ಬಂದ್ಬಿಡುತ್ತೆ. ಯಾವ್ದೇ ಒಂದ್ ರಿಲೇಟೆಡ್ ಆಗಿದ್ರೂನು ನಂಗೆ ತುಂಬಾ Okay. ದಿವಸದಿಂದ ಕ್ವಶನ್ ಇದೆ. ನಾನು ಇವ್ರಿಗೂ ಅಂತಿರ್ತೀನಿ, ನಾನು ಎಷ್ಟೇ ಪಾಸಿಟಿವ್ ಆಗಿ ಇರ್ಬೇಕು ಅಂದ್ರೂನು ನಂಗೆ ನೆಗೆಟಿವ್ ಆಗಿ ಎಲ್ಲೋ ಹೋಗ್ಬಿಡುತ್ತೆ ರೀ, ನನಗೆ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ ಇಂದ ಅದು ಹೊಟ್ಟೋಗುತ್ತೆ ನೆಗೆಟಿವ್ ಥಿಂಕಿಂಗ್. ಸೊ ನನಗೆ ಅನ್ಸುತ್ತೆ ಅದ್ರ ಬಗ್ಗೆ ನಾನು ತಿಳಿಬೇಕು ಹೆಂಗೆ ಏನು ಅಂತ. 100% ಇದ್ರೊಳಗಡೆ ನಿಮ್ಗೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ, ಯಾತಕ್ಕೋಸ್ಕರ ಆತರ ಆಗಿತ್ತು. ಶೋರ್ ಮ್ಯಾಮ್. ಅದಕ್ಕೋಸ್ಕರ ನಾನ್ ಏನ್ ಹೇಳೋದು, ಫಸ್ಟ್ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಂಡು ನಿಮ್ಮ ಒಂದ್ ಇದನ್ನ ನೀವು ನೋಡ್ಕೊಳ್ಳಿ. ಇದ್ರಲ್ಲಿ ಇನ್ನೂ ತುಂಬಾ ಅದ್ಭುತವಾಗಿರೋಂಥದ್ದಿದೆ. ಯಾಕೆಂದ್ರೆ ಎಲ್ಲ ನಾವು ಫ್ರೀ ಸೆಷನ್ ಅಲ್ಲೇ ಹೇಳ್ಕೊಂತ ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. 3-4 ದಿನ ಬೇಕಾಗುತ್ತೆ ನಮ್ಗೆ ಸೆಷನ್. ಕ್ಲಾಸ್ ಗಳಲ್ಲಿ ಹೇಳ್ತಾ ಹೋಗ್ಬೇಕು. ಇದ್ರಲ್ಲಿ ಇನ್ನ ನಿಮ್ಮನ್ನ ಯಾವ ರೀತಿ ನೀವು ಕ್ಲಾರಿಟಿ ತಗೋತೀರ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಇನ್ನೊಂದು 5 to 6 months ನೋಡೋಷ್ಟ್ರಲ್ಲಿ ನೀವಿರೋದಿಲ್ಲ, ಎಲ್ಲೋ ಯಾವ್ದೋ ಲೆವೆಲ್ ರೀಚ್ ಆಗ್ಬಿಟ್ಟಿರ್ತೀರ. ಇದನ್ನ ಮಾತ್ರ ನಾನು ಡ್ಯಾಮ್ ಶೋರ್ ನಾನು ಈ ಕ್ಲಾಸ್ ಅಲ್ಲಿ ನಿಮ್ಗೆ ತುಂಬಾ ಇದ್ರಲ್ಲೇ ಭರವಸೆ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಯಾರೆಲ್ಲ ಆಕಸ್ಮಿಕ್ ರೆಕಾರ್ಡಿಂಗ್ ಕಲ್ತ್ಕೊಂತಿರಲ್ಲ ನೋಡಿ, ನಿಮ್ಮ ಒಂದು 6 months ನಲ್ಲೇನೆ ನಿಮ್ಮ ಒಂದು ಲೈಫ್ ಸ್ಟೈಲ್ ನಿಮ್ಗೆ ಗೊತ್ತಿಲ್ದಲೆ ಚೇಂಜ್ ಆಗ್ಬಿಟ್ಟಿರುತ್ತೆ. ಈಗ ಆಲ್ಮೋಸ್ಟ್ ನಾವುಗಳು ಚೇಂಜ್ ಆಗಿದೀವಿ ನೋಡಿ. ನಾವು ಕೂಡ ನಿಮ್ ತರಾನೇ ಪಾಠ ಕೇಳ್ತಾ ಇದ್ದವ್ರು, ನಾವು ಕೂಡ ನಿಮ್ ತರಾನೇ ಬೇರೆಯವ್ರ ಅಂಡರ್ ಅಲ್ಲಿ ಬಂದಿರೋ. ಓಕೆ,
ಇವತ್ತಿನ ದಿನ ನಮ್ಮನ್ನ ನಾವು ಪ್ಯೂರ್ ಮಾಡ್ಕೊಂಡಿದೀವಿ, ನಮ್ಮನ್ನ ನಾವು ಡಿವೈನಿಗೆ ಕನೆಕ್ಟ್ ಮಾಡ್ಕೊಂಡಿದೀವಿ, ನಮ್ಮನ್ನ ನಾವು ಎಲ್ಲೋ ಎತ್ತರದಲ್ಲಿ ಎತ್ಕೊಂಡು ಹೋಗಿದೀವಿ ಅಂದ್ರೆ ಅದು ನಮ್ಮ ಹಾರ್ಡ್ ವರ್ಕ್. ಓಕೆ, ಇವಾಗ ಏನೋ ನನ್ನ ಹತ್ರ ದುಡ್ಡಿದೆ, ನಾನು ಇದ್ ಮಾಡ್ಕೊಂತೀನಿ ಅಷ್ಟ್ರಲ್ಲಿ ಇರಬಾರ್ದು ಯಾವತ್ತು. ದೇವ್ರು ಎಲ್ಲಿಂದನಾದ್ರೂ ಕೊಡ್ತಾನೆ, ಏನಾದ್ರೂ ಮಾಡೇ ಮಾಡ್ತಾನೆ. ನಾವು ಯಾವ್ದೋ ಒಂದ್ ಲೆವೆಲ್ಗೆ ರೀಚ್ ಆಗಿ. ಆದ್ರೆ ಇದ್ರಲ್ಲಿ ಇನ್ನೊಂದು ವಿಷಯ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಎಲ್ಲರಿಗೂ ನಾನು ಒಂದು ವಿಷಯವನ್ನ ತಿಳಿಸೋದಿಕ್ಕೆ ಇಷ್ಟಪಡ್ತಾ ಇದೀನಿ. ಇದನ್ನ ಕಲ್ತ್ಕೊಂಡ್ಮೇಲೆ ದಯವಿಟ್ಟು ಯಾರನ್ನು ಇದಾಗಿ ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಕೆಲವೊಬ್ರು ಕಲ್ತ್ಕೊಂಡು ಅವ್ರು ಏನ್ ಮಾಡ್ತಿದ್ದಾರೆ, ಪಾಪ ಬರೋ ಕ್ಲೈಂಟಿಗೆ ಅವ್ರು ಅವ್ರಿಗೆ ತೃಪ್ತಿ ಆಗುವಂತದ್ ಏನ್ ಕೊಡ್ತಾನೆ ಇಲ್ಲ. ಅದನ್ನ ನಾವು ಮಾಡ್ಬಾರ್ದು ಅಲ್ವಾ? ಯಾಕೆ ನಮ್ಮನ್ನ ನಂಬಿ ಬಂದಿರ್ತಾರೆ, ಅವರ ಒಂದು ಕಾರ್ಮಿಕ ಏನಿದೆ ಅಥವಾ ಅವರ ಒಂದು ಪ್ರಾಬ್ಲಮ್ ಏನಿದೆ ಅದನ್ನ ನಾವು ನಮ್ಮ ಹತ್ರ ಅವರು ವಾಶ್ ಔಟ್ ಮಾಡ್ಕೊಂಡು ಅವ್ರ ಲೈಫ್ ನ ಚೆನ್ನಾಗ್ ಮಾಡ್ಕೋಬೇಕು ಅಂತ ಬಂದವ್ರಿಗೆ ನಾವು ಸಮಯಗಳನ್ನ ಕೊಡುವಂಥದ್ದು ಅಥವಾ ಒಂದು ಇದಾಗಿ ಈ ಸೆಷನ್ ಇಷ್ಟು ಈ ಸೆಷನ್ ಇಷ್ಟು ಅಂತ ತುಂಬಾನೇ ಕಂಪ್ಲೇಂಟ್ಸ್ ಅದು ತುಂಬಾ ಇದೆ. ಹಂಗಾಗೆ ನಾವು ಡಿಸೈಡ್ ಮಾಡ್ಬಿಟ್ಟು ನಾವು ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಅನ್ಬಿಟ್ಟೇನೆ ನಾವ್ ಇದ್ ಮಾಡ್ತಾ ಇರೋದು. ಓಕೆ, ಸೊ ನಿಮ್ಮನ್ನ ನಂಬಿ ಬಂದವ್ರಿಗೆ ಒಂದು ಒಳ್ಳೆ ಪರಿಹಾರ ಕೊಡಿ ಅಂತ ಹೇಳ್ಬೋದು. ಹಾಗಾಗಿ ನಾವ್ ಬೇರೆಯವ್ರ ತರ ಈಗ್ಲೇ ಹಾಕ್ಬೇಕು, ಈಗ್ಲೇ ಇದ್ ಮಾಡ್ಬೇಕು, ನೀವು ಈಗ್ಲೇ ನಮ್ಮ ಹತ್ರ ಇದ್ ಮಾಡ್ಬೇಕು ಅಂತ ನಾವ್ ಯಾವ ಕಂಡೀಷನ್ಸ್ ಹಾಕ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಇದ್ರಲ್ಲಿ EMI ಕೂಡ ಕೊಟ್ಟಿದ್ವಿ. 2.5 ತಿಂಗಳು ಕಲಿತಾ ಇರ್ತೀರಾ, ಆರಾಮಾಗಿ ಕಟ್ಕೊಂಡ್ ಹೋಗಿ ಆಯ್ತಾ, ನಿಮ್ದಿಯಾಗಿ ನೀವೆಲ್ಲ ಕಲೀರಿ, ಜಾಯ್ನ್ ಆಗಿ ಅನ್ನೋ ಒಂದು ಇಂಟೆನ್ಷನ್. ಇಲ್ಲ ಅಂದಿದ್ರೆ ಇಲ್ಲ ಈಗ್ಲೇ ಪೇ ಮಾಡ್ಬೇಕು, ಈ ಕ್ಷಣನೇ ಇನ್ 5 ನಿಮಿಷಕ್ಕೆ ಹಾಕ್ಬಿಡ್ಬೇಕು ಅಕೌಂಟ್, ಈಗ್ಲೇ ಡಿಸ್ಕೌಂಟ್ ಅಂತ ಯಾವುದೇ ರೀತಿ ಒತ್ತಡನು ನಾವು ನಮ್ಮ ಕ್ಲಾಸ್ ಕಡೆಯಿಂದ ಹಾಕೋದಿಲ್ಲ. ಪೇಮೆಂಟ್ ಆಪ್ಷನ್ ಬರುತ್ತೆ, 10ನೇ ತಾರೀಕುವರೆಗೂ ಟೈಮ್ ಇರುತ್ತೆ, ನೆಮ್ಮದಿಯಾಗಿ ಹಾಕೊಂಡೋಗಿ. ಇಲ್ಲ 5 ನಿಮಿಷಕ್ಕೆ ಹೋದ್ರೆ ನಿಮ್ಗೆ ಈ ಡಿಸ್ಕೌಂಟ್ ಕಳ್ತು, ಆ ಡಿಸ್ಕೌಂಟ್ ಬಂದ್ಬಿಡ್ತು, ಇಲ್ಲ ಇದು ಹೊರಟೋಗ್ಬಿಡ್ತು, ಇನ್ನ ಹೈಕ್ ಆಗೋಗ್ಬಿಡುತ್ತೆ. ಏನಿಲ್ಲ, ವಿದ್ಯೆ ಕಲಿಬೇಕು, ನೆಮ್ಮದಿಯಾಗಿ ಕಲೀರಿ. ಅನುಗ್ರಹ ಕಡೆಯಿಂದ ಇವತ್ತವರೆಗೂ ಕಲ್ತಿರೋರು ಯಾರನ್ನು ಕೂಡ ಫೇಲ್ಯೂರ್ ಆಗಿಲ್ಲ. ಎಲ್ಲಾ ಕಡೆನೂ ಅರ್ನಿಂಗ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ. ಎಷ್ಟ್ ಬೇಕಾದ್ರು ಎಲ್ಲಾ ಕ್ಲಾಸಿಂದನೂ ಅರ್ನಿಂಗ್ ಮಾಡ್ತಾ ಇರೋರು ಇಲ್ಲಿದ್ದಾರೆ. ಓಕೆ, ಎಲ್ಲಾ ಕ್ಲಾಸಿಂದನೂ ಅರ್ನಿಂಗ್ ಮಾಡ್ತಾರೆ. ಇಲ್ಲಿ ಯಾರು ಕೂಡ ನಾನ್ ಮಾಡೇ ಇಲ್ಲ, ನಾನು ಇದನ್ ಕಲ್ತೇ ಇಲ್ಲ, ನಿಮ್ ಕ್ಲಾಸಿಂದ ನಾನು ವೇಸ್ಟ್ ಅನ್ನೋಂಥವ್ರು ಯಾರು ಇಲ್ಲ. ಇಲ್ಲ ನಮ್ಮ ಆಫ್ಲೈನ್ ಪ್ರೋಗ್ರಾಮ್ ಬಂದಿರೋದ್ರು ಕೂಡ ಯಾವ್ದು ಕೂಡ ಇಲ್ಲಿ ಯಾವ್ದು ಕೂಡ ಫೇಲ್ಯೂರ್ ಆಗಿಲ್ಲ. ಇದು ಕೂಡ ಯಾವ್ದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ನಮ್ಮ ಒಂದು ಇದ್ರ ಕಡೆಯಿಂದ ಅಪರ್ಚುನಿಟಿ ಏನಿದೆ ಅಂತಾನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ 2.5 ತಿಂಗಳು ಕಳ್ಸ್ಬಿಟ್ಟಾದ್ಮೇಲೆ ಮತ್ತೆ 2.5 ತಿಂಗಳು ಇವ್ರಿಗೆ ಫ್ರೀ ಆಗಿ ಕಲಿಸ್ಬೇಕಾ? ಮತ್ತೆ ನಾವು ಬೇಡ, ಕಲಿಯಕ್ ನಿಮ್ ಕೈಲಿ ಆಗ್ಲಿಲ್ಲ, ನಿಮ್ ವಿಷನ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗಿ ಮುಂದಕ್ಕೆ ಹೋಗಿ ಕಲೀರಿ, ನಾವು ಬೇಡ ಅನ್ನೋದಿಲ್ಲ. ರಿಪೀಟ್ ಯಾವಾಗ ನೀವು ರಿಪೀಟ್ ಕಲಿತೀರೋ ಅವಾಗ ಅಷ್ಟೇ ನೀವು ಎಕ್ಸ್ಪರ್ಟ್ ಆಗಕ್ ಸಾಧ್ಯ ಹೊರ್ತು ನಾನು ಈಗ ಕಲ್ತ್ಬಿಟ್ಟೆ ನಾನು ಎಕ್ಸ್ಪರ್ಟ್ ಆದ್ರೆ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ನಾವ್ ಈಗ್ಲೂ ಕೂಡ ನಾವು ಲರ್ನರೇ ಹೊರ್ತು ಟೀಚರ್ಸ್ ಅಲ್ಲ. ಅರ್ಥ ಆಯ್ತಲ್ಲ? ಈಗ್ಲೂ ಕೂಡ ನಿಮ್ ಜೊತೆ ಸೇರ್ಕೊಂಡು ನಾವು ಅಂದ್ರೆ ಕಲಿತಾ ಇದೀವಿ, ಲರ್ನ್ ಮಾಡ್ತಾ ಇದೀವಿ, ಹೊಸ ಅನುಭವಗಳು. ಯಾಕೆಂದ್ರೆ ನಮ್ಮ ಟೀಮ್ ಇಂದಾನೆ ನಮ್ಮ ಹತ್ರ ಆಕಾಶಿಕ್ ರೆಕಾರ್ಡಿಂಗ್ ತಗೊಂಡಿರೋರು ತೃಪ್ತಿಯಾಗಿ ಇವತ್ ನಾವ್ ಕಲಿತೀವಿ ಅಂತ ಬಂದಿರೋರೇ ಜಾಸ್ತಿ ಜನ. ಅವ್ರ ಒತ್ತಡಕ್ಕೋಸ್ಕರನೇ ನಾವ್ ಈ ಕ್ಲಾಸ್ಗಳನ್ನ ನಾವು ಆಕಾಶಿಕ್ ರೆಕಾರ್ಡಿಂಗು ಮಾಡ್ಲೇಬೇಕು ಅಂದ್ಬಿಟ್ಟು ಮಾಡ್ತಾ ಇರೋದು. ಈಗ ನಮ್ಮ ಹತ್ರ ಸೆಷನ್ ತಗೊಂಡವ್ರು ಅವ್ರಿಗೆ ಖುಷಿಯಾಗಿ ಅವ್ರದ್ದೆಲ್ಲ ಪರ್ಫೆಕ್ಟ್ ಆಗಿರೋದಕ್ಕೆ ನಾವು ಕಲಿಬೇಕು, ನಾವು ನಿಮ್ ಹತ್ರ ಕಲ್ತ್ಕೊಂಡು ನಾವು ನಿಮ್ ತರನೇ ಆಗ್ಬೇಕು ಅಂತ ತುಂಬಾ ಒತ್ತಡ ಇರೋದಕ್ಕೆನೆ ಈ ಕ್ಲಾಸ್ ಇವಾಗ ಸ್ಟಾರ್ಟ್ ಆಗಿದೆ. ಓಕೆ, ಕಲೀರಿ, ನೋಡೋಣ. ಯಾರೇ ಎಲ್ಲಾರು ಎಷ್ಟು ಜನ ಪೇ ಮಾಡಿ ಗ್ರೂಪ್ ಬರ್ತಾರೆ ಅವ್ರ ಜೊತೆ ಒಂದ್ ಡಿಸ್ಕಸ್ ಮಾಡೋಣ. ಓಕೆ, ಡಿಸ್ಕಸ್ ಮಾಡ್ಬಿಟ್ಟು ಸ್ಯಾಟರ್ಡೆ ಸಂಡೇ ನಾವು ಅವೈಲೇಬಲ್ ಇರ್ತೀವಿ. ನಮ್ಗೆ ಅವತ್ತೇ ಕಂಫರ್ಟ್, ನಮಗೂ ಕೂಡ ಅವತ್ತೇ ಕಂಫರ್ಟ್ ಇದೆ, ನಾವು ವರ್ಕಿಂಗ್ ಅಲ್ಲಿ ಇರೋದ್ರಿಂದ ಅಂತ ಅಂದ್ರೆ. ಸೊ ನಾವು ಸ್ಯಾಟರ್ಡೆ ಸಂಡೇ ನೈಟ್. Sure. Thank you, ಥ್ಯಾಂಕ್ ಯು ಮ್ಯಾಮ್. ಮೇಡಮ್. ಎಲ್ರಿಗೂ ನಮಸ್ಕಾರ. ಮೆಡಿಟೇಷನ್ ಇವತ್ ಮಾಡಿದ್ವಿ, ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಯಾರು ನಿಮ್ಮ ಅನುಭವನ ಏನು ಹಂಚ್ಕೊಳ್ಳಿಲ್ಲ, ಅವ್ರು ಮಾತ್ರ ಹೇಳಿದ್ರು. ಸ್ವಲ್ಪ ಅವರಿಗೆ ಹೆದರಿಕೆ ಆಯ್ತು, ಹಳೆ ಮನೆ ಸ್ವಲ್ಪ ಇದೆಲ್ಲ ಕಾಣಿಸ್ತು ಹಾಗೆ ಹೀಗೆ ಅಂತ. ಪರವಾಗಿಲ್ಲ, ಅದೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಕ್ಲೆನ್ಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅದು ಈ ಆಕಾಶಿಕ್ ರೆಕಾರ್ಡ್ ಅಲ್ಲಿ ಒಂದು ಬ್ಯೂಟಿಫುಲ್ ಥಿಂಗ್ ಏನಂತ ಹೇಳಿದ್ರೆ, ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಳ್ಬಹುದು, ನಿಮ್ಮ ಪಾಸ್ಟ್ ಲೈಫ್ ನೀವೇ ನೋಡ್ಕೊಳ್ಬಹುದು. ಈಗ ಪಾಸ್ಟ್ ಲೈಫ್ ಥೆರಪಿ ಏನ್ ನಾವು ಕಲಿತೀವಿ ಅದ್ರಲ್ಲಿ ಏನಾಗತ್ತೆ ಅಂದ್ರೆ, ನಾವು ಬೇರೆಯವ್ರಿಗೆ ಕರ್ಕೊಂಡ್ ಹೋಗ್ಬೇಕು ಅವರ ಪಾಸ್ಟ್ ಲೈಫಿಗೆ, ಅವ್ರು ಹೋಗಕ್ಕಾಗಲ್ಲ, ನಮ್ದನ್ನ ನಾವು ನೋಡ್ಕೊಳಕ್ಕಾಗಲ್ಲ. ಆದ್ರೆ ಆಕಾಶಿಕ್ ರೆಕಾರ್ಡ್ ಅಲ್ಲಿ ಅದೇ ನಮ್ದೊಂದು ಬ್ಯೂಟಿಫುಲ್ ಥಿಂಗ್ ಅಂದ್ರೆ, ನಮ್ ಪಾಸ್ಟ್ ಲೈಫ್ ನನ್ಗೆ ಯಾಕೆ ಈ ತರ ಆಗ್ತಿದೆ ಅಂತ
ನನ್ ಪಾಸ್ಟ್ ಲೈಫ್ ಅಲ್ಲಿ ನಾನೇ ನೋಡ್ಕೊಳ್ಬೋದು. ಮತ್ತೆ ಮೇಡಮ್ ಹೇಳ್ತಿದ್ರು ಪ್ರತಿದಿನ ನಾವು ಮೆಡಿಟೇಷನ್ ಹೇಳ್ಕೊಡ್ತೀವಿ. ಇವತ್ ಹೇಳ್ಕೊಟ್ಟಿರೋ ಮೆಡಿಟೇಷನ್ ಈ ಒಂದ್ ವಾರ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಮನೇಲಿ. ನೆಕ್ಸ್ಟ್ ವೀಕ್ ಬೇರೆ ಮೆಡಿಟೇಷನ್ ಹೇಳ್ಕೊಡ್ತಾರೆ. ಆ ಒಂದು ಏನ್ ಮಾಡಿ ಅಂತ ಇರ್ತೀರೋ ಆ ವಾರ, ಅದಕ್ಕೋಸ್ಕರ ಇದು ನಾವು ವಾರದಲ್ಲಿ 2 ದಿನ ಅಂತ ಇಟ್ಕೊಂಡಿರೋದು. ಸೊ ಆ ಕ್ಲಾರಿಟಿ ನಿಮ್ಗೆ ಇರ್ಬೇಕು. ನೀವು ಅನ್ಲೆಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನನ್ಗೇನು ವಿಜುವಲೈಸ್ ಕಾಣಿಸ್ತಾ ಇಲ್ಲ, ನಂಗೇನು ಆಗ್ತಿಲ್ಲ, ಯಾಕೆ ಆಗ್ತಿಲ್ಲ? ನಾನು ಕನ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಇಂದ ಪ್ರೀತಿಯಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನ, ಉದ್ದೇಶ ಕರೆಕ್ಟ್ ಆಗಿದೆಯಾ ನನ್ನದು ಅಂತ ಅನ್ಕೊಂಡಾಗ ಮಾತ್ರ ನಿಮಗೆ ನಿಮ್ಮ ಥರ್ಡ್ ಐ ಓಪನ್ ಆಗಿ ನಿಮ್ಗೆ ಕಾಣ್ಲಿಕ್ಕೆ ಶುರು ಆಗುತ್ತೆ. ಸುಮ್ನೆ ಹಂಗಂಗೆ ನಿಮ್ಗೆ ಕಾಣಿಸುತ್ತೆ ಅಂತ ಅಂದ್ರೆ ಇಟ್ಸ್ ನಾಟ್. ಯುವರ್ ಎಫರ್ಟ್, ಯುವರ್ ಪ್ರಾಕ್ಟೀಸ್, ಯುವರ್ ಡೆಡಿಕೇಶನ್, ಯುವರ್ ರೆಗ್ಯುಲಾರಿಟಿ, ಎವ್ರಿಥಿಂಗ್ ಆಡ್ ಆನ್, ಪ್ರತಿಯೊಂದು ಆಡ್ ಆಗತ್ತೆ ಇದ್ರಲ್ಲಿ. ನೀವು ಮಾಡ್ಲೇಬೇಕು. ಏನ್ ಈ ವಾರ ನಿಮ್ಗೆ ಹೇಳಿದ್ದಾರೆ ನೆಕ್ಸ್ಟ್ ಫ್ರೈಡೆ ಕ್ಲಾಸ್ ಸ್ಟಾರ್ಟ್ ಆಗೋ ಮೊದ್ಲು ಅಥವಾ ನೆಕ್ಸ್ಟ್ ಸ್ಯಾಟರ್ಡೆ ಕ್ಲಾಸ್ ಸ್ಟಾರ್ಟ್ ಆಗೋ ಮೊದ್ಲು ಈ ವಾರದ ಹೋಮ್ ವರ್ಕ್ ಕರೆಕ್ಟ್ ಆಗಿ ಆಗಿರ್ಬೇಕು, ರೆಗ್ಯುಲಾರಿಟಿಯಿಂದ ಇರ್ಬೇಕು, ಧ್ಯಾನಗಳನ್ನ ಮಾಡ್ಕೊಂಡಿರ್ಬೇಕು, ಏನು ಪ್ರಾಕ್ಟೀಸ್ ಸೆಷನ್ಸ್ ಕೊಟ್ಟಿರ್ತಾರೆ ಅದನ್ನ ಮಾಡ್ಕೊಂಡಿರ್ಬೇಕು, ಏನು ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದನ್ನ ಮಾಡ್ಕೊಳ್ಬೇಕು. ಇದು ಒಂದು ನೀವು ಮನ್ಸಲ್ಲಿ ಖಂಡಿತವಾಗೂ ಇಟ್ಕೊಳ್ಳಿ. ಹಂಗಿದ್ರೆ ಮಾತ್ರ ನೀವು ಜಾಯಿನ್ ಆಗ್ಬೇಕು. ಫುಲ್ ನಾನ್ ಡೆಡಿಕೇಟೆಡ್ ಆಗಿ ನಾನ್ ಏನೋ ಒಂದು ಅಚೀವ್ ಮಾಡ್ಬೇಕು, ನಾನು ನನ್ನನ್ನು ಕ್ಲೆನ್ಸ್ ಮಾಡ್ಕೊಳ್ಬೇಕು, ನನ್ನ ಪಾಸ್ಟ್ ಲೈಫ್ ಅನ್ನು ನಾನ್ ನೋಡ್ಕೊಳ್ಬೇಕು, ಬೇರೆಯವ್ರಿಗೂ ನೋಡ್ಬೇಕು, ಬೇರೆಯವ್ರಿಗೂ ಹೆಲ್ಪ್ ಮಾಡ್ಬೇಕು, ಬೇರೆಯವ್ರಿಗೂ ನನ್ನಿಂದ ಏನೋ ಒಂದು ಚಿಕ್ಕ ಸಹಾಯ ಮಾಡ್ಬೇಕು ಅಂತ ಮನ್ಸಿದ್ರೆ ಅದು ಖಂಡಿತವಾಗ್ಲೂ ಈ ಆಕಾಶಿಕ್ ರೆಕಾರ್ಡ್ ಇಂದ ನಡೆಯುತ್ತೆ. ಮತ್ತೆ ನೀವು ಏನೋ ಕೆಲವೊಂದು ಎಲ್ಲವನ್ನ ಮಾಡಿದೀನಿ, ಎಲ್ಲವೂ ಸಿಗ್ತಾ ಇದೆ, ಎಲ್ಲವೂ ಆಗ್ತಾ ಇದೆ, ಆದ್ರೆ ನನ್ಗೇನು ಸಕ್ಸಸ್ಸೇ ಕಾಣ್ತಿಲ್ವಲ್ಲ. ಯಾಕಂದ್ರೆ ಪಾಸ್ಟ್ ಲೈಫ್ ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್, ಆ ಕಾರ್ಡ್ ಕಟ್ ನೀವು ಮಾಡದೆ ನೀವು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನಿಮ್ ಜಾತಕದಲ್ಲಿ ಹೇಳ್ತಾರೆ ಎಲ್ಲವೂ ಚೆನ್ನಾಗಿದೆ, ನಿನಗೆ ಇಷ್ಟು ಸಂಪತ್ತು ಬರ್ಬೇಕಿತ್ತು, ಇಷ್ಟೊಂದು ವಿದ್ಯೆ ನೀನ್ ಕಲಿಬೇಕಿತ್ತು, ಇಷ್ಟು ನೀನು ರಿಲೇಶನ್ಶಿಪ್ ನಿನ್ ಮಕ್ಕಳೊಟ್ಟಿಗೆ, ತಂದೆ ತಾಯಿಯೊಟ್ಟಿಗೆ ಇಷ್ಟು ಚೆನ್ನಾಗಿರ್ಬೇಕಿತ್ತು, ನಿಮ್ಮ ಪತಿ ಅಥವಾ ಪತ್ನಿಯೊಟ್ಟಿಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ ನಂದು ಜೀವನ. ಯಾಕೆ ಮಿಸ್ ಹೊಡಿತಾ ಇದೆ? ಕ್ವಶನ್ ಮಾರ್ಕ್ ನೀವೇ ನಿಮ್ಗೆ ಹಾಕೊಂಡಾಗ ಈ ಪಾಸ್ಟ್ ಲೈಫ್ ಇಂದ ನೀವೇನ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡ್ ಬಂದಿರ್ತೀರಿ, ಆ ಇಮೋಷನ್ ಬ್ಲಾಕೇಜಸ್ ಅದು ನಿಮ್ಗೆ ಹಂಗೆ ಇರುತ್ತೆ. ಅನ್ಲೆಸ್ ನೀವು ಅಲ್ಲಿ ಹೋಗಿ ಅದನ್ನ ರಿಯಲೈಸ್ ಮಾಡಿ ಅಲ್ಲಿ ಕಾರ್ಡ್ ಕಟ್ ಮಾಡಿ ಬಂದ್ರೆ ಮಾತ್ರ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಪ್ರತಿಯೊಂದನ್ನು ಮೇಡಮ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ನೀವೆಲ್ರೂ ಎಂಜಾಯ್ ಮಾಡ್ತೀರಾ, ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ಪ್ರತಿಯೊಂದು ಮೆಡಿಟೇಷನ್ ಆಗಿರ್ಬೋದು, ಪ್ರತಿಯೊಂದು ಕ್ಲಾಸ್ ಆಗಿರ್ಬೋದು, ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೊಳ್ತಾ ಹೋಗ್ತೀರಾ. ಯಾವ ತರ ಆಕ್ಸೆಸ್ ಮಾಡೋದು, ಯಾವ ತರ ಅವರ ಒಬ್ರು ಮುಂದೆ ಬಂದ್ ನಿಂತ್ ಕೂಡ್ಲೆ ಅವ್ರನ್ನ ಹೇಗ್ ನೋಡ್ದು, ಅನ್ಲೆಸ್ ಅವರ ಪರ್ಮಿಷನ್ ಇಲ್ಲದೆ ನೀವ್ ಯಾರನ್ನು ನೋಡ್ಬೇಡಿ. ದಾರಿಯಲ್ಲಿ ಹೋಗ್ತಾ ಇದೀನಿ ಯಾರನ್ನೋ ನೋಡದೆ ಅವರನ್ನ ಓದ್ಬಿಡ್ತೀನಿ, ಅವ್ರ ಪಾಸ್ಟ್ ಲೈಫ್ ತಿಳ್ಕೊಳ್ತೀನಿ ಅಂದ್ರೆ ಆಗಲ್ಲ. ಅವರ ಪರ್ಮಿಷನ್ ಇಲ್ಲದೆ ನಿಮ್ಗೆ ರೆಕಾರ್ಡ್ ಕೂಡ ಸಿಗುದಿಲ್ಲ. ಗೊತ್ತಾಯ್ತಾ? ಅದು ಕೂಡ ಇದೆ. ಅಂದ್ರೆ ಎಥಿಕ್ಸ್ ಅಂತ ಇರುತ್ತೆ ಪ್ರತಿಯೊಂದು ವಿದ್ಯೆಯಲ್ಲೂ ಸಹ. ಆ ಎಥಿಕ್ಸ್ ಅನ್ನ ನೀವು ಫಾಲೋ ಮಾಡ್ಲೇಬೇಕು. ಇದು ಬ್ಯೂಟಿಫುಲ್ ಜರ್ನಿ. ಅದೊಂದ್ ಮಾತ್ರ ನಾನು ಹೇಳ್ಬಲ್ಲೆ. ಎಲ್ರು ಜಾಯಿನ್ ಆಗಿ ಆ ಎಲ್ಲಾ ಅನುಭವಗಳನ್ನ ಪಡ್ಕೊಳ್ಳಿ. ನೀವು ಏನು ಪಾಸ್ಟ್ ಲೈಫ್ ನಿಮ್ ಪಾಸ್ಟ್ ಲೈಫ್ ಗಳನ್ನ ನೋಡ್ಕೊಳ್ಳಿ. ಖುಷಿ ಆಗತ್ತೆ. ಒಂದಿನ ಸುಮ್ನೆ ಆರಾಮಾಗಿ ಕುತ್ಕೊಂಡು ನಿಮ್ ಪಾಸ್ಟ್ ಲೈಫ್ ಅನ್ನ ಈ ಒಂದು ಕ್ವಶನ್ ಹಾಕೊಳ್ಳಿ. ನನ್ಗೆ ಈ ತರ ಈಗ ಒಬ್ರು ಮಾತಾಡುವಾಗ ಹೇಳಿದ್ರು, ಏನೋ ನಂಗ್ ಭಯ ಇದೆ. ಯಾಕೆ ನನಗ್ ಭಯ ಇದೆ? ಇದಕ್ಕೆ ಕನೆಕ್ಟ್ ಆಗಿರುವಂತ ಪಾಸ್ಟ್ ಲೈಫ್ ಯಾವ್ದು ನಂದು? ಜಸ್ಟ್ ನಿಮ್ ಮನ್ಸಿಗೆ ತಂದ್ಕೊಳ್ಳಿ, ಅದನ್ನ ಕೇಳ್ತಾ ಹೋಗಿ. ನಿಮ್ಗೆ ಅದು ವಿಜುವಲೈಸ್ ಬರ್ತಾ ಹೋಗುತ್ತೆ. ಈ ಪಾಸ್ಟ್ ಲೈಫ್ ಅಲ್ಲಿ ನಿನ್ಗೆ ಹಿಂಗ್ ಆಗಿತ್ತು, ಹಿಂಗ್ ಆಗಿತ್ತು, ಹೀಗೆ. ಅದಕ್ಕೆ ನೀನ್ ಈಗ ಪ್ರೆಸೆಂಟ್ ಅಲ್ಲಿ ಈ ತರ ಆಗ್ತಾ ಇದೆ ಅಂತ. ಇವನ್ ಫ್ಯೂಚರ್ ಕೂಡ ನೋಡ್ಬೋದು ಅಂತ ಮೇಡಮ್ ಹೇಳಿದ್ರು. ಹೇಗಪ್ಪ ಫ್ಯೂಚರ್ ನೋಡುದು? ಫ್ಯೂಚರ್ ಇನ್ನೂ ಆಗೇ ಇಲ್ವಲ್ಲ ಅಂತ ನೀವ್ ಅನ್ಕೊಳ್ಬೋದು. ಬಟ್ ಈ ಟೈಮ್ ಝೋನ್ ಅಂತ ಇದೆ, ಇಲ್ಲಿ ನಿಮ್ಗೆ ಪ್ರೆಸೆಂಟ್ ಮಾತ್ರ ಕಾಣಿಸ್ತಾ ಇದೆ. ಫ್ಯೂಚರು ಇದೆ, ಪಾಸ್ಟ್ ಎಲ್ಲ ಕೂಡ ಇಲ್ಲೇ ಇದೆ, ಈ ಪ್ರೆಸೆಂಟ್ ಅಲ್ಲೇ ಇದೆ. ಹೇಗೆ ಅಂತ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಂದು ಕತ್ಲೆ ರೂಮ್ ಒಳಗ್ ನೀವ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಏನೂ ಕಾಣಿಸ್ತಾ ಇಲ್ಲ ನಿಮ್ಗೆ. ಆದ್ರೆ ಒಂದು ಟಾರ್ಚ್ ಲೈಟ್ ಅನ್ನ ನೀವ್ ಹಾಕ್ತೀರಾ. ಹಾಕುವಾಗ ಅಲ್ಲಿ ಒಂದ್ ಗೋಡೆ ಮೇಲೆ ಒಂದ್ ಚಿತ್ರ ಕಾಣುತ್ತೆ. ಆ ಟಾರ್ಚ್ ಲೈಟ್ ಅನ್ನ ಇನ್ನೊಂದ್ ಕಡೆ ಹಿಂಗ್ ತಿರ್ಗಿಸ್ತೀರಾ. ಅಲ್ಲಿ ಒಂದ್ ಗೋಡೆ ಇದೆ, ಆ ಗೋಡೆ ಮೇಲೆ ಇನ್ನೊಂದ್ ಚಿತ್ರ ಕಾಣುತ್ತೆ. ಇನ್ನೊಂದ್ ಕಡೆ ತಿರ್ಗಿಸ್ತೀರಾ, ಅಲ್ಲಿ ಒಂದು ಚಿತ್ರ ಕಾಣುತ್ತೆ. ಟಾರ್ಚ್ ಆಫ್ ಮಾಡ್ತೀರಾ, ಏನು ಕಾಣಿಸಲ್ಲ. ಹಾಗಂತ ಆ ಚಿತ್ರಗಳಲ್ಲಿ ಇಲ್ವಾ? ಇದೆ, ಬಟ್ ನನಗೆ ಕಾಣಿಸ್ತಾ ಇಲ್ಲ. ನನ್ನ ಅವೇರ್ನೆಸ್, ನನ್ನ ಕಾನ್ಶಿಯಸ್ನೆಸ್
ಅದನ್ನ ಆ ಫ್ರೀಕ್ವೆನ್ಸಿ ನನಗೆ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಅಂದ್ರೆ ಫ್ಯೂಚರು ಇದೆ, ಪಾಸ್ಟ್ ಇದೆ, ಎಲ್ಲವೂ ಇದೆ. ಬಟ್ ನಾವು ಪ್ರೆಸೆಂಟ್ ಅಲ್ಲಿ ಈ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಈ ಫ್ರೀಕ್ವೆನ್ಸಿಯಲ್ಲಿ ಇದನ್ ಮಾತ್ರ ನೋಡಕ್ ಆಗ್ತಾ ಇದೆ. ನಾನೀಗ ಒಂದ್ ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದ್ರೆ ಯೂನಿವರ್ಸ್ ಅಲ್ಲಿ ಆಲ್ರೆಡಿ ನಾನ್ ಮನೆ ಕಟ್ಟಾಗಿರುತ್ತೆ ಈ ಜಾಗದಲ್ಲಿ. ಆಮೇಲೆ ಫಿಸಿಕಲ್ ಆಗಿ ನಾನ್ ಮನೆ ಕಟ್ಟೋದು. ಇದನ್ನ ನೀವು ಫ್ಯೂಚರ್ ಬಗ್ಗೆ ಕೇಳುವಾಗ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಫ್ಯೂಚರ್ ಅಲ್ಲಿ ಎಲ್ಲವೂ ಆಗಿದೆ, ನಾನ್ ಸತ್ತೋಗೂ ಆಗಿದೆ ಫ್ಯೂಚರ್ ಅಲ್ಲಿ. ಬಟ್ ನಾನು ಈಗ ಇಲ್ಲೇ ಪ್ರೆಸೆಂಟ್ ಇದ್ದೀನಿ ಅಂದ್ರೆ ಆ ಟೈಮ್ ಝೋನು ಆ ಫ್ರೀಕ್ವೆನ್ಸಿಗೆ ನಾನಿನ್ನು ಮ್ಯಾಚ್ ಆಗ್ಬೇಕು. ಆವಾಗ ಮಾತ್ರ ನಮ್ಗೆ ಅದನ್ನ ಅಕ್ಸೆಸ್ ಮಾಡ್ಲಿಕ್ಕೆ ಆಗತ್ತೆ, ಮುಂದೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ನೋಡ್ಲಿಕ್ಕೆ ಆಗತ್ತೆ. ಇದು ಫ್ಯೂಚರ್ ನೋಡುವಂಥದ್ದು. ಇನ್ನೊಂದು ಪಾಸ್ಟ್ ಆಗಿರುವಂತದ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗಿರುತ್ತೆ, ನಾವು ನೋಡ್ತಾ ಹೋಗ್ತೀವಿ. ಫ್ಯೂಚರ್ ಅನ್ನು ಕೂಡ ಅದೇ ತರ ನೋಡ್ಲಿಕ್ಕೆ ಸಾಧ್ಯತೆಗಳು ಇದೆ. ಇದನ್ ಕಲ್ತ್ರೆ ನಿಮ್ಗೆ ಫ್ಯೂಚರ್ ಕೂಡ ನೋಡ್ಬೋದು. ಬಟ್ ಅಕಾರ್ಡಿಂಗ್ ಟು ಯುವರ್ ಪ್ರಾಕ್ಟಿಸ್, ಡೆಡಿಕೇಶನ್, ಕನ್ಸಿಸ್ಟೆನ್ಸಿ ಎಲ್ಲವೂ ನಿಮ್ಮಲ್ಲಿ ಇರ್ಬೇಕು. ಇದನ್ನ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಯಾಕೆ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಎಲ್ರು ಕೇಳಿದಕ್ಕೆ. ಎಲ್ರು ಜಾಯ್ನ್ ಆಗಿ ಆಲ್ ಆರ್ ವೆಲ್ಕಮ್. ಈ ಬ್ಯೂಟಿಫುಲ್ ಜರ್ನಿಯನ್ನ ಅನುಭವಿಸೋಣ ಎಲ್ಲರೂ ಒಟ್ಟಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಅನುಭವಗಳನ್ನ ಮೇಡಮ್ ಹಂಚ್ಕೊಳ್ಳೋರಿದ್ರೆ ಫಿಯರ್ ಬಿಟ್ಬಿಟ್ಟು ಹಂಚ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಯಾವಾಗ್ಲೂ ನಾವ್ ಎದ್ರುಕೊಂಡು ಹಿಂದೆನೆ ಕೂತ್ಕೊಂಡಿದ್ರೆ ಆಗಲ್ಲ. ಎಲ್ಲವನ್ನು ಹಂಚ್ಕೊಂಡಾಗ ಅಷ್ಟೇನೆ ನೀವು ಯಾವಾಗ ಓಪನ್ ಅಪ್ ಆಗ್ತಿರಲ್ಲ ಅವಾಗ ಅಷ್ಟೇನೆ ಇದು ಒಂದು ಅನುಭವಗಳನ್ನ ನೀವು ಪಡ್ಕೊಳಕ್ ಸಾಧ್ಯ. ಓಕೆ, ಪರಿಮಳ ಮೇಡಮ್ ಹೇಳಿ. ನಮಸ್ತೆ ಮ್ಯಾಮ್. ನಮಸ್ತೆ ರಾಜಲಕ್ಷ್ಮಿ ಮ್ಯಾಮ್. ತುಂಬಾ ನಮಸ್ತೆ. ಚೆನ್ನಾಗಾಯ್ತು ಮೆಡಿಟೇಷನ್. ನನ್ಗೆ ಏನು ಎಕ್ಸ್ಪೀರಿಯನ್ಸ್ ಅಂತ ನನ್ಗೆ ಹೇಳ್ಕೊಳಕ್ ಏನು ಇಲ್ಲ, ಬಟ್ ನಿದ್ದೆಗೆ ಹೋಗ್ಬಿಟ್ಟೆ ಅಂತ ಹೇಳ್ಬೋದು. ಆಫ್ಟರ್ ಮೆಡಿಟೇಷನ್ ಐ ಫೆಲ್ಟ್ ವೆರಿ ರಿಫ್ರೆಶ್ಡ್. ತುಂಬಾ ಏನೋ ಆಕ್ಟಿವ್ ಆಗಿದ್ದೀನಿ, ತುಂಬಾ ಟಯರ್ಡ್ ಆಗಿತ್ತು, ತುಂಬಾ ಆಕ್ಟಿವ್ ಆಗಿದ್ದೀನಿ. ಅವ್ರು ಹೇಳ್ತಾ ಇದ್ದಿದ್ ಕೇಳಿಸ್ತಾ ಇತ್ತು, ಮಧ್ಯದಲ್ಲಿ ಕಳ್ದೋಗಿದ್ದೆ. ಅವ್ರು ಏನ್ ಹೇಳಿದ್ರು ರಾಜಲಕ್ಷ್ಮಿ ಮೇಡಮ್ ನನ್ಗೆ ಏನು ಗೊತ್ತೇ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಈಗ ಇನ್ನೊಬ್ರು ಶೇರ್ ಮಾಡ್ತಿದ್ರು ಅಲ್ಲ, ಹೆಂಚಿನ ಮೇಲೆ ಇರೋ ಕೊಳೆ ಎಲ್ಲ ತೆಗೀರಿ ಅಂತೆಲ್ಲ ಹೇಳ್ತಿದ್ದಾಗ ಅದು ಹೇಳಿದ್ರ ಅನ್ನೋದು ನನ್ಗೊಂದು ಕ್ವಶನ್ ಆಯ್ತು ಇವಾಗ. ಅಂದ್ರೆ ಏನ್ ಹೇಳಿದ್ರು ನನಗ್ ಕೇಳಿಸ್ಲಿಲ್ಲ. ಸೊ ಇದನ್ನ ಯಾವ ರೀತಿ ತಗೋಬೇಕು? ಅಂದ್ರೆ ಇವಾಗ ನಿಮ್ ಬ್ರೈನ್ ಅಲ್ಲಿ ನಿಮ್ಮ ಏನ್ ಬ್ರೈನ್ ಮತ್ತೆ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಇರುತ್ತೆ, ಭಯ ಅನ್ನೋದು ಅಥವಾ ಆನ್ಸಿಟಿ ಅನ್ನೋದು ಅಥವಾ ಇನ್ನೊಂದು ಮತ್ತೊಂದು, ಅವನ್ನೆಲ್ಲವೂ ಕೂಡ ನಾವು ಏನ್ ಮಾಡ್ತೀವಿ, ಯೂನಿವರ್ಸ್ಗೆ ಥ್ರೋ ಮಾಡ್ಬಿಡ್ತೀವಿ. ಅಂದ್ರೆ ಎಲ್ಲ ನೀನ್ ತಗೊಂಡು ನನ್ಗೊಂದು ಒಳ್ಳೆ ಬೆಳಕನ್ನ ಕೊಡು ಅನ್ನೋ ಒಂದು ಫೀಲ್ ಅಲ್ಲಿ. ಸೊ ಅದು ನಿಮ್ಗೆ ಅದು ಹೇಳಿದ್ರು ಅದು ನಿಮ್ಗೆ ಕಾನ್ಶಿಯಸ್ ಆಗಿದೆ ಅಂತ ಅನ್ಕೋತೀನಿ. ಅದೇ ಹೇಳಿ ಅದು ಒಂದು ಅನುಭವ. ಅಂದ್ರೆ ನನ್ಗೆ ನನ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ಲಿಲ್ಲ, ಪ್ರಾಬ್ಲಿ ಅದು ಕೇಳ್ಸಿರ್ಬೋದೇನೋ, ಬಟ್ ಫುಲ್ ಸಬ್ ಕಾನ್ಶಿಯಸ್ ಅಲ್ಲಿ ನಿದ್ದೆಗೆ ಜಾರಿದ್ದೆ. ದಟ್ ಈಸ್ ವಾಟ್ ಐ ಫೆಲ್ಟ್. ಇಲ್ಲ, ನೆಕ್ಸ್ಟ್ ಎಲ್ಲ ಗೊತ್ತಾಗತ್ತೆ ನಿಮ್ಗೆ. ಯಾಕೆಂದ್ರೆ ಎಷ್ಟು ಪ್ರಾಕ್ಟೀಸ್ ಆಗುತ್ತಲ್ಲ ನಿಮ್ಗೆ, ಮುಂದೆ ನೆಕ್ಸ್ಟ್ ಕ್ಷಣದಲ್ಲಿ ನಡೆಯೋದು ಕೂಡ ಅದು ನಿಮ್ಗೆ ಫೀಲ್ ಆಗ್ಬಿಡತ್ತೆ. ಓಕೆ, ನಂದು ಇದೊಂದು ಪ್ರಶ್ನೆ ಇತ್ತು ಆಕ್ಚುಲಿ. ಅನುಭವಗಳು ನನಗಾಗಿದೆ. ಓಕೆ, ಇನ್ನೊಂದ್ 15 ನಿಮಿಷದಲ್ಲಿ ನನ್ಗೆ ಈ ತರ ಆಗತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ನಮ್ಗೆ ಗೊತ್ತೂ ಆಗಿದೆ, ಅದನ್ನ ಅನುಭವಿಸೂ ಇದ್ದೀವಿ. ಓಕೆ, ಆತರ ಇನ್ನ ನಿಮ್ಗೆ ಮುಂದೆ ಇದನ್ನ ಕಂಪ್ಲೀಟ್ ಆಗಿ ಕಲ್ತಾಗ ಏನಾಗುತ್ತೆ ನಿಮ್ಗೆ, ಅದ್ರ ಅನುಭವ ಕೂಡ ನಿಮ್ಗೆ ಆಗುತ್ತೆ. ಇನ್ನೊಂದ್ 10-15 ನಿಮಿಷದಲ್ಲಿ ಏನಾದ್ರೂ ಅನಾಹುತ ಆದ್ರೂ ಆಗುತ್ತೆ, ಖುಷಿ ಆದ್ರೂ ನಿಮ್ಗೆ ಗೊತ್ತಾಗುತ್ತೆ. ಈಗ ಏನೋ ಒಂದ್ ನನ್ ಸರ್ಪ್ರೈಸ್ ಕಾದಿದೆ ಅಥವಾ ಇಲ್ಲಾಂದ್ರೆ ಏನೋ ಒಂದು ಅನಾಹುತ ಕಾದಿದೆ ಅನ್ನೋದು ನಮಗ್ ಗೊತ್ತಾಗುತ್ತೆ. ಅದು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಮ್ಗೊಂದು ಕೆಲವೊಂದು ಅನುಭವಗಳನ್ನ ಹೇಳ್ಕೊಂತ ಹೋಗೋಣ. ಯಾಕಂದ್ರೆ ಇದು ಫ್ರೀ ಸೆಷನ್, ಅನುಭವಗಳು ಹೇಳ್ತಾ ಇದ್ರೆ ಇವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಂತ ಇರ್ತಾರಲ್ಲಪ್ಪ ಅಂತ ಅನ್ಸ್ಬಿಡತ್ತೆ. ನೆಕ್ಸ್ಟ್ ನೀವು ಕ್ಲಾಸ್ಗಳು ಜಾಯ್ನ್ ಆಗ್ತಿರಲ್ಲ ಅವಾಗ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುವಂತ ಕೆಲವೊಂದು ಅನುಭವಗಳು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿದೆ ಅಂತ ಅನ್ಬಿಟ್ಟು. ಓಕೆ, ಅದು ಗೊತ್ತಾಗತ್ತೆ ಮುಂದಕ್ಕೆ. ಓಕೆ, ಹಾಗೆ ಇನ್ನೊಂದ್ ಪ್ರಶ್ನೆ ಇತ್ತು, ರಾಜಲಕ್ಷ್ಮಿ ಮೇಡಮ್ ಕ್ಲಾರಿಫೈ ಮಾಡಿದ್ರು ಈಗ ಅದನ್ನ. ಅಂದ್ರೆ ನಮ್ ಬಗ್ಗೆ ನಾವು ತಿಳ್ಕೊಬೋದಾ ಅನ್ನೋದೊಂದು ಪ್ರಶ್ನೆ ಇತ್ತು ನಂದು. ಸೊ ಅದು ರಾಜಲಕ್ಷ್ಮಿ ಮೇಡಮ್ ಹೇಳಿದ್ರಿಂದ ತಿಳ್ಕೊಂಡೆ. ಮತ್ತೆ ಈಗ ನಾವು ನಮ್ಮ ಫ್ಯಾಮಿಲಿ ಅವ್ರಿಗೆ ನಾವು ಮಾಡ್ಬೇಕು ಅನ್ನೋವಾಗ ಈವನ್ ಅವರು ಆ ಮೆಂಬರ್ಸ್ ಕೂಡ ಪರ್ಮಿಷನ್ ತಗೊಂಡೇ ಮಾಡ್ಬೇಕು ಅಲ್ವಾ ಮ್ಯಾಮ್? ಹೇಗಿರುತ್ತೆ ಅದೊಂದು ಪ್ರಶ್ನೆ ಇದೆ. ನಿಮ್ ಹಸ್ಬೆಂಡ್ ನಿಮ್ಮ ಮಗನ್ಗೆ ನೀವು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಅದು ಬಿಟ್ಟು ಬೇರೆ ಯಾರನ್ನೇ ತಗೊಂಡ್ರು ಕೂಡ ಪರ್ಮಿಷನ್ ತಗೋಬೇಕು. ಓಕೆ, ಮತ್ತೆ ಇದನ್ನ ಈವನ್ ಚಿಲ್ಡ್ರನ್ಸ್ ಕೂಡ ಮಾಡ್ಬೋದಾ ಮ್ಯಾಮ್? ಅಂದ್ರೆ ಅದಕ್ಕೇನಾದ್ರೂ ವಯೋಮಿತಿ ಲಿಮಿಟೇಷನ್ಸ್ ಅಂತ ಏನಾದ್ರೂ ಇದೆಯಾ ಅಂತ? ಲಿಮಿಟೇಷನ್ ಅಂದ್ರೆ ಮೆಡಿಟೇಷನ್ ಅವ್ರ ಕಾನ್ಸಂಟ್ರೇಟ್ ಇರ್ಬೇಕು. ಆತರ ಅಷ್ಟು ಕಾನ್ಸಂಟ್ರೇಟ್ ಬರಲ್ಲ. ಅಬೌವ್ 18 ಆದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಕೊಡ್ಬೋದು. ಕೆಲವೊಂದ್ ಮಕ್ಳು ಕೊಡ್ತಾರೆ, ಯಾಕೆಂದ್ರೆ ಮಕ್ಳನ್ನು ಕಲ್ತ್ಕೊಂಡಿರೋರು ಇದಾರೆ.
ಅವ್ರುಗಳು ಅವ್ರಗಳಿಗೆ ಇವ್ರು ಒಳ್ಳೆ ವ್ಯಕ್ತಿನ ಕೆಟ್ಟ ವ್ಯಕ್ತಿನ ಅನ್ನೋದೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಹ್ಮ್ ಈಗ ನಾನು ಒಂದು ಕ್ಲಾಸ್ ಅಲ್ಲಿ ಇದ್ದೆ, ಅಲ್ಲಿ ಒಂದು ಮಗು ಕೂಡ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ, ಅಂದ್ರೆ ಅವ್ರ ಪೇರೆಂಟ್ಸ್ ಇದ್ರು, ಪೇರೆಂಟ್ಸ್ ಪಕ್ಕ ಮಕ್ಕಳು ಕುತ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ ಮಗು ಹೇಳತ್ತಂತೆ ಅವ್ರ ಮಮ್ಮಿಗೆ, ಮಮ್ಮಿ ಆ ವ್ಯಕ್ತಿ ಸರಿಗಿಲ್ಲ, ಅವ್ರ ಜೊತೆ ನೀನ್ ಮಾತಾಡ್ಬೇಡ ಅಂತ. ಅವ್ರಿಗೆ ಅರ್ಥ ಆಗಿಲ್ಲ, ಯಾಕೆಂದ್ರೆ ಅವರು ಏನ್ ಇವ್ನು ಹಿಂಗ್ ಹೇಳ್ತಿದ್ದಾನೆ ಅಂತ. ಅವಾಗ ಅವ್ನ್ ಮೆಡಿಟೇಷನ್ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿಯಿಂದ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಮಗುಗ್ ಬರ್ತಾ ಇತ್ತಂತೆ. ಬ್ಯಾಡ್ ಸ್ಮೆಲ್ ನೋಡಿ, ಇವಾಗ ನಮ್ಗೆ ಯಾರ ಪಕ್ಕ ನಿಂತ್ಕೊಂಡ್ರು ಸ್ಮೆಲ್ ಕಾಣೋದಿಲ್ಲ ಅಲ್ವಾ, ನಾವ್ ಎಲ್ಲಾರ ಪಕ್ಕನು ಕುತ್ಕೊಂತೀವಿ, ಎಲ್ಲಾರ ಜೊತೆನೂ ಮಾತಾಡ್ತೀವಿ, ನಮ್ಗೆ ಯಾಕೆಂದ್ರೆ ಆಲ್ರೆಡಿ ನಮ್ ಮೆಚೂರಿಟಿ ಬಂದ್ಬಿಟ್ಟಿದೆ. ಓಕೆ, ಆ ಮಗು ಹೇಳ್ತಂತೆ ಆ ಬ್ಯಾಡ್ ಸ್ಮೆಲ್ ನೋಡ್ಬಿಟ್ಟು ಅವ್ನ್ ಬಾಡಿಯಿಂದ ಒಂದ್ ಬ್ಯಾಡ್ ಸ್ಮೆಲ್ ಬರ್ತಿದೆ, ಅವ್ನ ಇಂಟೆನ್ಷನ್ ಸರಿ ಇಲ್ಲ. ಸ್ಮೆಲ್ ಇಂದ ಮಗು ಕಂಡು ಹಿಡಿದಿದೆ, ಇಂಟೆನ್ಷನ್ ಸರಿ ಇಲ್ಲ, ಅವ್ರ ಜೊತೆ ಮಾತಾಡ್ಬೇಡಿ ನೀವು ಅಂತ. ಆಮೇಲೆ ಗೊತ್ತಾಗಿದೆ ಎಸ್ ಇಂಟೆನ್ಷನ್ ಸರಿ ಇಲ್ಲ ಅವ್ರದ್ದು. ಸೊ ಅವ್ರ ಜೊತೆ ಮಗು ಹೇಳಿದ್ದು ಪರ್ಫೆಕ್ಟ್ ಇದೆ ಅಂತ. ಯಾಕೆಂದ್ರೆ ಪ್ರಾಕ್ಟೀಸ್ ಸೆಷನ್ ಅಲ್ಲೇ ಆ ಮಗು ಹೇಳಿದೆ ಅಂದ್ರೆ ಮಕ್ಳನ್ನು ಕೂಡ ಮಾಡ್ಬೋದು, ಇದ್ರಲ್ಲಿ ಯಾವುದೇ ತರದ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಅವ್ರ ಒಂದು ಇದನ್ನ ಮಕ್ಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಎಲ್ಲಾರನ್ನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಮಕ್ಳು ಕೂಡ ಮಾಡ್ಬೋದು ತೊಂದ್ರೆ ಇಲ್ಲ. ಇಲ್ಲ, ನಾವ್ ಇವಾಗ ಕಲಿತಾ ಇರ್ತೀವಿ ಅಂದ್ರೆ ನಾವು ಚಿಕ್ಕ ಮಕ್ಳದ್ದು ಕೂಡ ನಾವು ನೋಡ್ಬೋದಾ ಅನ್ನೋದು ನನ್ ಪ್ರಶ್ನೆ ಆಗಿತ್ತು. ಮಕ್ಕಳನ್ನು ನೋಡ್ಬೋದು, ತೊಂದ್ರೆ ಇಲ್ಲ. ಅವ್ರ ಎಜುಕೇಶನ್ ಪರ್ಪಸ್, ಅವ್ರು ಯಾತಕ್ಕೆ ಓದ್ತಾ ಇಲ್ಲ, ಏನಾಗಿತ್ತು ಪಾಸ್ಟ್ ಅಲ್ಲಿ ಅವ್ರಿಗೆ ಎಜುಕೇಶನ್ ಬಗ್ಗೆ ಏನಾರ ಟ್ರಬಲ್ ಆಗಿತ್ತಾ, ಪ್ರಾಬ್ಲಮ್ ಆಗಿತ್ತಾ, ಅದನ್ನೆಲ್ಲ ನೀವು ನೋಡ್ಬಿಟ್ಟು ಅದನ್ನ ಸರಿ ಮಾಡ್ಬೋದು. ಓಕೆ, ಫೈನ್, ಅರ್ಥ ಆಯ್ತು ಮ್ಯಾಮ್, ಥ್ಯಾಂಕ್ ಯು. ಓಕೆ ಮೇಡಮ್ ಹೇಳಿ. ಅಂದ್ರೆ ನಾನ್ ಹೇಳಿಕ್ ಹೋದದ್ದು, ಅವ್ರು ನಿದ್ದೆ ಮಾಡದೆ ಅಂತೇನೋ ಹೇಳಿದ್ರು, ಗೊತ್ತಾಗ್ಲಿಲ್ಲ ಮತ್ತೆ ಏನ್ ಮುಂದಕ್ಕೆ ಹೇಳಿದ್ರು ಅಂತ. ಪರವಾಗಿಲ್ಲ, ನಿಮ್ಗೆ ಏನ್ ಕೇಳಿಸ್ತಿದ್ರು ಪರವಾಗಿಲ್ಲ. ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಲಿಸನ್ ಟು ಅಸ್. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಆಗಿರುತ್ತೆ, ಅದು ಕೇಳಿಸ್ಕೊಳ್ತಾ ಇರುತ್ತೆ. ಅಲ್ಲಿ ನಿಮ್ಗೆ ಏನ್ ಆಗ್ಬೇಕಾಗಿರುತ್ತೋ ಅದು ಕ್ಲೆನ್ಸ್ ಆಗಿರುತ್ತೆ. ಅದಕ್ಕೇನು ನೀವು ಏನು ತಲೆ ಬಿಸಿ ಮಾಡೋ ಅಷ್ಟು ಏನಿಲ್ಲ. ಅದು ಕ್ಲೆನ್ಸ್ ಆಗಿರತ್ತೆ. ಅದ್ ಏನು ಅಲ್ಲಿ ಆ ಸಮಯದಲ್ಲಿ ಏನ್ ಆಗ್ಬೇಕು ಅಂತಿರುತ್ತೋ ಅದಾಗಿರುತ್ತೆ. ನೋ ನೀಡ್ ಟು ವರಿ. ಸರಿನಾ? ಓಕೆ, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ವ್ಯೂಸ್. ಇನ್ನು ಯಾರಿಗೇನಾದ್ರೂ ಹೇಳ್ಲಿಕ್ಕಿದ್ರೆ ನಿಮ್ಗೆ ಅದನ್ನ ಮ್ಯಾಮ್ ಇಬ್ರು ಚಂದು ಮ್ಯಾಮ್ ಮತ್ತೆ ಇನ್ನೊಬ್ರು ಯಾರೋ ಇದ್ರು. ಅದೇ ಇಲ್ಲ, ಶ್ರುತಿ ಮೇಡಮ್ ಇದ್ ಮಾಡಿದ್ರು. ಸೊ ಹಾಗಾಗಿ ಮೋಹನ್ ಸರ್ ನೀವು ಮಾತಾಡ್ಲಿಲ್ಲಾನೆ ನಾನು ಚಂದ್ರು ಮೇಡಮ್ ತಗೊಂತೀನಿ. ಚಂದು ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಮಸ್ತೆ ಮೇಡಮ್. ಇದು ರಾಜಲಕ್ಷ್ಮಿ ಮೇಡಮ್ ನಮ್ಗೆ ಇದ್ ಮಾಡ್ಸೋದಲ್ಲ, ಅದು ಧ್ಯಾನ ಮೇಡಮ್ ಬಹಳ ಚೆನ್ನಾಗಿತ್ತು ಮೇಡಮ್. ಅದ್ರಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಅದ್ಭುತ ಧ್ಯಾನಗಳಿದೆ. ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ನಾನು ಇವಾಗ ನೀವು ಯಾರ್ ಜಾಯ್ನ್ ಆಗಿ ಅದನ್ನ ಅನುಭವ ಪಡಿತೀರೋ ಅವ್ರಿಗೆ ಏನಂದ್ರೆ ರುಚಿ ತಿಂದಷ್ಟು ಅನುಭವ ಆಗತ್ತೆ. ನೆಕ್ಸ್ಟ್ ಗೊತ್ತಾಗತ್ತೆ ನಿಮ್ಗೆ ನಾನು ಇದಕ್ ಸೇರ್ಕೊಂಡು ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ. ಈಗ ನಾನು ಹೇಳೋದು ಅಂದ್ರೆ, ಇವಾಗ ಯಾರ ಆಕಾಶಿಕ್ ರೆಕಾರ್ಡಿಂಗ್ ಹತ್ರ ನೀವು ಕನ್ಸಲ್ಟೆಂಟ್ ತಗೊಳಕ್ ಹೋಗ್ತೀರಾ, ಒಂದ್ ಕನ್ಸಲ್ಟೆಂಟ್ ಎಷ್ಟು 5,000 ರೂಪಾಯಿ ಅಲ್ವಾ? 2 ತಗೊಂಡ್ರೆ 10,000 ಖಾಲಿನಾ? ಆ 10,000ಕ್ಕೆ ನೀವೇ ಕಲ್ಸ್ಕೊಂಡು ನೀವೇ ಕನ್ಸಲ್ಟೆಂಟ್ ತಗೋಬೋದಲ್ವಾ? ನೀವು ನನ್ನ ಹತ್ರ ಕಳ್ಸೋದಕ್ಕಿಂತ ನೀವೇ ತಗೊಂಡ್ರೆ ಎಷ್ಟು ಬೆಟರ್ ಇರುತ್ತಲ್ಲ. ಅದು ನೀವೇ ತಗೊಳ್ಳಿ, ನೀವು ನನ್ನ ಹತ್ರ ಕಲ್ಸ್ಕೊಂಡು ನೀವೇ ಇದ್ ಮಾಡ್ಕೊಳ್ಳಿ, ಆಯ್ತಾ? ಆತರ ಮಾಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಅವ್ರು ಬರೋರ್ನ ನಮ್ಮ ಹತ್ರ ಕಳ್ಸ್ಕೊಂಡು ಇದ್ ಮಾಡ್ಬೇಡಿ. ಕಲ್ತ್ಕೊಳ್ಳಿ, ನೀವೇ ಎಕ್ಸ್ಪರ್ಟ್ ಆಗಿ ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ ನೀವೇ ಮಾಸ್ಟರ್ ಆಗ್ಬೇಕು. ಕರ್ನಾಟಕದಲ್ಲಿ ಏನಾಗ್ಬೇಕು? ಮಾಸ್ಟರ್ಸ್ ಆಗ್ಬೇಕು ಆಕಾಶಿಕ್ ರೆಕಾರ್ಡಿಂಗ್ ಅಲ್ಲಿ. ಯಾಕೆಂದ್ರೆ ತುಂಬಾ ಜನ ತುಂಬಾ ಕಡೆ ಕಲ್ತಿದ್ದಾರೆ, ಬಟ್ ಅವ್ರಿಗೆ ಯೂಸ್ ಆಗಿಲ್ಲ ಅನ್ನೋದು ಅಷ್ಟು ಗೊತ್ತಿದೆ ನನ್ಗೆ. ಯಾಕೆಂದ್ರೆ ನಿಮ್ಗೆ ಆತರ ಆಗೋದಿಲ್ಲ. ನೀವು ನೆಕ್ಸ್ಟ್ ಲೆವೆಲ್ ನೋಡ್ತೀರಾ ಯಾವ ತರ. ಚಂದು ಮೇಡಮ್ ಹೇಳಿ. ನಮಸ್ತೆ ಮ್ಯಾಮ್. ರಾಜಲಕ್ಷ್ಮಿ ಮ್ಯಾಮ್ ನಮಸ್ತೆ. ಅನುಷಾ ಮ್ಯಾಮ್ ನಮಸ್ತೆ. ಮ್ಯಾಮ್ ಈಗ ಅದೇ ಮೆಡಿಟೇಷನ್ ತುಂಬಾ ಚೆನ್ನಾಗಾಯ್ತು. ಅದು ಮೆಡಿಟೇಷನ್ ಮಾಡಿ ಎಲ್ಲ ಮಾಡ್ಬೇಕಾದ್ರೆ ಅಂದ್ರೆ ಈಗ ದೇವ್ರು ಮಂದಿರಕ್ಕೆ ಹೋಗ್ತೀವಿ, ಅಲ್ಲಿ ಒಂದು ಗೋಲ್ಡನ್ ಲೈಟ್ ಬರ್ತಾ ಇದೆ ಅನ್ನೋವಾಗ ತುಂಬಾನೇ ಕೆಲವೊಂದು ವೈರಿಂಗ್ ತರ ಏನೋ ಕೆಲಸ ನಡೀತಾ ಇತ್ತು. ಸಡನ್ ಆಗಿ ಅದು ಗೋಲ್ಡನ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ ಅಂದಿದ ತಕ್ಷಣ ಲೈಟ್ಸ್ ಎಲ್ಲ ಆನ್ ಆಯ್ತು. ಅದಾದ್ಮೇಲೆ ಮತ್ತೆ ಫುಲ್ ಕಂಪ್ಲೀಟ್ ಕತ್ಲೆ ಇತ್ತು. ಅದಾದ್ಮೇಲೆ ನನ್ನ ಅರ್ಥ ಅಂತೇಳಿ ನಾನೇ ಬರಿತಾ ಇದ್ದೆ ಒಂದು ಗೋಡೆ ಮೇಲೆ.
ಓಕೆ ಅಷ್ಟೇ ಕಾಣಿಸಿದ್ದು, ಬೇರೆ ವರ್ಡ್ಸ್ ಏನು ಕಾಣಿಸ್ಲಿಲ್ಲ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಲಿಸನ್ ಅಂದ್ರೆ ಕೇಳಿಸ್ಕೊಂತಾ ಇದ್ದೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ದೇವ್ರ ಹತ್ರ ಎಲ್ಲ ಹೋಗೋ ಟೈಮಿಗೆ ನಿದ್ದೆಗೆ ಹೋಗ್ಬಿಟ್ಟೆ. ಆಮೇಲೆ ಏನ್ ಆಯ್ತು ಅಂತ ಗೊತ್ತಾಗಿಲ್ಲ. ಅದಾದ್ಮೇಲೆ ಆಚೆ ಬರಕ್ ಆಗ್ಲಿಲ್ಲ. ರಿಲೀಸ್ ಆಗೋ ಟೈಮಲ್ಲೂ ನಂಗೆ ಇನ್ನೂ ಕಣ್ಮುಚ್ಕೊಂಡ ಹಾಗೆ ಕೂತಿದ್ದೆ. ಆಮೇಲೆ ನಾನು ಆಕ್ಚುಲಿ ಇದಕ್ಕೆ ಏನಕ್ಕೆ ಬಂದೆ ಅಂತ ಅಂದ್ರೆ, ಇದಕ್ ಮುಂಚೆ ಬೇರೆ ಕ್ಲಾಸಸ್ ಎಲ್ಲ ಕಲ್ತಿದ್ದೀನಿ. ಬಟ್ ಅಂದ್ರೆ ನನ್ಗೆ ನಾನು ಕ್ಲೆನ್ಸ್ ಮಾಡ್ಕೊಳಕ್ ಆಗ್ತಿಲ್ಲ, ನನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬೇರೆಯವ್ರದ್ದು ಕ್ಲಿಯರ್ ಮಾಡ್ತಾ ಇದ್ದೀನಿ. ಧ್ಯಾನಕ್ಕೆ ಕುತ್ಕೊಂಡಾಗ ಅವ್ರದ್ದೆಲ್ಲ ಇಂಟ್ಯೂಷನ್ ನನಗ್ ಬರುತ್ತೆ. ಅವ್ರದ್ದು ಏನ್ ಪ್ರಾಬ್ಲಮ್ ಅಲ್ಲಿ ಇದಾರೆ, ಏನಕ್ಕೋಸ್ಕರ ಈ ಪ್ರಾಬ್ಲಮ್ ಅವ್ರಿಗೆ ಬಂದಿದೆ, ಮತ್ತೆ ಅವ್ರಿಗೆ ಇಷ್ಟೇ ದಿನದಲ್ಲಿ ಕ್ಲಿಯರ್ ಆಗುತ್ತೆ. ಅದನ್ನ ನಾನು ಹೀಲ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಹೀಲ್ ಆಗ್ತಿದೆ, ನಾನು ಹೇಳಿರೋ ಟೈಮ್ಗೆ ಸಕ್ಸಸ್ ಆಗ್ತಾ ಇದೆ. ಬಟ್ ನನ್ನ ಪ್ರಾಬ್ಲಮ್ಸ್ ಕ್ಲಿಯರ್ ಆಗ್ತಾ ಇಲ್ಲ, ಹೀಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದೊಂದು ರೀಸನ್. ಮತ್ತೆ ನನ್ನ ಮಗಳದೊಂದು ಸಮಸ್ಯೆ ಇದೆ. ಅದು ನಾವು ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಹೋದ್ರೆ ತಿಳ್ಕೊಬೋದು ಅಂತೇಳಿ ನಾನು ರಾಜಕೀಯ ರೇಖಿ ತಗೊಂಡೆ. ಅದ್ರಲ್ಲೂ ನಾನು ತುಂಬಾ ಸರಿ ಟ್ರೈ ಮಾಡಿದೀನಿ ಪಾಸ್ಟ್ ಲೈಫ್ಗೆ ಹೋಗ್ಬೇಕಂತ, ಬಟ್ ಹೋಗಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನ ಕಲ್ತ್ಕೊಂಡು ಕ್ಲಿಯರ್ ಮಾಡ್ಕೊಬೇಕು. ಏನಕ್ಕೆ ನನ್ಗೇನು ಹೀಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಈ ತರ ಒಂದ್ ಕ್ವಶನ್. 100% ಆಗುತ್ತೆ ಮ್ಯಾಮ್. ನಿಮ್ ಕಲ್ತ್ಕೊಳ್ತಾರೆ. ಪಾಸ್ಟ್ ಲೈಫ್ ನೀವೇ ನೋಡ್ಕೊಳ್ಬಹುದು, ನಿಮ್ ಮಗಳ ಪಾಸ್ಟ್ ಲೈಫ್ ಅನ್ನು ನೀವೇ ನೋಡ್ಬೋದು. ನೋಡ್ಬಿಟ್ಟು ಕಾರ್ಡ್ ಕಟ್ ಮಾಡಿ ಆ ಪಾಸ್ಟ್ ಲೈಫ್ಗೂ ಈ ಪಾಸ್ಟ್ ಲೈಫ್ಗೂ ಯಾವುದೇ ಕನೆಕ್ಷನ್ ಇಲ್ಲ ಅಂತ ನಿಮ್ ಮನ್ಸಿಗೆ ಅದು ಕ್ಲಿಯರ್ ಆದಾಗ ಆ ಪ್ಯಾಟರ್ನ್ ಇರ್ಬೋದು, ಆ ಒಂದು ಏನು ಸಮಸ್ಯೆ ಇದೆ ಅಲ್ಲಿಂದ ನೀವು ಮುಕ್ತರಾಗ್ತೀರಾ. ಇಟ್ ವಿಲ್ ಟೇಕ್ ಟೈಮ್. ಕೆಲವರಿಗೆ 15 days ಅಲ್ಲಿ ಆಗುತ್ತೆ ಸೆಷನ್ ಆದ್ಮೇಲೆ, ಕೆಲವರಿಗೆ 1 month ತಗೊಳುತ್ತೆ, ಕೆಲವರಿಗೆ 3 months ತಗೊಳುತ್ತೆ, ಕೆಲವರಿಗೆ ನಾನು ಈಗ ಎಷ್ಟು ಒಂದು 150-200 ಸೆಷನ್ಸ್ ನಾನ್ ತಗೊಂಡಿರ್ಬೋದು ಈಗ ಆಲ್ರೆಡಿ. ಪ್ರತಿಯೊಬ್ಬರ ಅನುಭವಗಳು ಬೇರೆ 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 ಇರುತ್ತೆ, ಅವ್ರವರ ಕರ್ಮಕ್ಕೆ ತಕ್ಕಂತಹ ಅನುಭವಗಳು ಇರುತ್ತೆ. ಕೆಲವರಿಗೆ ಒಂದೇ ಸೆಷನ್ ಅಲ್ಲಿ ಕ್ಲಿಯರ್ ಆಗಿರುತ್ತೆ, ಕೆಲವರಿಗೆ 3 ಸೆಷನ್ ತಗೊಳ್ಬೇಕಾಗತ್ತೆ ಅದು ರೀಡಿಂಗ್ ಸೆಷನ್ ಅನ್ನ. ಆತರ ಅಕಾರ್ಡಿಂಗ್ ಟು ಯುವರ್ ಕರ್ಮಾಸ್ ಅದು ಕ್ಲಿಯರ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು. ಹಾಗೆ ಅಂದ್ರೆ ನನಗಾಗಿದೆ ಅವ್ರಿಗಾಗಿಲ್ಲ, ಈಗ ನಂಗ್ ವಿಜುವಲೈಸ್ ಕಾಣ್ತಿದೆ ಅವ್ರಿಗೆ ಕಾಣಿಸ್ತಾ ಇಲ್ಲ, ಬಿಕಾಸ್ ಆಫ್ ಯುವರ್ ಕರ್ಮಾಸ್. ಅದು ಕ್ಲಿಯರ್ ಆಗ್ತಿದ್ದಂಗೆ ಅದಕ್ಕೆ ಒಬ್ರು ಹೇಳ್ತಾ ಇದ್ರು ನನ್ಗೆ ಜಾಗನೇ ಸೇಲ್ ಆಗ್ತಿಲ್ಲ. ಬಟ್ ಅವ್ರು ನನ್ನ ಹತ್ರ ಆಕಾಶಿಕ್ ರೆಕಾರ್ಡಿಂಗ್ ಬಂದಿದ್ದು ಹೆಲ್ತ್ ಇಶ್ಯೂಸಿಗೆ ಅಂತ ಬಂದಿದ್ರು. ಸೊ ನಾನು ಹೆಲ್ತ್ ಇಶ್ಯೂಸ್ ಅಲ್ಲಿ ಅವರಿಗೆ 3 ಸೆಷನ್ಸ್ ತಕೊಂಡಿದ್ದೀನಿ. 3 ಸೆಷನ್ಸ್ ತಕೊಂಡ್ ಆದ್ಮೇಲೆ ವಿತಿನ್ 2-3 months ಅಲ್ಲಿ ಅವ್ರದ್ದು ಜಾಗ ಸೇಲ್ ಆಯ್ತು. ಯಾಕೆ ಅಂತ ನಾನು ಮಾಡಿದಾಗ ಆ ಜಾಗ ಸೇಲ್ ಆಗ್ತಿಲ್ಲ ಅನ್ನೋ ಒಂದು ಕಾರಣದಿಂದನೇ ಅವರಿಗೆ ಆ ಕಾಯಿಲೆ ಬಂದಿದೆ. ಆ ಮನ್ಸಲ್ಲಿ ಆ ಕೊರಗಿದೆಯಲ್ಲ, ಆ ಕೊರಗು ಅವರನ್ನ ಆ ಹೆಲ್ತ್ ಇಶ್ಯೂಸಿಗೆ ದೂಡಿದೆ. ಹೆಂಗಂದ್ರೆ ಇದು ನೀವು ಒಂದು ಕ್ಲಿಯರ್ ಮಾಡುವಾಗ ಅಲ್ಲಿ ಇನ್ನೊಂದು ಬೇರೆ ಕ್ಲಿಯರ್ ಆಗಿರುತ್ತೆ. ಯಾಕಂದ್ರೆ ಯಾವ ಕಾಯಿಲೆ ಇರ್ಬೋದು ಅಥವಾ ಯಾವ ಸಮಸ್ಯೆ ಇರ್ಬೋದು, ಯಾವ ಮೂಲದಿಂದ ಬಂದಿದೆ ಅಂತ ನಿಮಗೆ ಗೊತ್ತಿರಲ್ಲ. ಇದೇನ್ ಮಾಡುತ್ತೆ ಅಂದ್ರೆ 360 ಡಿಗ್ರಿಯಲ್ಲಿ ಕ್ಲೆನ್ಸ್ ಮಾಡುತ್ತೆ ನಿಮ್ಮನ್ನ. ಪ್ರತಿಯೊಂದು ನೀವೇನೋ ಹೆಲ್ತ್ ಗೆ ತಗೊಂಡಿದ್ರೆ ಅಲ್ಲೇನೋ ಮನಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೀವೇನೋ ರಿಲೇಶನ್ಶಿಪ್ ತಗೊಂಡಾಗ ನಿಮ್ದು ಇನ್ನೊಂದೇನೋ ಹೆಲ್ತ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದ್ರೆ ಇಟ್ ಈಸ್ ಇಂಟರ್ ಕನೆಕ್ಟೆಡ್, ಒಂದಕ್ಕೊಂದು ಕನೆಕ್ಷನ್ ಇದೆ. ಎಲ್ಲವೂ ಒಂದಕ್ಕೊಂದು ಹೀಗೆ ಒಂದು ಚೈನ್ ತರ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಒಂದು ಕ್ಲಿಯರ್ ಮಾಡ್ತಿದ್ದಾಗ ಎಲ್ಲಿಯೋ ಇನ್ನೊಂದ್ ಕಡೆ ಕ್ಲಿಯರ್ ಆಗತ್ತೆ, ಇನ್ನೊಂದು ಸೆಷನ್ಸ್ ತಗೊಳ್ಳುವಾಗ ಇನ್ನೊಂದ್ ಕಡೆ ಕ್ಲಿಯರ್ ಆಗುತ್ತೆ. ಸೊ ಎಷ್ಟೋ ಸಮಯದಿಂದ ಸೇಲ್ ಆಗದೆ ಇರೋ ಜಾಗ ಸ್ಪೈಕ್ ಅಂತ ಬಂದು ಯಾರೋ ಒಂದು ಬೇಕೇ ಬೇಕಂತ ಹೇಳಿ ಹಣ ಕೊಟ್ಟು ಅವತ್ತೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು ವಿತಿನ್ 1 week ಅಲ್ಲಿ ಎಲ್ಲವೂ ಕ್ಲಿಯರ್ ಆಯ್ತು. ಇವರ ಹೆಲ್ತ್ ಕೂಡ ಕ್ಲಿಯರ್ ಆಯ್ತು. ಈ ತರ ತುಂಬಾ ಒಂದು ಇದನ್ನ ನೋಡಿದ್ದೀನಿ. ಯಾವ್ದೋ ಒಬ್ರು ಇನ್ನೊಂದು ನಾನು ಅನುಭವ ಜಸ್ಟ್ ಹೇಳುದಷ್ಟೇ. ಯಾರೋ ಒಬ್ರು ಪೂಜಾರಿ ಆಗಿದ್ರು, ಒಂದು ದೇವಸ್ಥಾನದಲ್ಲಿ ಲಿಂಗದ ಮುಂದೆ ಹಿಂದೆ ಸರ್ಪ ಇರುವಂತದ್ದು ನನಗ್ ಕಾಣಿಸ್ತಾ ಇದೆ. ನಾನ್ ಹೇಳಿದೆ ಈ ಜನ್ಮದಲ್ಲಿ ನೀವ್ ಇದರ ಪೂಜೆ ಮಾಡ್ತಾ ಇದ್ರಿ ಅಂತ. ಅವ್ರು ಹೇಳಿದ್ರು ನನ್ಗೆ ಅವ್ರು ಯಾರು ಪರಿಚಯ ಇಲ್ಲ, ನನ್ ಪರಿಚಯ ಯಾರ್ದೋ ಮೂಲಕ ಆಗಿದ್ದು ನಾನು ಅದನ್ನ ನೋಡಿ ಹೇಳಿದಾಗ ಅವ್ರು ಹೇಳಿದ್ರು ಈಗ ಕೂಡ ಅದೇ ದೇವಸ್ಥಾನದಲ್ಲಿ ನಾನೇ ಟ್ರಸ್ಟಿ ಆಗಿದ್ದೀನಿ, ಅಂಥದೇ ದೇವಸ್ಥಾನದಲ್ಲಿ ಅದೇ ಶಿವಲಿಂಗ. ಅವ್ರು ಮತ್ತೆ ಫೋಟೋ ನನ್ಗೆ ವಾಟ್ಸಪ್ ಅಲ್ಲಿ ಕಳ್ಸಿದ್ರು. ನಾನು ಆ ಜನ್ಮದನ್ನ ಈ ಜನ್ಮದಲ್ಲಿ ಎಲ್ರು ನೀವೇ ಆಗಿ, ಇಲ್ಲದ್ರೆ ಅಲ್ಲಿರೋ ದುಡ್ಡೆಲ್ಲ ಹಣ ಎಲ್ಲ ತುಂಬಾ ಮಿಸ್ಯೂಸ್ ಆಗತ್ತೆ. ಸೊ ನೀವ್ ಅದನ್ನೇ ನೀವ್ ನೋಡ್ಕೊಳ್ಳಿ ಅಂತ. ಸೊ ಹೇಗೆ ಈಗ ನಾವು ಪಾಸ್ಟ್ ಲೈಫ್ ನೋಡ್ಕೊಂಡ್ ಬಂದ್ಮೇಲೆ ನಮಗ್ ಗೊತ್ತಾಗತ್ತೆ ನಮ್ಮ ಈ ಲೈಫ್ ಅಲ್ಲಿ ಯಾಕೆ ಆ ಕನೆಕ್ಷನ್ ಬಂದಿದೆ. ಅದನ್ನ ರಿಲೇಟ್ ಕೂಡ ಮಾಡ್ತೀವಿ ನಾವು ನಮ್ಮ ಸೆಷನ್ಸ್ ಗಳಲ್ಲಿ. ಸೊ ನಿಮ್ಗೆ ಅದು ಗೊತ್ತಾಗತ್ತೆ ಯಾಕೆ ಈಗ ನಾನ್ ಪಡ್ತಾ ಇರೋ ಕಷ್ಟಕ್ಕೆ ಆ ಮೂಲ ಕಾರಣ ಏನಿತ್ತು. ಈಗ ಎಲ್ಲೋ ಇಲಿ ಸತ್ತಿದೆ, ನೀವು ಮನೆಗೆ ಸ್ಪ್ರೇ ಹೊಡೆದ್ರೆ ವಾಸನೆ ಹೋಗಲ್ಲ. ಇಲಿ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಹೊರಗಡೆ ಮಣ್ಣಿನಲ್ಲಿ ಹೂತಾಕಿದ್ರೆ ನಿಮ್ ಮನೆ ಸ್ಮೆಲ್ ಕ್ಲಿಯರ್ ಆಗತ್ತೆ.
ಬರೀ ಸ್ಪ್ರೇ ಹೊಡಿತಾ ಇದ್ರೆ ಎಷ್ಟ್ ದಿನ ಸ್ಪ್ರೇ ಹೊಡಿತೀರಾ ನೀವು? ಎಷ್ಟ್ ದಿನ ನಿಮ್ ಆ ವಾಸನೆಯನ್ನ ಪಡ್ಕೊಳ್ತಾ ಇರ್ತೀರಾ? ಮೂಲದವನ್ನ ಹುಡುಕಿ ನಾವು ಅದನ್ನ ಬೇರ್ ಸಮೇತ ಕಿತ್ತ ಹಾಕಿದಾಗ ನಿಮ್ಗೆ ಎಲ್ಲವೂ ಕ್ಲಿಯರ್ ಆಗತ್ತೆ. ಇಷ್ಟು ಹೇಳ್ಬೋದು. ಎಸ್ ಮ್ಯಾಮ್. ಅರ್ಥ ಅದ್ ಆಯ್ತು? ಅರ್ಥ ಆಯ್ತು ಮ್ಯಾಮ್, ಖಂಡಿತ. ಯಾಕಂದ್ರೆ ಈಗ ನೀವ್ ಹೇಳಿದಾಗೆ ಒಂದು ಪ್ರಾಬ್ಲಮ್ಗೆ ನಾವು ಕುತ್ಕೊಂಡಾಗ ಅದು ಇನ್ನೊಂದ್ ಕಡೆಯಿಂದ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರಲ್ವಾ. ಅದೇ ತರ ಆಕ್ಚುಲಿ ನನ್ಗೆ ಒಂದ್ಸಲಿ ಧ್ಯಾನದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಏನೋ ಬ್ಲಾಕ್ ಮ್ಯಾಜಿಕ್ ನಡೆದಿದೆ ನನ್ ಲೈಫ್ ಅಲ್ಲಿ ಅಂತ ಬರೀ ಕೂದ್ಲೇ ಕಾಣಿಸ್ತಾ ಇತ್ತು ನನ್ಗೆ. ಧ್ಯಾನದಲ್ಲಿ ಕೂದ್ಲು ಬಿಟ್ರೆ ಏನು ಕಾಣಿಸ್ತಾ ಇರ್ಲಿಲ್ಲ. ನಾನು ಆಕ್ಚುಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಯಾವಾಗ್ಲೂ ಮಹಾವತಾರ್ ಬಾಬಾಜಿ ಅವ್ರನ್ನೇನೆ ನಾನು ಕೇಳ್ಕೊಂಡಾಗ ಅವ್ರು ನನ್ಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳಿದ್ರು. ಅದು ಯಾವ ರೀತಿ ಆಗಿದೆ ಅಂತ ಕೇಳಿದಕ್ಕೆ ಅದು ಕೈ ತರ ತೋರ್ಸಿದ್ರು ನಂಗೆ. ಕೈ ಮೇಲೆ ಒಂದು ಏನೋ ಬೂದಿ ತರ ಇಟ್ಕೊಂಡಾಗ ಇಷ್ಟ್ ಮಾತ್ರ ಕಾಣಿಸ್ತು. ಅದನ್ನ ರಿಮೂವ್ ಮಾಡಿ ಅಂತ ಕೇಳ್ಕೊಂಡಾಗ ಆಕ್ಚುಲಿ ನನ್ ಧ್ಯಾನದಲ್ಲಿ ನನಗ್ ನಾನೇನೆ ಅದ್ರ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ಕೊಳ್ಳೋ ತರ ಒಂದು ಚೈನ್ ಲಿಂಕ್ ತರ ಹಿಂಗೇನೆ ಏನೋ ಗೊಂಬೆಗಳೆಲ್ಲ ಕಾಣಿಸ್ತಾ ಇತ್ತು. ಜಸ್ಟ್ ನನ್ ಕೈಯಿಂದಾನೇ ಹಿಂಗೆ ತೆಗ್ಸಿದ್ರು, ಕ್ಲಿಯರ್ ಆಯ್ತು. ಅದಾಗಿ ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ಈ ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ ಸುಬ್ರಹ್ಮಣ್ಯ ಸ್ವಾಮಿ ನೆನ್ಸ್ಕೊಂಡು ಅದು ಅಂದ್ರೆ ನಾನು ಬಾಡಿ ಒಳಗಡೆನೆ ನನ್ಗೆ ಲಿಟ್ರಲಿ ನಂಗೆ ಕೇಳಿಸ್ತಾ ಇದೆ ಅವು ಬುಸ್ಗುಡೋದು ಹಿಂಗೆ ಬಾಡಿ ಒಳಗಡೆ ಬಂದು ಫುಲ್ ಬಾಡಿ ಒಳಗಡೆ ಎಲ್ಲ ಓಡಾಡ್ತಾ ಇದೆ ಅನ್ನೋ ತರ. ಅದಾದ್ಮೇಲೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಗುರುಗಳಿಗೆ ಅದನ್ನ ನಾನ್ ಮೇಲಿಂದ ಬಂದು ಕೆಳಗಡೆಯಿಂದ ಆಚೆ ಹೊರಟೋಗ್ಬಿಡ್ತು ಅದು. ಅದಾದ್ಮೇಲೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆದಂಗ ಆಯ್ತು. ಅದು ನೀವ್ ಹೇಳಿದ 100%. ನಾವ್ ಯಾಕೆಂದ್ರೆ ನಾವೊಂದು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅದು ಇನ್ನೊಂದ್ ಕಡೆಯಿಂದ ಹೇಗೋ ಕ್ಲೆನ್ಸ್ ಆಗಿ ಅದು ಕ್ಲಿಯರ್ ಆಗ್ತಾ ಬರುತ್ತೆ ಅನ್ನೋದು. ಮತ್ತೆ ಇದ್ರಲ್ಲಿ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದಾರಾ, ಯಾಕೆ ಮಾಡಿದಾರೆ, ನಿಮ್ಮ ಆರಾದಲ್ಲಿ ಚೆಕ್ ಮಾಡ್ಲಿಕ್ಕಾಗತ್ತೆ. ಇದು ಪ್ರತಿಯೊಂದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಇದ್ರಲ್ಲಿ ನಿಮ್ಗೆ ಎಲ್ಲವೂ ಸಿಗುತ್ತೆ. ಆಕಾಶಿಕ್ ರೆಕಾರ್ಡ್ ಅಂತ ಹೇಳೋದ್ ಮಾತ್ರ, ಬಟ್ ಒಂದೊಂದು ಕ್ಲಿಯರ್ ಆಗದೆ ನಿಮ್ಗೆ ಅದನ್ನ ರೀಚ್ ಆಗಕ್ಕಾಗಲ್ಲ. ಆವಾಗ ನೀವು ಪ್ರತಿಯೊಂದನ್ನು ಅದು ಕಲಿತಾ ಪ್ರತಿಯೊಂದು ಮೆಡಿಟೇಷನ್ ನಿಮ್ಮನ್ನು ಒಂದೊಂದು ಸ್ಟೆಪ್ ಮೇಲ್ಕೊಂಡೋಗುತ್ತೆ ಪ್ರತಿಯೊಂದು. ಆವಾಗ ನಿಮ್ಗೆ ಎಲ್ಲವೂ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಮೋಸ್ಟ್ಲಿ ಬೇರೆ ಯಾರು ಕ್ವಶನ್ಸ್ ಇಲ್ಲ ಅನ್ಸುತ್ತೆ. ಎಲ್ಲಾರು ಮೇ ಬಿ ಕ್ಲಾಸ್ ಅಲ್ಲಿ ಕೇಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೆಷನ್ಸ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಆದಷ್ಟು ಬೇಗ ಕ್ಲಾಸ್ ನ ಜಾಯ್ನ್ ಆಗಿ